ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜಯ ಗುರುದೇವ್, ಜಯ ಶ್ರೀರಾಮ್. ಇವರುಗಳ ಆಶೀರ್ವಾದ ತಗೊಂಡು ನಾವು ಇವತ್ತು ಭಗವದ್ಗೀತೆ 7ನೇ ಅಧ್ಯಾಯ, ಭಗವದ್ಗೀತೆ ಉಪನ್ಯಾಸಗಳು 7ನೇ ಅಧ್ಯಾಯ ಹಿಂದೆ ಜಸ್ಟ್ ಕೊನೆಯ ಮಂತ್ರ 47ನೇ ಶ್ಲೋಕದಲ್ಲಿ ಹೇಳಿದ್ರು. ಏನದು? ಯೋಗಿ ನಾಮಪಿ ಸರ್ವೇಷಾಂ ಮದ್ಗತೆ ನಾನಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತೋಮ ಮತಃ. ಇದು ಮುಂದಿನ 3 ಅಧ್ಯಾಯಗಳಿಗೆ ಪೀಠಿಕೆನಂತೆ. ಅಲ್ಲಿಗೆ 7, 8, 9 ನೋಡ್ರಿ ಹೆಂಗ್ ತಗೊಂಡ್ಬರ್ತಾರೆ. ಯಾಕೆ ಹಿಂಗೆ ಹೇಳಿದ್ರು ಅಂತಂದ್ರೆ, ಇಲ್ಲಿ ವಿಭೂತಿ ಉಪಾಸನೆ 7ನೇ ಅಧ್ಯಾಯದಲ್ಲಿ ಶುರುವಾಗ್ಬಿಡುತ್ತೆ. ಅದಕ್ಕೋಸ್ಕರ ಇನ್ನ 7, 8ರಲ್ಲಿ ಅಷ್ಟೇನು ಹೇಳಿಲ್ಲ, 9, 10 ಇಷ್ಟರಲ್ಲೂ ಕೂಡ ವಿಭೂತಿ ಉಪಾಸನೆ ಹೇಳ್ತಾ ಬರ್ತಾರೆ. ಅದೇನು ಅನ್ನೋದು ನೋಡೋಣ. ಅದು ಭಾವನೆ ಮಾಡೋದು, ಕರ್ತೃತಂತ್ರವಾದ ಸಾಧನೆ ಅಂತ ಹೇಳಿದ್ದಾಯ್ತು. ಇವತ್ತು 7ನೇ ಅಧ್ಯಾಯದಲ್ಲಿ ಮೊದಲನೇ ಮಂತ್ರ, ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾ ಅಯಥಾಜ್ಞಾ ಸಸ್ಯ ತೃಣು. ಇದು 1ನೇ ಮಂತ್ರ. 2ನೇ ಮಂತ್ರ, ಜ್ಞಾನಂ ತೇಹಂ ಸವಿಜ್ಞಾನಮಿದಂ ವಕ್ಷ್ಯಾಮ್ಯಶೇಷತಃ ಯಜ್ಞತ್ವಾ ನೇಹ ಭೂಯ ಅಂತರ್ಜ್ಞಾತವ್ಯಮಶ್ಯಸತೆ. ಇದು 2ನೇ ಶ್ಲೋಕ. 2ನೇ ಶ್ಲೋಕ ನೀವೊಂದ್ಸರಿ ಓದಿಮ್ಮ. ಮೊದಲನೇದು ಬೇಕಾದ್ರೆ ಓದಿ. ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. 2ನೇ ಮಂತ್ರ, ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯ ಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. 2ನೇ ಲೈನ್ ಇನ್ನೊಂದ್ಸರಿ ಓದಿ. ಯಜ್ಞಾತ್ವಾ ನೇಹ ಭೂಯೋನ್ಯತ್, ಅನ್ಯತ್ ಅಂತ ಬರುತ್ತೆ. ಆದ್ರೆ ನಾವು ಓದುವಾಗ ಭೂಯೋನ್ಯತ್ ಅಂತ ದೀರ್ಘ ಹೇಳ್ಬಿಟ್ಟು ಹೇಳೋದಷ್ಟೇ. ಅಲ್ಲ, ಜ್ಞಾತವ್ಯಮವಶಿಷ್ಯತೆ. ಇನ್ನೊಂದ್ಸರಿ ಓದಿ 2ನೇ ಲೈನು, 2ನೇ ಶ್ಲೋಕ. 2ನೇ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಸರಿ, ಓಕೆ. ಸರಿ, ಇಲ್ಲಿ ಇದರ ಅರ್ಥ ಏನಪ್ಪ? 2 ಶ್ಲೋಕಗಳ ಅರ್ಥ ಅಂತಂದ್ರೆ, 6ನೇ ಅಧ್ಯಾಯದಲ್ಲೇ ಸ್ವಲ್ಪ ಹೇಳಿರ್ತೀರ ಅದರ ಬಗ್ಗೆ. ಧ್ಯಾನ ಯೋಗ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಆಗಿ ಏನು ಅಂತ ಅದನ್ನು ಹೇಳ್ತಾ ಇದ್ದಾನೆ ಭಗವಂತ ಇಲ್ಲೂ ಕೂಡ. ಓ ಅರ್ಜುನ, ನನ್ನಲ್ಲಿಯೇ ಆಸಕ್ತಿಯನ್ನಿಡಬೇಕು. ನಾನೇ ಜ್ಞೇಯ. ಮತ್ತೆ ಇಲ್ಲಿ ಒಂದನ್ನು ಚೆನ್ನಾಗಿ ತಿಳ್ಕೋಬೇಕು. ಇಲ್ಲಿ ನಾನು ತಂದಿದ ತಕ್ಷಣ ಯಾರನ್ನು ಹಿಡ್ಕೋಬೇಕು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಕೃಷ್ಣ ಭಗವಂತ ನನ್ನಲ್ಲಿಯೇ ಆಸಕ್ತಿ ಉಳ್ಳ ಆತ್ಮನನ್ನೇ ತಗೊಬೇಕು ಸರ್. ಆತ್ಮ ತಗೋಬೇಕು, ಕೃಷ್ಣ ತಗೊಳಕ್ ಹೋಗ್ಬಾರ್ದು. ನೀವೇನಾದ್ರೂ ಕೃಷ್ಣ ತಗೊಂಡ್ರೆ ಬೇರೆ ಧರ್ಮದವರು ನಿಮ್ ಕೃಷ್ಣನ್ ನಾವ್ಯಾಕೆ ತಗೊಳ್ಳಿ, ಅದಕ್ಕೆ ನಿಮ್ ಭಗವದ್ಗೀತೆ ಓದಲ್ಲ ಅಂತಾರೆ. ಅಲ್ಲಿ ಕೃಷ್ಣ ಹೇಳಿದ್ದು ಕೂಡ
ಇವಾಗ ನಾವೇನಾದರೂ ಕೃಷ್ಣನ ಹೊರಗಡೆ ರೂಪ ತಗೊಂಡ್ರೆ ಕರ್ತೃತಂತ್ರ ಸಾಧನೆ ಭಾವನೆ ಆಗ್ಬಿಡುತ್ತದೆ. ಆದ್ದರಿಂದ ಕೃಷ್ಣನ್ ಬೇಕಾದ್ರೆ ತಗೋಬೋದು, ಜೀಸಸ್ನ ಬೇಕಾದ್ರೆ ತಗೋಬೋದು. ನಿಜವಾಗ್ಲೂ ನಾವು ತಗೋಬೇಕಾಗುತ್ತೆ ಇಲ್ಲಿ ಹೇಳಿರೋ ಅರ್ಥ ಆತ್ಮನ್ನ. ಆದ್ರಿಂದ ಚೆನ್ನಾಗಿ ಅದು ಹೇಳಿದ್ರು, ನನ್ನನ್ನೇ ತಂದ್ರೆ ಕೃಷ್ಣ ಭಗವಂತನ ಹೊರಗಡೆ ರೂಪ ಅಲ್ಲ, ಸ್ಥೂಲ ಶರೀರ ಸೂಕ್ಷ್ಮ ಶರೀರವಲ್ಲ, ಅದರ ಹಿಂದೆಗಡೆ ಇರೋ ಆತ್ಮ, ಅದನ್ನು ಹಿಡ್ಕೋಬೇಕು ನಾವು. ಅದಕ್ಕೆ ನನ್ನಲ್ಲೇ ಆಸಕ್ತಿಯುಳ್ಳ ಮನಸ್ಸಿರಬೇಕು, ಜೊತೆಗೆ ನನ್ನನ್ನೇ ಆಶ್ರಯಿಸಿಕೊಂಡು ಯಾರಿದಕ್ಕೆ ಫಲ ಕೊಡೋದು? ಅವನೇ. ಏನು ನಾನು ಮಾಡಿಬಿಟ್ರೆ ಸಿಕ್ಬಿಡುತ್ತಾ? ಸಿಗೋದಿಲ್ಲ. ಹೇ ಭಗವಂತ, ನೀನೇ ಕರುಣಿಸ್ಬೇಕು ಕಣೋ ಅಂತ ಅಲ್ವಾ? ಹಾಯ್, ನಾಯಿಗೆ ನೀವೆಷ್ಟೇ ಬ್ರೆಡ್ ಹಾಕ್ರಿ ಹೊಗಳ್ತಾ ಇರುತ್ತೆ, ಯಜಮಾನ್ರೇ ಅಂದ್ರೆ ನಾಯಿ ಬಾಲ ಅಲ್ಲಾಡ್ಸಕ್ಕೆ ಶುರು ಮಾಡಿ. ಹಾಗೆ ಭಗವಂತನ್ನೇ ಇಟ್ಕೋಬೇಕು, ಭಗವಂತನೇ ಆಶ್ರಯನೋ, ಭಗವಂತನೇ ಮನಸ್ಸಿನಲ್ಲಿ ವಿಷಯ, ಹೀಗೆ ಮಾಡ್ಕೊತ ಹೋಗ್ಬೇಕು. ಈಗ ನಾವು ಯೋಗವನ್ನ ಮಾಡಿದ್ದಾದರೆ ಏನಾಗುತ್ತೆ, ನಮ್ಗೆ ಯಾವ ಸಂಶಯ ಇಲ್ಲದೆ ಅವನ ತತ್ವದಲ್ಲಿ ನಿಂತ್ಕೊಂಡ್ಬಿಡ್ತೀವಿ. ಅದನ್ನು ಹೇಳ್ತಾ ಇದ್ದಾರೆ ಭಗವಂತ. ಮತ್ತೆ ಜೊತೆಗೆ ನಿನಗೆ ಈಗ ಈ ಅಧ್ಯಾಯದಲ್ಲಿ ಇದಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತ ಹೇಳ್ತಾರೆ. ಜ್ಞಾನವನ್ನ ವಿಜ್ಞಾನವನ್ನ ಸ್ವಲ್ಪ ಬಿಡದಂಗೆ ಹೇಳ್ಬಿಡ್ತೀನಿ. ಸೊ ಅದು ನೀನು ಅರ್ಥ ಮಾಡ್ಕೊಂಡ್ರೆ ತುಂಬ ಸ್ವಲ್ಪ. ಇಲ್ಲಿ ಜ್ಞಾನ ಅಂದರೆ ಥಿಯರಿಟಿಕಲ್ ನಾಲೆಡ್ಜ್, ವಿಜ್ಞಾನ ಅಂದರೆ ತತ್ವದಲ್ಲಿ ನಿಲ್ಲೋದು, ಪ್ರಾಕ್ಟಿಕಲ್ ನಾಲೆಡ್ಜ್ ಅಂತ ಅರ್ಥ ಮಾಡ್ಕೊಂಡು. ಎಷ್ಟೋ ಕಡೆ ಬರೀ ಜ್ಞಾನದಿಂದ ಮೋಕ್ಷ ಅಂತಂದರೆ ಅಲ್ಲಿ ವಿಜ್ಞಾನವನ್ನೇ ಹಿಡಿಬೇಕು. ಇದೊಂದು ಸೂಕ್ಷ್ಮವನ್ನು ತಿಳ್ಕೊಂಡಿರ್ಬೇಕು ನಾವು. ಆದ್ದರಿಂದ ಸೊ ಈಗ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಅದು ಮಂತ್ರದ ಅರ್ಥ ಆಯಿತು. ನೋಡಿ ಇಲ್ಲಿ ಚಕ್ಕಂತ ಚೇಂಜ್ ಮಾಡ್ತಾರೆ. ಕೃಷ್ಣನಲ್ಲ, ಇಲ್ಲಿ ಪರಮಾತ್ಮನಲ್ಲೇ ಆಸಕ್ತವಾದ, ಪರಮಾತ್ಮ ಅಂದರೆ ಇಲ್ಲಿ ಆತ್ಮ, ಬ್ರಹ್ಮ, ಓಂಕಾರ, ನಮ್ಮ ನಿಜವಾದ ಸ್ವರೂಪ. ಅದು ಹೇಗೆ ಮಾಡಬೇಕದು? ಈ ಡೈಮಂಡ್ ಬಿಸ್ನೆಸ್ ವ್ಯಾಪಾರಿ ಡೈಮಂಡನ್ನು ಏಕಾಗ್ರತೆಯಿಂದ ಗಮನಿಸ್ತಾನೆ ನೋಡ್ರಿ, ಇಲ್ದಿದ್ರೆ ಕೋಟ್ಗಟ್ಟಲೆ ನಷ್ಟ ಆಗ್ಬಿಡುತ್ತೆ. ಹಾಗೆ ನಾವು ಅದಕ್ಕಿಂತ ಹೆಚ್ಚಿನ ಬೆಲೆ ಇದು. ಇದನ್ನು ನಾವು ಏಕಾಗ್ರತೆ ಮನಸ್ಸಿನಿಂದ ಯೋಗ ಮಾಡಬೇಕು, ಏಕಾಗ್ರತೆಯಿಂದ ಅದನ್ನೇ ಗಮನಿಸ್ಬೇಕು ಅಂತ. ಗಮನಿಸಕ್ಕೆ ಅದೇನು ವಸ್ತುನ ಹಾಗೆ ಅಲ್ಲಿಗೆ ಅನಾತ್ಮವನ್ನು ಬಿಟ್ಟರೆ ಆತ್ಮನಾಗಿರ್ತೀವಿ. ಬಟ್ ಈ ಅನಾತ್ಮವನ್ನು ಬಿಡೋದ್ರಲ್ಲಿ ಏಕಾಗ್ರತೆ ಇರಬೇಕು. ನಮ್ಗೆ ಆ ಕಡೆ ದೃಷ್ಟಿ ಇತ್ತು ಅಂದರೆ ಈ ಅನಾತ್ಮ ತಾನಾಗಿ ಬಿದ್ದೋಗುತ್ತೆ. ಇಲ್ಲಿ ಈಗ ನಾವು ಕರ್ಮಕಾಂಡದಲ್ಲಿ ನಮಗೆ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತೀವಿ? ಕರ್ಮಕಾಂಡದಲ್ಲಿ ಅಗ್ನಿ, ಬೆಂಕಿ ಇರಬೇಕು, ತುಂಬ ಮುಖ್ಯವಾಗಿ ಅದೇ. ನಿಮ್ಮ ಅಡುಗೆ ಮನೆಯಲ್ಲಿ ಯಾವ್ದು ಇಂಪಾರ್ಟೆಂಟು? ಎಲ್ಲ ಇದೆಯಪ್ಪ, ಬೆಂಕಿ ಇಲ್ಲ, ಹೆಂಗೆ ಮಾಡ್ತೀರಾ? ಆದ್ದರಿಂದ ಹೇಗೆ ಅದು ಮುಖ್ಯವಾದ್ದೋ ಹಾಗೆ ನಮಗೆ ಇಲ್ಲಿ ಪರಮಾತ್ಮನೇ ಮುಖ್ಯ. ಎಲ್ಲಿ? ಧ್ಯಾನ ಯೋಗದಲ್ಲಿ. ಕರ್ಮಕಾಂಡದಲ್ಲಿ ಅಗ್ನಿ ಮುಖ್ಯ. ಇನ್ನು ಉಪಾಸನಾ ಕಾಂಡದಲ್ಲಿ ಆ ಯಾರು ಆಕಾರ ಇರೋ ರೂಪ ಅವನು ಮುಖ್ಯ. ಇವೆಲ್ಲ ಕರ್ತೃತಂತ್ರ ಸಾಧನೆ, ಇದು ವಸ್ತುತಂತ್ರ ಸಾಧನೆ, ಅದನ್ನು ಹೇಳ್ತಾರೆ. ಅಲ್ಲಿ ಇಂಥವೆಲ್ಲ ಆಶ್ರಯ. ಅಗ್ನಿ ಒಂದೇ ಅಲ್ಲ, ಇಟಿಕೆ ಎಷ್ಟು, ಮತ್ತೆ ಹೇಳ್ಕೊಡೋ ಪೂರ್ವಹಿತರು, ಇವೆಲ್ಲ ಡಿಪೆಂಡ್ ಆಗುತ್ತೆ. ಮತ್ತೆ ಜಾತಕ ನೋಡೋದು, ಅದಕ್ಕೇನಂತಾರೆ, ಯಾವ ಕಾಲದಲ್ಲಿ ಮಾಡಬೇಕು, ರಾಹುಕಾಲ, ಗಳಿಗೆ ಕಾಲ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ. ಇಲ್ಲ ಹಾಗೆಲ್ಲ ಏನಿಲ್ಲ. ಇದಕ್ಕೆ ರಾವು ಕಾಲ, ಗಳಿಗೆ ಕಾಲ ಎಂಥದ್ದು ಬೇಕಾಗಿಲ್ಲ. ಇದಕ್ಕೆ ಮಡಿ ಮೈಲ್ಗೆ ಆಚಾರ ಇವಕ್ಕೆ ಬೇಕಾಗಿಲ್ಲ. ಪರಮಾತ್ಮನೇನು ಇದಕ್ಕೆ ಮಡಿ ಮೈಲ್ಗೆ ಬೇಕೇನೋ? ನೀವಿನ್ನೂ ಸ್ನಾನ ಮಾಡಿಲ್ಲ, ಸ್ನಾನ ಮಾಡಿ 3 ದಿವಸ ಆಯಿತು, ಏನು ನೆನಿಬಾರ್ದು ಅಂತಾರೇನೋ? ತಡೀರಿ ನೋಡೋಣ, ತಡೆಯೋಕ್ಕೂ ಆಗೋದಿಲ್ಲ. ಆದ್ದರಿಂದ ಮೇಲ್ಗಡೆ ತೊಳ್ಕೊಂಡ್ಬಿಡ್ತೀರ ಅಂತ ಇಟ್ಕೊಂಡ್ರೆ, ಅದಕ್ಕಿಂತ ಹೆಚ್ಚಾಗಿ ಒಳಗಡೆ ಮನಸ್ಸಿನಲ್ಲಿ ಎಷ್ಟು ಕೊಳಕಿದೆಯೋ ಗೊತ್ತಾ? ಅದಿಟ್ಕೊಂಡು ನಾವು ಪೂಜೆ ಮಾಡ್ಬೋದಾ? ಅದಕ್ಕೆ ಹೊರಗಡೆ ಶುದ್ಧಿಗಿಂತ
ಒಳಗಡೆ ಶುದ್ಧಿ ಮುಖ್ಯ. ಯಾವುದಕ್ಕೆ? ಧ್ಯಾನಕ್ಕೆ, ಧ್ಯಾನ ಯೋಗಕ್ಕೆ. ಆದ್ದರಿಂದ ಈ ಧ್ಯಾನ ಯೋಗಕ್ಕೆ ಈ ಕರ್ಮಕಾಂಡ ಉಪಾಸನಾ ಕಾಂಡದಲ್ಲಿ ಬೇಕಾಗಿರೋ ಆಶ್ರಯಗಳು ಯಾವುದು ಬೇಕಾಗಿಲ್ಲ. ಮತ್ತೇನು ಬೇಕು? ಭಗವಂತನನ್ನೇ ಆಶ್ರಯಿಸಿಕೊಂಡು ಅವನಿಗೇ ಮೊರೆ ಹೋಗಿ ಅವನನ್ನೇ ಏಕಾಗ್ರತೆಯಿಂದ ಚಿಂತನೆ ಮಾಡ್ತಾ ಇರಬೇಕು. ನಾನು ಮಾಡ್ತಾ ಇರೋದು ನನಗೋಸ್ಕರ ಅಲ್ಲ, ನನ್ನದಲ್ಲ. ಮತ್ತು ಯಾರ ಅನುಗ್ರಹ ಆಗಬೇಕು? ಅವನದೇ ಅನುಗ್ರಹ ಆಗಬೇಕು. ಆತನನ್ನೇ ಚಿಂತಿಸಬೇಕು. ಇದು ದೃಢ ವಿಶ್ವಾಸ ಇರಬೇಕಪ್ಪ ನಮಗೆ. ಇದು ತುಂಬಾ ಇಂಪಾರ್ಟೆಂಟ್. ಇದಿಷ್ಟು ನಾವು ಹಿಂದೆ 6ನೇ ಅಧ್ಯಾಯದಲ್ಲೇ ಹೇಳಿದ್ದಾಗಿದೆ. ಇನ್ನು ಇದಕ್ಕೆ ಫಲವನ್ನ ಹೇಳಬೇಕಾಗಿದೆ. ಏನು ಫಲ? ಮೊದಲನೇದು, ನಾವು ಧ್ಯಾನ ಯೋಗ ಇವುಗಳೆಲ್ಲ ಮಾಡಾದ್ಮೇಲೆ ನನ್ನ ನಿಜವಾದ ಸ್ವರೂಪ ಏನು, ನಾನನ್ನೋದಕ್ಕೆ ಯೋಗ್ಯವಾದ ವಸ್ತು ಯಾವುದು ಅನ್ನೋದು ಗೊತ್ತಾಗ್ಬಿಡುತ್ತೆ. ಆತ್ಮನೇ. ನೆಕ್ಸ್ಟ್ ಏನು? ನೆಕ್ಸ್ಟು ನಾನು ಈ ಅನಾತ್ಮಗಳನ್ನೆಲ್ಲ ಬಿಟ್ಟು ಹೋಗಿದ್ನಲ್ಲ, ಈ ಪ್ರಪಂಚ ಮತ್ತೆ ನಾನು ಕಣ್ ತೆಕ್ಕೊಂಡು ನಾನು ತತ್ವದಲ್ಲಿ ನಿಂತ ಮೇಲೆ ಈ ಕಡೆ ಬಂದಾಗ ನೋಡಿದ್ರೆ ಎಲ್ಲವೂ ಪರಮಾತ್ಮನೇ ಅಂತ ನೋಡ್ಬೇಕು. ಈ 2 ಲಾಭ ಇರುತ್ತೆ. ಅಲ್ಲಿಗೆ ಈ ಯಾವುದನ್ನು ನಾನು ಅನಾತ್ಮ, ಇದು ಹುಸಿ ತೋರಿಕೆ, ಇದು ದುಃಖಾಲಯ ಅಂತ ಹೇಳ್ಕೊಂಡು ಬಿಡ್ತಾ ಹೋಗಿದ್ನೋ, ಇವಾಗ ಮೊದಲು ನೇತಿ ಅಂತ ಹೋಗಿದ್ದು, ಇವಾಗ ಇತಿ ಅಂತ ಬರಬೇಕು. ಆದ್ದರಿಂದ ಹಾಗಾದ್ರೆ ಇಲ್ಲಿ ನಾವು ಕಲ್ತ್ಕೋಬೇಕಾಗಿರೋದು ಏನು ಪಾಠ ಇಲ್ಲಿ ಅಂತಂದ್ರೆ, ಭಾವನೆ ಮಾಡೋದಕ್ಕೆ ಬ್ರಹ್ಮಜ್ಞಾನಿಗೆ ನಾವು ಏನು ಭಾವನೆ ಮಾಡ್ತೀನೋ ಅಂದ್ರೆ ಈ ಸೂರ್ಯ, ಚಂದ್ರ, ನಕ್ಷತ್ರಗಳು, ಆಕಾಶ, ಪಂಚಭೂತಗಳನ್ನ ದೇವರು ಅಂತ ಭಾವನೆ ಮಾಡಬೇಕು. ಮೊದಲು ಏನು ಮಾಡ್ಕೊಂಡ್ವಿ? ಅನಾತ್ಮ ಅಂತ ಹೇಳಿ ಬಿಡ್ತಾ ಹೋದ್ವಿ. ಈಗ ಏನು ಮಾಡ್ಕೋಬೇಕು ನೋಡ್ರಿ, ಅಲ್ಲಿ ಎಚ್ಚರ, ಕಾರ್ಯರೂಪ ಎಲ್ಲ ಅನಾತ್ಮ ಬಿಟ್ಬಿಡ್ರಿ. ಕೊನೆಗೆ ನಿದ್ದೆ ಕಾರಣರೂಪ, ಅದು ಅನಾತ್ಮ ಬಿಟ್ಬಿಡ್ರಿ ಅಂತೆಲ್ಲ ಹೊಡೆದಾಕ್ಬಿಡ್ತಾವ. ನೇತಿ ಅಂತ ಹೋಗ್ಬಿಟ್ವಿ. ತತ್ವದಲ್ಲಿ ನಿಂತ ಮೇಲೆ 6ನೇ ಅಧ್ಯಾಯದಲ್ಲಿ ತತ್ವದಲ್ಲಿ ನಿಂತು ಬಿಡ್ತಾನ. ನಿಂತ ಮೇಲೆ ಇತಿ ಅಂತ ನೋಡ್ಕೊಂಡ್ಬರ್ಬೇಕು. ಇದು ಬ್ರಹ್ಮಜ್ಞಾನಿಯ ಫಲ. ನಾವೇನ್ ಮಾಡ್ಬೇಕು? ಬ್ರಹ್ಮಜ್ಞಾನಿಯನ್ನ ಕಾಪಿ ಚೆಟ್ ಹೊಡಿಬೇಕು. ಹೇಗೆ ಮಕ್ಕಳಿಗೆ ಆ ಗುಂಡಾಗಿ ಬರಿಬೇಕಾದ್ರೆ ಮೇಲ್ಗಡೆ ಒಂದು ಲೈನ್ ಬರೀತಾರೆ ಆ ಅಂತ ಅನ್ನೋದನ್ನು, ನಾವು ಅದನ್ನು ನೋಡಿಕೊಂಡು ಕೆಳಗಡೆ ಗುಂಡಾಗಿ ಹಾಗೇ ಬರಿತಾ ಹೋಗ್ಬೇಕು. ಬರೆದ್ರೆ ನಮ್ಮ ಹ್ಯಾಂಡ್ ರೈಟಿಂಗು ಹಾಗೆ ಆಗುತ್ತೆ. ಆದ್ದರಿಂದ ಬ್ರಹ್ಮಜ್ಞಾನಿಗಳಿಗೆ ಯಾವುದು ಸಹಜವೋ ನನಗೆ ಅದೇ ಪುರುಷ ಪ್ರಯತ್ನದಿಂದ ಅದನ್ನು ಎಫರ್ಟ್ ಹಾಕಿ, ನಾನು ಅವನಿಗೆ ಎಫರ್ಟ್ಲೆಸ್, ನಾನು ಎಫರ್ಟ್ ಹಾಕಿ ಸಾಧನೆ ರೂಪದಲ್ಲಿ ಮಾಡಬೇಕು. ಅದಕ್ಕೋಸ್ಕರ ಈ ಮೊದಲು ಈ ಅನಾತ್ಮ ಅಂತ ಏನು ಹೇಳಿದ್ದೆ ನೋಡ್ರಿ, ಅದು ಆತ್ಮ ಸ್ವರೂಪವೇ. ಅದರಿಂದ ಅದನ್ನೇನು ಮಾಡಬೇಕು? ಆತನ ವಿಭೂತಿ, ಶಕ್ತಿ, ಐಶ್ವರ್ಯ ಅಂತ ಗುಣಗಳನ್ನು ಅದನ್ನು ಭಾವನೆ ಮಾಡ್ಕೊತಾ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗದಲ್ಲಿ ತತ್ವದಲ್ಲಿ ನಿಂತರೆ ಇವು 2 ಫಲಗಳು ಸಿಗುತ್ತೆ ಅಂತ ನಮಗೆ ಇದನ್ನು ನಾವು ಕಾಪಿ ಮಾಡಬೇಕು. ಅದಕ್ಕೆ ಈ ತಿಳುವಳಿಕೆ ಹೆಂಗಿರುತ್ತೆ? 2 ಬಗೆಯಾಗಿರುತ್ತೆ. ಶಾಸ್ತ್ರದಲ್ಲಿ ಹೇಳಿರುವಂತೆ ಜ್ಞಾನ, ವಿಜ್ಞಾನ. ಜ್ಞಾನ ಅಂದರೆ ನೇರಾಗಿ ಪುಸ್ತಕದ ಬದನೆಕಾಯಿ ತಿಳ್ಕೊಳ್ಳೋದು. ವಿಜ್ಞಾನ ಅಂದರೆ ಸ್ವಲ್ಪವೂ ಉಳಿಯದಂತೆ. ವಿಜ್ಞಾನ ಅಂತಂದ್ರೆ ತತ್ವದಲ್ಲಿ ನಿಂತ್ಬಿಡೋದು. ಅದನ್ನೇ ಭಗವಂತ ಹೇಳ್ತಾ ಇದ್ದಾನೆ, ಜ್ಞಾನ ವಿಜ್ಞಾನ 2ನ್ನೂ ಹೇಳ್ಕೊಡ್ತೀನಿ. ಮೊದಲನೇದು ಜ್ಞಾನ ಅಂದರೆ ಶಾಸ್ತ್ರದಲ್ಲಿ ಹೆಂಗೆ ಹೇಳಿದ್ಯೋ ಹಾಗೆ ತಿಳ್ಕೊಳ್ಳೋದು. ವಿಜ್ಞಾನ ಅಂದರೆ ನೇರಾಗಿ ತನ್ನ ಅನುಭವದಲ್ಲಿ ಕಂಡುಕೊಂಡ್ಬಿಡೋದು. ಈ 2 ವಿಚಾರನ ಒಂದಿಷ್ಟು ಬಿಡದಂಗೆ ನಿನಗೆ ತಿಳಿಸ್ಕೊಡ್ತೀನಿ, ಸರಿಯಾಗಿ ತಿಳ್ಕೊ ಅಂತ ಭಗವಂತ ಹೇಳ್ತಾರೆ. ಇದು ತಿಳ್ಕೊಂಡ್ರೆ ಏನಾಗುತ್ತೆ? ಮತ್ತೇನೂ ಉಳಿದಿರೋದಿಲ್ಲ, ಮುಕ್ತನಾಗ್ಬಿಡ್ತೀಯ ಅಂತ. ಇಲ್ಲಿ ಲೋಕದಲ್ಲಿ ಯಾವುದನ್ನೇ ನಾವು ಪೂರ್ತಿ ತಿಳ್ಕೊಂಡ್ವಿ ಅಂತ ಹೇಳಕ್ ಬರಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ.
ಸಂಪೂರ್ಣವಾಗಿ ನಾನು ತಿದ್ಬಿಟ್ಟಿದ್ದೇನೆ ಅಂತ ಯಾವನಾದರೂ ಎದೆ ತೊಟ್ಕೊಂಡು ಹೇಳಿ ನೋಡೋಣ, ಮೀಸೆ ತಿರುಗಿಸ್ಲಿ ನೋಡೋಣ. ಆಗುತ್ತಿಲ್ಲ. ಯಾಕೆ? ತಿಳ್ಕೊಳ್ಬೇಕಾಗಿರೋದು ಬೇಕಾದಷ್ಟಿರುತ್ತೆ. ಅನಾತ್ಮ ಒಂದ ಎರಡ, ಬೇಕಾದಷ್ಟು. ಅದಕ್ಕೋಸ್ಕರ ಸರಿಯಾದ ತಿಳುವಳಿಕೆ ಅಂದರೆ ಏನು? ಅದಕ್ಕೆ ಒಬ್ಬ ಸೈಂಟಿಸ್ಟ್ ಹೇಳಿದ್ದ, ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ. ಏನಂತಾರೆ? ಟು ನೋ ಎವ್ರಿಥಿಂಗ್ ಆಫ್ ಸಮಥಿಂಗ್. ಒಂದು ವಿಚಾರದನ್ನ ಎಲ್ಲವನ್ನೂ ಯಾವ್ದಾದ್ರೂ ಒಂದು ವಸ್ತುದು ಎಲ್ಲವನ್ನೂ ತಿಳ್ಕೊಬಹುದು, ಅಥವಾ ಎಲ್ಲ ವಸ್ತುಗಳನ್ನು ಇಷ್ಟಿಷ್ಟು ತಿಳ್ಕೊಬಹುದು. ಎರಡು ಪಾಸಿಬಿಲಿಟೀಸ್. ಬಟ್ ಆ ಎರಡರಲ್ಲಿ ಎರಡು ಮಾಡೋಕ್ಕಾಗಲ್ಲ. ಈಗ ಯಾವುದಾದ್ರೂ ಒಂದು ವಸ್ತು, ಫಾರ್ ಎಕ್ಸಾಂಪಲ್ ನಾನು ಡಾಕ್ಟ್ರು, ನೀವು ಅಡುಗೆ ಮನೆಯವರು, ಅಡುಗೆ ಮನೆ, ನಿಮಗೆಲ್ಲ ಅಡುಗೆಗಳು ಬರುತ್ತಾ? ಬರಲ್ಲ. ನಾರ್ತ್ ಇಂಡಿಯನ್ ಬರಲ್ಲ, ನಾನ್ ವೆಜ್ ಬರಲ್ಲ, ಪಿಜ್ಜಾ ಬರಲ್ಲ, ಬರ್ಗರ್ ಬರಲ್ಲ. ಇದೆಲ್ಲ ಬರುತ್ತೆ ಅಂದ್ರೆ ಏನು ಹೇಳ್ತೇನೆ? ಅದಕ್ಕೆಲ್ಲ ಅಡುಗೆಗಳು ಗೊತ್ತು ಅಂತ ಹೇಳ್ಬಿಡ್ರಿ, ಯಾರಿಗೂ ಹೇಳಕ್ ಬರಲ್ಲ. ಹೋಗ್ಲಿ, ಒಂದನ್ನ 100 ಥರ ಮಾಡೋ ಥರ ಕೆಲವರು ಮಾಡ್ತಾರೆ, ಒಂದೇ ಪದಾರ್ಥನ, ಅದು ಬರೋಲ್ಲ. ನೀವಾದ್ರೂ ಮಾಡ್ಬಿಡ್ಬೋದು. ಬಟ್ ಯಾವುದಾದ್ರೂ ಒಂದು ವಸ್ತುವನ್ನ ಪೂರ್ತಿ ತಿಳ್ಕೊಂತೀನಿ ಅಂತಂದ್ರೆ ಸಾಧ್ಯವಿಲ್ಲ. ಎಲ್ಲದರ ಸ್ವಲ್ಪ ತಿಳ್ಕೊಂತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ಎಷ್ಟು ಕಷ್ಟ ಇದೆ ನೋಡ್ರಿ. ಅದಕ್ಕೆ ಇದನ್ನ ಒಬ್ಬ ಇವನು ಯಾರೋ ಇಂಗ್ಲಿಷ್ನಲ್ಲಿ ಗಾದೆ ಇದೆ, ಒಂದು ಲಕ್ಷವಿದೆ, ಅದನ್ನು ಹೇಳ್ತಾ ಇದ್ದಾರೆ ನೋಡ್ರಿ. ಹೇಗಿದೆ? ಯಾವ ವಸ್ತು ಅಂತಾನೆ ನಾವು ಪೂರ್ತಿ ತಿಳ್ಕೊಂಡ್ವಿ ಅಂತ ಎದೆ ತೊಟ್ಕೊಂಡು ಹೇಳಕ್ ಬರುತ್ತೆ? ಆಗೋದಿಲ್ಲ. ಅಥವಾ ಪ್ರಪಂಚದಲ್ಲಿ ಅಸಂಖ್ಯಾತವಾದ ವಸ್ತುಗಳಿದೆ, ಒಂದೇ ಎರಡ. ಆಧ್ಯಾತ್ಮಿಕ ಇದರಲ್ಲಿ ಎಷ್ಟಿದೆಯಪ್ಪ. ಆದಿ ಭೌತಿಕ ಆಧ್ಯಾತ್ಮಿಕ ಇತ್ತುಕೊಂಡ್ರೆ ಆ ಡಾಕ್ಟರ್ಗಳು ಎಷ್ಟು ಥರನೋ. ಅದನ್ನು ಕಲ್ತ್ಕೋಬೇಕಾದ್ರೆ ಆದರೆ ಬೇರೆ ಬೇರೆಯವರು ಕಲ್ತ್ಕೊಂಡ್ಮೇಲೆ ಡಾಕ್ಟ್ರುಗಳಾದರೆ ಬೇರೆ ಬೇರೆ, ಅದ್ರಲ್ಲಿ ಸ್ಪೆಷಲಿಸ್ಟ್ ಬೇರೆ ಬೇರೆ ಲೆಕ್ಕ ಹಾಕೊಂಡು ಅಷ್ಟಾದರೂ ಗೊತ್ತಾಗೋದಿಲ್ಲ ಹೆಂಗಿರುತ್ತೆ. ಹಾಗೆ ಈ ವಾಕ್ಯದ ಅಭಿಪ್ರಾಯ ಏನಿದೆ? ಇದು ಮನುಷ್ಯನು ವಿದ್ಯಾವಂತನಾಗಬೇಕಾದ್ರೆ ಯಾವುದಾದ್ರೂ ಒಂದು ಗೊತ್ತಾದ ವಿಷಯದಲ್ಲಿ ವಿಶೇಷ ಜ್ಞಾನವನ್ನು ಸಂಬಂಧಪಟ್ಟಿರುವ ಹಲವು ವಿಷಯಗಳ ಸಾಮಾನ್ಯ ಜ್ಞಾನವನ್ನು ಸಂಪಾದಿಸ್ಕೋಬೇಕು. ಈಗ ನಾವು ಡಾಕ್ಟರ್ ಸ್ಪೆಷಲಿಸ್ಟ್ ಅಂತ ಇಟ್ಕೊಂಡ್ರೆ, ಕಾರ್ಡಿಯಾಲಜಿಸ್ಟ್ ಅಂತ ಇಟ್ಕೊಂಡ್ರೆ, ಅವನು ಎಲ್ಲ ಸಬ್ಜೆಕ್ಟ್ ಗೊತ್ತಿರ್ಬೇಕು. ಅವನಿಗೆ ಫಸ್ಟ್ ಅವನು MBBS ಆಗಿರ್ಬೇಕು. MBBS ಆಗಿದ ತಕ್ಷಣ ಎಲ್ಲ ಸಬ್ಜೆಕ್ಟ್ ಗೊತ್ತಿರುತ್ತೆ. ಅಂದರೆ ಗೈನಕಾಲಜಿ, ಮೆಡಿಸನ್ ಎಲ್ಲ ಗೊತ್ತಿರುತ್ತೆ. ಅದರ ಜೊತೆಗೆ ಕಾರ್ಡಿಯಾಲಜಿನಲ್ಲಿ ಸ್ಪೆಷಲಿಸ್ಟ್ ಆಗಿರ್ತಾರೆ. ಈಗ ಎಲ್ಲ ಸಬ್ಜೆಕ್ಟ್ ಗೊತ್ತು ಅಂದ್ರೆ 0 ಬದನೆಕಾಯಿ. ಹೋಗ್ಲಿ, ಆ ಕಾರ್ಡಿಯಾಲಜಿಸ್ಟ್ನಲ್ಲಿ ಎಲ್ಲ ಗೊತ್ತಿಲ್ಲ. ಅವನು ಬರೀ ಮೆಡಿಸನ್ ಕೊಡ್ತಾನೆ, ಆಪರೇಷನ್ ಮಾಡ್ತೀಯನೋ ಬರೋಲ್ಲ. ಹೆಂಗಿದೆ ನೋಡ್ರಿ. ಎಕ್ಸ್ರೇ ರಿಪೋರ್ಟ್ ಓದ್ತೀಯನೋ ಓದಕ್ಕೆ ಬರೋಲ್ಲ. ಆದ್ದರಿಂದ ಇದು ಕಷ್ಟ ಅಂತ ಹೇಳ್ತಾ ಇರೋದು. ಅದರಿಂದ ಯಾರಿಗೂ ಸಾಧ್ಯ ಇಲ್ಲ. ಈವನ್ ಇಂಜಿನಿಯರ್ ಕೋರ್ಸ್ ತಗೊಳ್ರಿ, ಎಲೆಕ್ಟ್ರಿಕಲ್ ಇಂಜಿನಿಯರ್ ಬೇರೆ, ಮೆಕ್ಯಾನಿಕಲ್ ಇಂಜಿನಿಯರ್ ಬೇರೆ, ಸಿವಿಲ್ ಇಂಜಿನಿಯರ್ ಬೇರೆ, ಈ ಕಂಪ್ಯೂಟರ್ ಇಂಜಿನಿಯರ್ ಒಬ್ಬೊಬ್ಬ ಒಂದೇ ಇಲ್ಲ. ಅದಕ್ಕೋಸ್ಕರನೇ ಆ ನ್ಯೂಟನ್ ಅಂತ ಒಬ್ಬ ಸೈಂಟಿಸ್ಟ್ ಹೇಳಿದ್ದಾನೆ, ಯಾವಾಗ ಕೊನೇ ವಯಸ್ಸಿನಲ್ಲಿ, ಇನ್ನೇನು ಅವನಿಗೆ ಆಯಸ್ಸು ಮುಗಿದು ಆವಾಗ ಒಂದು ವಿಚಾರ ಹೇಳ್ತಾನೆ. ಸೈಂಟಿಸ್ಟ್, ತುಂಬ ದೊಡ್ಡ ಸೈಂಟಿಸ್ಟ್. ನ್ಯೂಟನ್ ಅಂದರೆ ತುಂಬ ದೊಡ್ಡ ಸೈಂಟಿಸ್ಟ್. ಅವನ ಒಂದು ಅನುಭವದ ವಿಚಾರ ಹೇಳ್ತಾನೆ. ಇಲ್ಲಿವರೆಗೂ ನಾವುಗಳು ಇಂಥ ತುಂಬ ದೊಡ್ಡ ಸೈಂಟಿಸ್ಟ್ಗಳು ಎಷ್ಟು ತಿಳ್ಕೊಂಡಿದ್ದೀವಿ ಅಂದರೆ, ಸಮುದ್ರದ ದಡದಲ್ಲಿರೋ ಈ ಕಪ್ಪೆ ಚಿಪ್ಪಿದೆ ನೋಡ್ರಿ, ಅಷ್ಟೇ ತಿಳ್ಕೊಂಡ್ರು. ಅದರ ಒಳಗಡೆ ಹೋದರೆ ಡೈಮಂಡ್, ವಜ್ರ, ವೈಢೂರ್ಯಗಳಿದೆ, ನಮಗೆ ಗೊತ್ತಾಗಿಲ್ಲ. ಅಂದರೆ ಅಷ್ಟು ಕಷ್ಟ ಅಂತ. ಹೇಗಿದೆ ನೋಡ್ರಿ. ಹೀಗಿದೆ ಅನಾತ್ಮ ಜ್ಞಾನ. ಅನಾತ್ಮ ಎಷ್ಟಿರುತ್ತೆ? ಅನಾತ್ಮದು ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ದೇಶ, ಕಾಲ, ಕಾರ್ಯಕಾರಣ ಭಾವ. ಇವನ್ ಅವಸ್ಥೆಗಳ ವಿಚಾರನೇ ಸರಿಯಾಗಿ ತಿಳ್ಕೊಳಕ್ಕಾಗಲ್ಲ. ಅದಕ್ಕೆ ಅವನ್ನೇ ಕೇಳಿದ್ರೆ 12 ವರ್ಷ ಗುರುಕುಲದಲ್ಲಿ ಇದ್ದವರು 3 ಅಂತ ಎಣಿಸ್ತಾರೆ. ಇನ್ನೇನು ಹೇಳಬೇಕು?
ಆದ್ದರಿಂದ ಇದು ಯಾವುದೂ ನಾವು ತಿಳ್ಕೊಳ್ಳೋಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ಅನಾತ್ಮ ಜ್ಞಾನ ಅನ್ನೋದು ಅನಂತವಾಗಿದೆ. ಎಷ್ಟಿದೆ ಅದು? ಹಿಮಾಲಯ ಪರ್ವತದಷ್ಟಿದೆ. ಅದಕ್ಕೋಸ್ಕರನೇ ಯಾರೋ ಒಬ್ಬ ವೇದಗಳನ್ನೆಲ್ಲ ಓದ್ಬಿಡ್ತೀನಿ ಅಂತ ಹೇಳಿದ್ದ ಕತೆ ಗೊತ್ತಿತ್ತು, ಇಬ್ರಿಗೂ ಗೊತ್ತಿದೆ, ಅದನ್ನ ಹೇಳಕ್ ಹೋಗಲ್ಲ. ಅರ್ಥ ಆಗಲ್ಲ. ಎಷ್ಟು ಜನ್ಮಗಳನ್ನ ಪೋಸ್ಟ್ಪೋನ್ ಮಾಡಿದ್ರು ಅವನು ಓದಿರೋದು ಒಂದು ಕೈನಲ್ಲಿ ಹಿಡಿಯಷ್ಟು ಮರಳು ಓದಿದ್ದಾನೆ. ಇನ್ನೂ ಆ ಸಮುದ್ರದಲ್ಲಷ್ಟು ಮರಳಿದೆ. ಯಾವಾಗ ಓದೋದು ಅವನು? ಗೋವಿಂದ, ಓದಕ್ಕಾಗಲ್ಲ. ಆ ಥರ ತಿಳಿಯತಕ್ಕ ವಸ್ತುಗಳು ಒಂದ ಎರಡ ಹೇರಳವಾಗಿದೆ. ಆಧ್ಯಾತ್ಮಿಕದಲ್ಲೇ ಎಷ್ಟಿದೆಯೋ, ನರಗಳು ಅಂದರೆ ಬೇರೆ, ಹಾರ್ಟ್ ಬೇರೆ, ಮತ್ತು ಇದರಲ್ಲಿ ನರಗಳು ಬೇರೆ, ಹಾರ್ಟ್ ಬೇರೆ, ಲಂಗ್ಸ್ ಬೇರೆ, ನೋಡ್ರಿ, ಎಕ್ಸ್ಕ್ರೀಟರಿ ಕಿಡ್ನಿ ಬೇರೆ, ಅಬ್ಬಬ್ಬಬ್ಬಬ್ಬ, ಅದರ ಸ್ಪೆಷಲೈಸೇಷನ್ಸ್ ಬೇರೆ ಬೇರೆ ಬರೀ ಆಧ್ಯಾತ್ಮಿಕದಲ್ಲಿ. ಇನ್ನು ಆದಿಭೌತಿಕ 84 ಲಕ್ಷ ಜೀವರಾಶಿಗಳ ಗೋವಿಂದ, ಆದಿ ದೈವಿಕ ಅದಂತೂ ಯಾವನಿಗೂ ಗೊತ್ತೇ ಇರಲಿಲ್ಲ. ಶಾಸ್ತ್ರ ಹೇಳಿದ್ದನ್ನು ನಂಬ್ಕೋಬೇಕು. ಏನು 14 ಲೋಕಗಳು ಗೊತ್ತೇನೋ? ಎಲ್ಲ ಗೊತ್ತು ಅಂತ ಹೇಳ್ರಿ ನೋಡ. ಆದ್ದರಿಂದ ಇವು ಮತ್ತಿನ್ನೊಂದೇನು, ವಿದ್ಯಾರ್ಜನೆಗಿರುವ ಕಾಲ ಎಷ್ಟಿದೆ? ಕಾಲ ಅತ್ಯಲ್ಪ. ಅವನೇನೋ ಋಷಿ ತಪಸ್ ಮಾಡಿ ಅವನ ಆಯಸ್ನ 4-5 ಸಲ ಎಕ್ಸ್ಟೆಂಡ್ ಮಾಡ್ಕೊಂಡ. ಎಲ್ಲಿ ನೀವು ಮಾಡ್ಕೊಡ್ರಿ? ಆಗೋದಿಲ್ಲ. ನಮಗೆ ಕಾಲನ ಟೈಮೇ ಇಲ್ವಲ್ಲ. ಆಮೇಲೆ ಅದು ಇನ್ನೇನು ಆಯ್ತಪ್ಪ, ಟೈಮ್ ಇದೆ, ಅದಕ್ಕೆ ಹಂಪ್ಸ್ ಎಷ್ಟಿದೆ, ಅಪ್ ಆ್ಯಂಡ್ ಡೌನ್ಗಳು ಎಷ್ಟಿದೆ, ಅಡಚಣೆಗಳು ಎಷ್ಟಿದೆ, ಲೆಕ್ಕವಿಲ್ದಷ್ಟಿದೆ. ಏನೆಲ್ಲ ಅವನು ಆರೋಗ್ಯವಾಗಿರ್ತಾನೆ, ಮಧ್ಯದಲ್ಲಿ ಜ್ವರ ಬರುತ್ತೆ, ತಾಪತ್ರೆಗಳೆಷ್ಟು 3 ಅವನು ಯಾವಾಗ ತಪ್ಪಿಸ್ಕೊಂಡು ಇವನ್ನೆಲ್ಲ ಮಾಡೋದು ಅಂದರೆ. ಇಷ್ಟೆಲ್ಲ ಹೇಳಿದ್ರ ಸಾರಾಂಶ ಏನಾಯಿತು ಅಂದರೆ, ಯಾವನೂ ಒಂದು ವಸ್ತುನ ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೇ, ಮುಗ್ದಾಯ್ತು. ಆದರೆ ನಮ್ಮ ಈ ಒಂದು ವೇದಾಂತದಲ್ಲಿ, ಅಧ್ಯಾತ್ಮ ಶಾಸ್ತ್ರದಲ್ಲಿ ಹೀಗೆ ಹೇಳ್ತಾರೆ, ಈ ಅನಾತ್ಮಗಳನ್ನ ತಿಳ್ಕೊಳ್ಳೋ ಬದಲು ಈ ಅನಾತ್ಮಕ್ಕೆ ಆಧಾರವಾಗಿರೋದು. ಈಗ ಅನಾತ್ಮದಲ್ಲಿ ಎಷ್ಟಿದೆ? ಹಾವು, ನೀರಿನ ಕೊಡಿ, ನೆಲದ ಬಿರುಕು, ಹೂವಿನ ಮಾಲೆ, ಕೋಲು, ಗೀಲು, ಎಕ್ಸೆಟ್ರಾ. ಅದಕ್ಕೆಲ್ಲ ಆಧಾರ ಏನು? ಹಗ್ಗ, ಮಡಕೆ, ಕುಡಿಕೆ, ಶಾವ, ತಟ್ಟೆ, ಲೋಟ, ಚೊಂಬು, ಎಂಬ. ಅದಕ್ಕೆಲ್ಲ ಏನಾಧಾರ? ಮಣ್ಣು. ಒಡವೆಗಳು ಬೇಕಾದಷ್ಟಿದೆ. ಒಡವೆಗಳಿಗೆ ಏನಾಧಾರ? ಚಿನ್ನ. ಹಂಗೆ ಒಂದನ್ನು ತಿಳ್ಕೊಂಡ್ರೆ ಎಲ್ಲವೂ ತಿಳ್ಕೊಂಡಂಗಾಗೋಯ್ತು. ಎಷ್ಟು ಚೆನ್ನಾಗಿದೆ. ಈಗ ಪ್ರಪಂಚ ಅಂದ್ರೆ ಅನಾತ್ಮ ಎಷ್ಟಿದೆ? ಅವಸ್ಥೆಗಳು 3. ಅದರ ಒಳಗಡೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಕಾಲ, ದೇಶ, ಕಾರ್ಯಕಾರಣ. ಇಷ್ಟಕ್ಕೂ ಹಿಂದೆಗಡೆ ಇರೋ ಅವನಪ್ಪ ಒಬ್ಬನೇ ತಾನೆ. ಅವನು ತಿಳ್ಕೊಟ್ರಿ ಕೆಲವನ್ನು ತಿಳ್ಕೊಂಡಂಗಾಯ್ತಾ ಇಲ್ವೋ? ಹೆಂಗಿದೆ ನೋಡ್ರಿ, ಎಷ್ಟು ಸುಲಭ ಹೇಳ. ಇದು ಸುಲಭ. ಆದ್ದರಿಂದ ಯಾವುದು ಒಂದನ್ನು ತಿಳಿದ್ರೆ ಕೆಲವನ್ನೂ ತಿಳಿದಂಗಾಗುತ್ತೋ, ಯಾವುದು ಒಂದನ್ನು ಪಡೆದರೆ ಎಲ್ಲವನ್ನೂ ಪಡೆದಂಗಾಗುತ್ತೋ, ಯಾವುದು ಒಂದನ್ನ ಅನುಭೋಗಿಸಿದ್ರೆ ಎಲ್ಲವನ್ನೂ ಅನುಭೋಗಿಸಿದಂಗ ಆಗ್ಬಿಡುತ್ತೆ. ಮುಗಿದೋಯ್ತು. ಅದಕ್ಕೆ ಆ ಒಂದನ್ನ ತಿಳ್ಕೊಂಡ್ಬಿಡ್ರಿ ಸಾಕು ಅಂತ ಹೇಳೋದು. ಅದಕ್ಕೋಸ್ಕರನೇ ಮನುಷ್ಯನನ್ನ ಯಾರು ಆತ್ಮವನ್ನ ತಿಳ್ಕೊಂತಾರೋ ಅವನ್ನ ಸರ್ವಜ್ಞ ಅಂತ ಕರೀತಾರೆ. ಅದಕ್ಕೋಸ್ಕರ. ಆದ್ರೆ ಈ ಆತ್ಮ ತಿಳ್ಕೊಳ್ಳದೆ ಈ ಅನಾತ್ಮವನ್ನು ಎಷ್ಟೇ ತಿಳ್ಕೊಂಡವನು ಸರ್ವಜ್ಞ ಅಂತ ಹೇಳಕ್ ಬರಲ್ಲ. ಅದು ಹೊಂದೋದು ಇಲ್ಲ. ಜಂಬದ ಮಾತಾಡ್ಬಿಡುತ್ತದು. ಹಾಗೆ ಅಲ್ಲಿಗೆ ಏನಾಯ್ತು? ನಮ್ಮ ಅಧ್ಯಾತ್ಮ ಶಾಸ್ತ್ರದಲ್ಲಿ ಒಂದೊಂದು ತಿಳಿದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಕನಸಿನಲ್ಲಿ ಎಲ್ಲವೂ ಇದೆ. ಅವಸ್ಥೆ ಇದೆ, ಅವಸ್ಥೆ ಒಳಗಡೆ ಏನಿದೆ? ಆಕಾಶ ಇದೆ, ಪಂಚಭೂತಗಳಿದೆ, ಆಕಾಶದಲ್ಲಿ ನಕ್ಷತ್ರಗಳು, 9 ಗ್ರಹಗಳಿದೆ, 14 ಲೋಕಗಳಿದೆ, ಆದಿ ದೈವಿಕ ಇದೆ, ಆದಿ ಭೌತಿಕ ಇದೆ, ಆಧ್ಯಾತ್ಮಿಕ ಇದೆ, ಕಾಲ, ದೇಶ, ಕಾರ್ಯಕ್ರಮ. ಇಷ್ಟು ತಿಳ್ಕೊಂಡ್ಬಿಟ್ರೆ ಕಬಕ್ಕಂತೆ ಎಚ್ಚರ ಆಗುತ್ತೆ. ಸೊ ಇವೆಲ್ಲವೂ ಕೂಡ
ಒಬ್ಬನೇ ಒಬ್ಬ ಆತ್ಮನು ನೋಡ್ತಾ ಇದ್ದಿದ್ದು, ಅವನಿಗೆ ದೃಶ್ಯವಾಗಿತ್ತೆಲ್ಲ, ಮುಗಿದೋಯ್ತು. ಹಾಗೆ ಎಚ್ಚರವು ಕೂಡ ನೋಡ್ರಿ ಹೆಂಗೆ ಸುಲಭವಾಗಿ ಮಾಡ್ಕೋಬಹುದು. ಆದ್ದರಿಂದ ಒಬ್ಬನಲ್ಲೇ ಈ ವಿವಿಧ ಪ್ರಪಂಚ ಎಲ್ಲ ಕಲ್ಪಿತವಾಗಿ ತೋರ್ತಾ ಇದೆ. ಅದಕ್ಕೋಸ್ಕರನೇ ಸ್ವಪ್ನಾಂತಂ ಜಾಗರಿತಾಂತಂ ಬುಭೌ ಏನಾನು ಪಶ್ಯತಿ. ಎಚ್ಚರ, ಕನಸು ಎಚ್ಚರ ಯಾರಿಗೆ ವಿಷಯವಾಗಿದೆಯೋ, ಯಾರು ಇವೆರಡನ್ನೂ ತಿಳ್ಕೊಳಕ್ ಆಯ್ತೋ ಅವನನ್ನು ಹಿಡ್ಕೊಂಡ್ರು ಅಂತ. ಅವನ್ ಸರ್ವಜ್ಞ. ಅವನ್ ತಿಳ್ಕೊಂಡಿದ ತಕ್ಷಣ ಸರ್ವಜ್ಞ ಆಗ್ಬಿಟ್ವಿ, ಎಲ್ಲೋ ತಿಳ್ಕೊಂಡಂಗಾಗೋಯ್ತು. ಇನ್ನು ನಿದ್ದೆಯಲ್ಲಿ ಬೀಜ ರೂಪದಲ್ಲಿರಲ್ಲ, ಅದಕ್ಕೂ ಯಾವ್ದು ಆಧಾರ? ಆತ್ಮನೇ. ಹೀಗೆ ಆದ್ದರಿಂದ ಆ ಪರಮಾರ್ಥವನ್ನ ತಿಳ್ಕೊಂಡ್ಬಿಟ್ರೆ ಸರಿ, ಮುಗಿದು ಹೋಯ್ತು ಅಂತ. ಸೊ ಅಲ್ಲಿಗೆ ಸ್ವಪ್ನ ಪ್ರಪಂಚದಲ್ಲಿ ತನ್ನ ಪ್ರಮಾತೃ ಪ್ರಮಾಣ ಪ್ರಮೇಯ ವಿಭಾಗ ತ್ರಿಪುಟಿ ಮುಕ್ಕುಪ್ಪೆ ಎಲ್ಲವೂ ಮಾಯವಾಗಿ ಹುಸಿಯಾಗ್ಬಿಡುತ್ತೆ. ಅದರ ಸಾರ ಏನು? ಆತ್ಮನೇ. ಅದರ ಆತ್ಮನಿಂದಲೇ ತೋರ್ಕೊಂತಾ ಇರೋದು, ಆತ್ಮನೇ ಹೀಗೆ ತೋರ್ಕೊಂತಾ ಇರೋದು. ಆದ್ದರಿಂದ ಈ ದ್ವೈತ ಪ್ರಪಂಚವೆಲ್ಲವೂ ಕರಗಿ ಹುಸಿಯಾಗಿ ಅಸಾರವಾಗಿ ಅಜ್ಞೇಯವಾಗ್ಬಿಡುತ್ತೆ. ಅಜ್ಞೇಯ ವಿಷಯ. ಆದರೆ ಆತ್ಮನು ಅಜ್ಞೇಯ ಸ್ವರೂಪ, ಅವನ ವಿಷಯವೇ ಅಲ್ಲ. ಈ ದೃಷ್ಟಿಯಿಂದ ನೋಡಿದ್ರೆ ಪರಮಾರ್ಥ ಒಂದೇ ಜ್ಞೇಯವು. ನೋಡ್ರಿ, ಅಲ್ಲಿ ದ್ವೈತ ಪ್ರಪಂಚವೆಲ್ಲವೂ ಕರಗಿ ಹುಸಿಯಾಗಿ ಅಸಾರವಾಗಿ ಅಜ್ಞೇಯವಾಗಿಬಿಡುತ್ತೆ. ಅಜ್ಞೇಯ ಅಂದ್ರೆ ಅದು ವಿಷಯನೇ ಇಲ್ಲ. ಅಲ್ಲಿ ಹಗ್ಗ ಅಂತ ಕಂಡ ಮೇಲೆ ಹಾವೆಲ್ಲಿದೆ? ಅಲ್ಲಿ ಇಲ್ವೇ ಇಲ್ಲ. ಅದನ್ನೇನಂತ ಅನ್ಬೇಕು? ವಿಷಯವೇ ಇಲ್ಲ, ಅಜ್ಞೇಯ. ಹಾಗಾದ್ರೆ ಜ್ಞೇಯ ಅಂತ ಯಾವ್ದಕ್ಕೆ ಹೇಳ್ತೀರಾ? ಆತ್ಮನಿಗೆ, ಹಗ್ಗಕ್ಕೆ ಅಂತ ಹೇಳುತ್ತೆ. ಅಲ್ಲಿಗೆ ತಿಳ್ಕೊಬೇಕಾಗಿರೋ ವಸ್ತು ವಿಷಯ ಅಂತ ಅಂದ್ರೆ ಆತ್ಮನೇ. ಆ ಒಂದು ದೃಷ್ಟಿಯಿಂದ ಆತ್ಮನನ್ನ ಜ್ಞೇಯ ಅಂತ ಕರೀತಾರೆ. ಮಿಕ್ಕದ್ಯಾವುದು ಜ್ಞೇಯವಲ್ಲ. ಆದ್ದರಿಂದ ಈ ಪುರುಷಾರ್ಥಕ್ಕೆ ತಾನೇ ನೇರವಾಗಿ ಸಾಧನವಲ್ಲ. ಯಾವುದು ಅನಾತ್ಮಗಳು ಯಾವುದು ಸಾಧನವಲ್ಲ. ಈ ಒಂದು ಜ್ಞೇಯ ಅಂತ ಏನು ಹೇಳಿದ್ರು, ಆತ್ಮತತ್ವ ಅಂತ ಏನು ಹೇಳಿದ್ರು, ಅದೊಂದನ್ನು ತಿಳ್ಕೊಂಡ್ರೆ ಇನ್ಯಾವುದು ಉಳಿದಿರೋಲ್ಲ. ಯಾಕೆ? ಇದರಲ್ಲೇ ಎಲ್ಲವೂ ಕಲ್ಪಿತವಾಗಿ ತೋರ್ಕೊಂತಾ ಇದೆ. ಇದನ್ನ ಅರ್ಥಕೊಂಡ್ರೆ ಎಲ್ಲವನ್ನೂ ಅರ್ಥಕೊಂಡಂಗೆ ಆಗಾಯ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಆದ್ದರಿಂದ ಪರಮಾರ್ಥ ದೃಷ್ಟಿಯಿಂದ ಇದೆಲ್ಲವೂ ಆತ್ಮ ಒಂದೇ ಆಗಿರುವುದರಿಂದ ಅವನ್ನ ಸರ್ವಜ್ಞ, ಆತ್ಮಜ್ಞ ಅಂತ ಕರೀಬಹುದು. ಹೀಗೆ ಇಲ್ಲಿ ಅರ್ಥ ಸರ್ವಜ್ಞ ಅಂತಂದ್ರೆ, ಸ್ವಾಮಿ ರೈಲ್ ಬಿಡಕ್ ಬರುತ್ತಾ, ಏರೋಪ್ಲೇನ್ ಬಿಡಕ್ ಬರುತ್ತಾ, ಕಾರ್ ಬಿಡಕ್ ಬರುತ್ತಾ, ವಾಚ್ ರಿಪೇರಿ ಮಾಡೋಕ್ ಬರುತ್ತಾ, ಹಿಂಗೆಲ್ಲ ಕೇಳೋದು. ಅರ್ಥ ಆಯ್ತಲ್ಲ? ಈಗ ಇದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿರೋದು? ಈಗ ಒಬ್ಬ ರೈಲ್ ಬಿಡ್ತಾನೆ, ಇನ್ನೊಬ್ಬ ಏರೋಪ್ಲೇನ್ ಬಿಡ್ತಾನೆ, ಇನ್ನೊಬ್ಬ ವಾಚ್ ರಿಪೇರಿ ಮಾಡ್ತಾನೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿರೋದು? ಅನಾತ್ಮ ಅಲ್ಲ, ಅದು ಬೇರೆ. ಇದು ನನ್ಗೆ ಅರ್ಥ ಆಗ್ಬೇಕು. ಇದು ಹೇಗೆ? ಕ್ರಿಯೆ, ನಾಮ ಕ್ರಿಯೆ ಅಷ್ಟೇ. ಅದು ಹಂಗಲ್ಲ. ಪರಮಾರ್ಥ ಚಿಂತಾಮಣಿಯಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ, ಅದು ನೆನೆಸ್ಕೋಬೇಕು. ಈಗ ರೈಲ್ ಬಿಡೋವನಿಗೆ ನನಗೆ ವ್ಯತ್ಯಾಸ ಏನು? ಅನಾತ್ಮವೇ, ಅದು ಬೇರೆ. ಈಗ ಅವನಲ್ಲಿ ಏನು ಎಕ್ಸ್ಟ್ರಾ ಇರುತ್ತೆ? ವಾಚ್ ರಿಪೇರಿ ಮಾಡೋನಲ್ಲಿ ಏನಿರುತ್ತೆ? ಸ್ಕೂಟರ್ ರಿಪೇರಿ ಮಾಡೋನಲ್ಲಿ ಏನಿರುತ್ತೆ? ಅವ್ನು ರಿಪೇರಿ ಮಾಡಕ್ಕೆ ಮೊದಲು ಗೊತ್ತಿಲ್ಲದೆ ಇದ್ದಾಗ ಆ ಒಂದು ಆಟೋಮೊಬೈಲ್ನಲ್ಲಿ ಸೇರಿಕೊಂಡು ಕಲ್ತ್ಕೊಂತಾನೆ. ಈಗ ಮೊದಲಿಗೂ ಇವಾಗ ಬದಲಾವಣೆ ಆಯಿತು, ಗೊತ್ತಾ? ಅವನ ಮನಸ್ಸಿನಲ್ಲಿ ಏನು ಬದಲಾವಣೆ ಆಗುತ್ತೆ? ಜ್ಞಾನ ಬಂತು. ಇವಾಗ ಅಡ್ಗೆ ಮಾಡೋದ್ ಗೊತ್ತಿಲ್ಲ, ಅಡ್ಗೆ ಮಾಡೋದ್ ತಿಳ್ಕೊಂತಾರೆ. ಕರೆಕ್ಟ್. ಅಲ್ಲಿ ಏನಾಗುತ್ತೆ ಮನಸ್ಸಿನಲ್ಲಿ? ಅದು ಮೂಡುತ್ತೆ. ಏನಮ್ಮ? ವೃತ್ತಿಗಳು, ವೃತ್ತಿ, ವೃತ್ತಿ, ಮಾಡಿಫಿಕೇಶನ್ ಆಫ್ ಮೈಂಡ್, ಪ್ರತ್ಯಯ.
ಇವು ಮೂಡಬೇಕು. ಮೊದಲು ನಮಗೆ ಮೂಡಿರಲ್ಲ, ಅಷ್ಟೇ ವ್ಯತ್ಯಾಸ. ಈಗ ಅವನು ರೈಲ್ ಬಿಡೋಕ್ಕೆ ಮೊದಲು ಅವನಿಗೂ ಗೊತ್ತಿಲ್ಲ. ಯಾಕೆಂದರೆ ತಿಳ್ಕೊಂಡ್ರೆ ನಿಮಗೆ ಅದರ ಡೆಪ್ತ್ ಹೋಗಿರ್ತೀರ. ಸುಮ್ಮನೆ ಹೇಳೋದಕ್ಕಿಂತ ಅವನಿಗೂ ನಮಗೂ ವ್ಯತ್ಯಾಸ ಏನು ಅಷ್ಟೇ. ಇದೇನು ಮಹತ್ವದ್ದು. ಈಗ ಅವನು ಏರೋಪ್ಲೈನ್ ಬಿಡಕ್ಕೆ ಬರಲ್ಲ, ರೈಲ್ ಬಿಡಕ್ಕೆ ಬರಲ್ಲ, ಕಲ್ತ್ಕೋಬೇಕೋ ಇಲ್ವೋ, ವಾಚ್ ರಿಪೇರಿ ಮಾಡೋಕ್ಕೆ ಬರಲ್ಲ ಅಂತ ಇಟ್ಕೊಳ್ರಿ. ಈಗ ಅವನು ವಾಚ್ ರಿಪೇರಿ ಮಾಡೋಂಗಿಲ್ಲ, ಒಂದು 6 ತಿಂಗಳ ಕಾಲ ಕಳೀತಾನೆ ಅಂತ ಇಟ್ಕೊಳ್ರಿ. ನೀವು ಅಡುಗೆ ಮಾಡೋದಕ್ಕೆ ಮೊದಲು ಬರ್ತಾ ಇರಲಿಲ್ಲ, ಯಾವುದಕ್ಕೆ ಎಷ್ಟು ಉಪ್ಪು ಹಾಕಬೇಕು, ಖಾರ ಹಾಕಬೇಕು, ಹುಣಸೆ ಹಣ್ಣು ಎಷ್ಟು ಹಾಕಬೇಕು ಎಲ್ಲ ಗೊತ್ತಾದ್ಮೇಲೆ ಆ ಒಂದು ಪ್ರತ್ಯಯಗಳು ಮೂಡುತ್ತೆ ನಿಮ್ಮ ಮನಸ್ಸಿನಲ್ಲಿ. ಅದಕ್ಕೆ ಮಾಡಿಫಿಕೇಶನ್ ಆಫ್ ದಿ ಮೈಂಡು, ಕ್ರಿಯೆ, ಪ್ರತ್ಯಯಗಳು ಅಂತ ಹೇಳ್ತೀವಿ. ಅದು ಮೊದಲು ಇರಲಿಲ್ಲ, ಈಗ ಮೂಡಿದೆ. ಈಗ ಮೊದಲು ಇರಲಿಲ್ಲ, ಈಗ ಮೂಡ್ತು ಅನ್ನೋದು ಯಾವುದಕ್ಕೆ ಗೊತ್ತಾಯಿತೋ ಅದು ಆತ್ಮ. ಇವು ಜುಜುಬಿ ಇದು ಈ ಕಡೆ ಹೊರಗಡೆ ವ್ಯವಹಾರಕ್ಕೆ ಸಂಬಂಧ. ಯಾವನ್ ಬೇಕಾದರೂ ಮಾಡ್ಕೋಬೋದು. ಅರ್ಥ ಆಯ್ತಲ್ಲ? ಇದನ್ನು ಬ್ರಹ್ಮಜ್ಞಾನಿ ಅಂತ ಅನ್ನಲ್ಲ, ಸರ್ವಜ್ಞ ಅಂತ ಅನ್ನಲ್ಲ. ಆದರೆ ಪ್ರತಿಯೊಬ್ಬರಿಗೂ ಕೂಡ ನನಗಿದು ಗೊತ್ತಿಲ್ಲ ಅನ್ನೋದು ಒಂದು ಜ್ಞಾನವೇ. ಈಗ ನನಗೆ ಗೊತ್ತಾಯಿತು. ಈಗ ಅವನ್ನೇನು ಸ್ಪೆಷಲ್ ಏನು ಅಂದರೆ, ಮೊದಲು ಆ ಪ್ರತ್ಯಯಗಳು, ಅದಕ್ಕೆ ಸಂಬಂಧಪಟ್ಟ ಪ್ರತ್ಯಯಗಳು ಮೂಡಿರಲಿಲ್ಲ, ಈಗ ಮೂಡಿದೆ ಅಷ್ಟೇ ವ್ಯತ್ಯಾಸ. ಅದು ಯಾವನು ಬೇಕಾದರೂ ಮಾಡ್ಕೋಬೋದು. ಮೊದಲು ಕೇಳಿದ್ರೆ ಏನಪ್ಪ ನಿಂಗೆ ರೈಲ್ ಬಿಡಕ್ಕೆ ಬರುತ್ತಾನೆ, ಬರೋಲ್ಲ. ಯಾವುದರಿಂದ ಗೊತ್ತಾಯಿತು? ಅದು ಆತ್ಮ. ಪ್ರತ್ಯಯಗಳು ಮೂಡ್ತು, ಇವಾಗ ಬರುತ್ತೆ ಅಂತೀಯ, ಯಾವುದರಿಂದ ಗೊತ್ತಾಯಿತು? ಅದು ಆತ್ಮನೇ. ಅರ್ಥ ಆಯ್ತಲ್ಲ? ಹಿಂಗೆ ತಗೋಬೇಕು. ಅದನ್ನು ಸ್ವಲ್ಪ ಇಲ್ಲಿ ಜ್ಞಾಪಕ ಇಟ್ಕೋಬೇಕು. ಏನು ಸ್ವಾಮಿಗಳು ಇಲ್ಲಿ ಹೇಳಿಲ್ಲ, ಬೇರೆ ಕಡೆ ಹೇಳಿರ್ತಾರೆ. ಅಲ್ಲಿ ನಮ್ಮ ಕನೆಕ್ಷನ್ ಸಿಗಬೇಕು. ಇದು ಓದ್ತಾ ಇದ್ದಂಗೆ ಆ ಪಾಯಿಂಟ್ ಬರಬೇಕು ನಾನು ಅನ್ನಿಸ್ತಾನೆ. ಆದ್ದರಿಂದ ಇಲ್ಲಿ ಹಿಂದೆ ರಾಮಕೃಷ್ಣ ಪರಮಹಂಸರು ಒಂದು ಹೇಳಿದ್ರಲ್ಲ, ನೀವು ಮೆಟ್ಲು ಹತ್ಕೊಂಡು ಹೋಗ್ತೀರಾ, ಮೊದಲನೇ ಮೆಟ್ಲು ಬೇರೆ, 2ನೇ ಮೆಟ್ಲು ಬೇರೆ, 3 ಬೇರೆ, ಫಸ್ಟ್ ಫ್ಲೋರ್ ಬೇರೆ, ಸೆಕೆಂಡ್ ಫ್ಲೋರ್ ಬೇರೆ. ಕೊನೆಗೆ ಅಲ್ಲಿಂದ ವಾಪಸ್ ಬರುವಾಗ ಅಯ್ಯೋ ಫಸ್ಟ್ ಫ್ಲೋರ್ ಅಂತ ಏನನ್ನೋ ಅದೆಲ್ಲ ಏನು, ಇಟ್ಟಿಗೆ ಕಲ್ಲು, ಇಟ್ಟಿಗೆ ಜಲ್ಲಿ, ಮರಳು, ನೀರು, ಸಿಮೆಂಟ್. ಕೆಳಗಿಂದೇನು ಅದೇ, ಕೆಳಗಿಂದೇನು ಅದೇ ಅದೇ ಅದೇ, ಅದನ್ನು ಬಿಟ್ಟು ಇನ್ನೇನೂ ಇಲ್ಲ. ಅಲ್ಲಿಗೆ ಮೊದಲು ನೇತಿ ಅಂತ ಹೋಗಬೇಕು, ಆಮೇಲೆ ಇತಿ ಅಂತ ಬರಬೇಕು. ಯಾವುದೊಂದು ಅನಾತ್ಮ ರೂಪವಾದ ತೋರಿಕೆಯಾದರೂ ನಿಜವಾಗಿ ಆತ್ಮನೇ ಎಂದು ತಿಳಿದುಕೊಂಡಿರುವುದರಿಂದ ಆತ್ಮಜ್ಞನು ಸರ್ವಜ್ಞನು. ನೋಡಿ, ಇದು ಇಂಪಾರ್ಟೆಂಟ್. ಇದು ಅಷ್ಟೇ. ಪ್ರಶ್ನೆ ಕೇಳ್ತೀನಿ ನಿಮಗೆ ಇದ್ರ ಬಗ್ಗೆ. ಈಗ ನಿಮಗೆ ಅನಾತ್ಮ ಅಂದರೆ ಎಲ್ಲ ಅನಾತ್ಮವೇ, ಬ್ರಹ್ಮನ್ ಬಿಟ್ಟು ಅವಸ್ಥೆ ಒಳಗಡೆ ಇರೋ 10 ಡಜನ್ ಅನಾತ್ಮ ರೂಪವಾದ ತೋರಿಕೆಯಾದರೂ ನಿಜವಾಗಿ ಆತ್ಮನೇ. ಇದನ್ನು ಹೆಂಗೆ ಹೇಳ್ತೀರಾ? ಅನಾತ್ಮ ರೂಪವಾಗಿ ಏನು ತೋರ್ತಾ ಇದ್ದು ಅದು ನಿಜವಾಗಿ ಆತ್ಮನೇ. ಹೆಂಗೆ ಹೇಳ್ತೀರಾ? ಈಗ ಯಾರಾದರೂ ಹೇಳಿ. ಅದ್ರದ್ದು ದಾರ ಎಲ್ಲ ಆತ್ಮನಿಂದಲೇ, ಅಂದ್ರೆ ಹಗ್ಗ ಎಲ್ಲ ತೋರ್ತಾ ಇದೆ ಬೇರೆ ಬೇರೆಯಾಗಿ, ಆದ್ರೆ ಅದು ಆಧಾರ ಹಗ್ಗನೇ. ಹಂಗೆ ಆತ್ಮನೇ ಏನೇ ಅನಾತ್ಮ ತೋರ್ಬೇಕಾದ್ರೂ ಆತ್ಮನಿಂದಲೇ ತೋರೋದು ಅಂತ. ಕ್ಲಿಯರ್ ಆಗ್ಲಿಲ್ಲ? ಆತ್ಮನಿಲ್ದೇ ಇದ್ರೆ ಯಾವ್ದು ತೋರಕ್ಕೆ ಸಾಧ್ಯ ಇಲ್ಲ. ಎಲ್ಲವುದು ಅನಾತ್ಮ ಅಂತ ನಾವ್ ಹೇಳಿದ್ರು ಆತ್ಮನೇ ಅದು ಅಂತ ಅದು ಕರೆಕ್ಟ್ ಅಮ್ಮ. ತಿಳ್ಕೊಂಡ್ಮೇಲೆ, ಜ್ಞಾನ ಆದ್ಮೇಲೆ. ಇಲ್ಲ, ಆ ಪ್ರಶ್ನೆ ಅಲ್ಲ. ಅನಾತ್ಮ ರೂಪವಾದ ತೋರಿಕೆಯಾದರೂ ಅದು ನಿಜವಾಗಿ ಆತ್ಮನೇ, ಅದನ್ನು ಹೇಳ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ಹೇಳಿದ್ವಲ್ಲ, ಏನ್ ಮಾಡ್ಬೇಕಿಲ್ಲ? ಈಗ ನಮಗ್ ಕಾಣೋದು ಅನಾತ್ಮನೇ, ಅದನ್ನು ಆತ್ಮ ರೂಪದಲ್ಲಿ ನೋಡ್ಬೇಕು. ಹೇಗೆ ನೋಡ್ತೀರಾ ಅಂತ ಪ್ರಶ್ನೆ. ಬೇರೆಯವ್ರಿಗೂ ಕಾಣೋದು ಜೀವಪ್ಪನೇ ಆತ್ಮ ಅಂತ. ಒಂದ್ ನಿಮಿಷ ಪ್ರತಿಭಾ ಹೇಳಿಮ್ಮ. ಭಾವನೆ ಮಾಡ್ಬೇಕು. ಭಾವನೆ ಮಾಡೋದಲ್ಲ ಇಲ್ಲಿ. ಭಾವನೆ ಮಾಡಿದ್ರೆ ಅದು ಕರ್ತೃತಂತ್ರ ಸಾಧನೆ. ಏನೋ ಹೇಳ್ತಾ ಇದ್ರೆ ಹೇಳಿ ಕೃಷ್ಣ.
ಅದ್ವೈತ ಇರೋದು ಒಂದೇ ಅಂತ, ಆತ್ಮನೇ ಇರೋದು ಅಂತ. ಕರೆಕ್ಟ್ ಅಮ್ಮ. ಉಪಾಧಿಗಳು ಬಿಟ್ರೆ ಜೀವಪ್ಪನೇ ಆತ್ಮ ಎರಡಿಲ್ಲ ಅಂತ. ಉಪಾಧಿಗಳನ್ನ ಬಿಟ್ಟು ನೋಡೋದು ಬರ್ಬೇಕು. ನೀವು ಯಾವ್ದೇ ತಗೊಳ್ರಿ ಅನಾತ್ಮ, ಅದು ಆತ್ಮವೇ. ಮತ್ತೇನ್ ಮಾಡ್ಬೇಕು? ವಸ್ತು ಮೈನಸ್ ಉಪಾಧಿ, ಏನ್ ಬೇಕಾದ್ರೆ ಇರಲಿ. ಈಗ ಆತ್ಮ ಇಲ್ಲದೆ ಅದು ಬೇರೆದ ಹಂಗೆ ತೋರ್ಕೊಳುತ್ತಾ? ಚಾನ್ಸಸ್ಸೇ ಇಲ್ಲ. ಇರವು ಪುಸ್ತಕ ಇದೆ, ಬಳಪ ಇದೆ, ಅದಿದೆ, ಇದಿದೆ, ಇದೆ 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 ಅನ್ನೋದು ಯಾವುದರಿಂದ ಬಂದಿದೆ? ಅಲ್ಲಿ ಪುಸ್ತಕ ಅಂದಿದ ತಕ್ಷಣ ಅದರ ಆಕಾರ, ನಾಮ, ರೂಪ, ಕ್ರಿಯೆಗಳು ಅನಾತ್ಮ ಕ್ರಿಯೆಗಳು. ಎಕ್ಸ್ಟ್ರಾ ಫಿಟಿಂಗ್ ಉಪಾಧಿಗಳು, ನಾಮರೂಪ ಕ್ರಿಯೆಗಳು, ಕಾಲ ದೇಶ ಕಾರ್ಯ ಕಾರಣ ಭಾವಗಳನ್ನ ತೆಗೆದಾಕ್ ನೋಡೋದು ಬರಬೇಕು. ಹಾಗೆ ನಾನು ಹೇಳಿದ್ನಲ್ಲ, ಒಂದು ಸುಂದರವಾಗಿರೋ ಹೆಣ್ಣು ಬಂದ್ರೆ ಬ್ರಹ್ಮಜ್ಞಾನಿ ಹೇಗೆ ನೋಡ್ತಾನೆ? ಎಲ್ಲಾ ಉಪಾಧಿಗಳನ್ನ ಬಿಟ್ಟು ಅವಳು ಇದ್ದಾಳೆ ಅಂತಂದ್ರೆ ಆ ಇದೇ ಅನ್ನೋದು ಆತ್ಮನಿಂದ ಸಾಲ ತಗೊಂಡ್ಬಂದಿರ್ತಾಳೆ. ಅವನು ಆತ್ಮನ ದೃಷ್ಟಿಯಿಂದ ನೋಡಿದಾಗ ಅಲ್ಲ ಆತ್ಮನೇ ಇರೋದು ಅಂತ ಅವನಿಗೆ ಇವು ಯಾವುದೋ ಅಷ್ಟು ಇಂಪಾರ್ಟೆನ್ಸ್ ಅಲ್ಲ. ಯಾವುದು? ಶರೀರ, ಅದರ ಬಣ್ಣ, ಅದರ ಆಕಾರ, ಅದ್ರ ನಾಮ, ರೂಪ, ಕ್ರಿಯೆ, ಅದು ಇಂಪಾರ್ಟೆನ್ಸ್ ಇಲ್ಲ. ಎಲ್ಲವನ್ನು ಕಳ್ಸಿಬಿಡ್ಬೇಕು. ಹಾಗೆ ಹಂಗೆ ನೋಡೋದು ಬರಬೇಕು. ಈಗ ನನ್ನ ಹತ್ರ ಒಡವೆ ಕೊಟ್ಟರೆ ಅದರಲ್ಲಿ ಚಿನ್ನ ಇಲ್ವಾ? ಚಿನ್ನ ಇಲ್ಲದೆ ಬರೀ ಒಡವೆ ತೋರಿಸ್ಬೇಕು. ಏನು ಮಾಡ್ಬೇಕು? ಇವಾಗ ಚಿನ್ನ ಬೇಕು, ಕರ್ಗಿಸಿದ್ರೆ ಆಯಿತು. ಏನಾಯ್ತು? ಏನು ತೆಗೆದಾಕಿದ್ರೆ ಅದರ ನಾಮ, ರೂಪ, ಆ ಕ್ರಿಯೆಯಿಂದ ಬಂದಂಥ ಅದಕ್ಕೆ ಆಕಾರ, ಅದನ್ನು ಬೇರೆ ಬೇರೆ ಸ್ಥಳಕ್ಕೆ ಉಪಯೋಗಿಸೋದು. ಒಂದು ಕತ್ತಿಗೆ, ಒಂದು ತಲೆಗೆ, ಒಂದು ಸೊಂಟಕ್ಕೆ, ಕೈಗೆ, ಕಾಲು, ಇಷ್ಟು. ಈ ಕರಗಿಸಿದ ಮೇಲೆ ಇವೆಲ್ಲ ಕರಗಿ ಬರೀ ಚಿನ್ನವಾಗಿದೆ. ಅದನ್ನು ಕರಗಿಸದೆ ಹಾಗೆ ನಮಗೆ ಗೊತ್ತಾಗಲ್ವೇನೋ ಅದು ಚಿನ್ನ ಅಂತ ನೋಡಕ್ ಬರುತ್ತಾ ಇಲ್ವೋ? ಹಂಗೆ ಈಗ ಚಿನ್ನವನ್ನೂ ಕೂಡ ನಾನು ಕರಗಿಸಿ ಆತ್ಮನಾಗಿ ನೋಡಕ್ ಬರಬೇಕು. ಇದೇನಂತಾರೆ ಇದನ್ನ? ಏನಂತಾರೆ ಇದಕ್ಕೆ? 3 ಸತ್ಯಗಳು. ವ್ಯಾವಹಾರಿಕ ಸತ್ಯವನ್ನು ಬಿಟ್ಟು ನೋಡ್ಬೇಕು, ಪಾರಮಾರ್ಥಿಕ ಸತ್ಯ ಹಿಡ್ಕೋಬೇಕು. ಪ್ರಾತಿಭಾಸಿಕ ಸತ್ಯ ಅಲ್ಲ, ವ್ಯಾವಹಾರಿಕ ಸತ್ಯದಲ್ಲಿ ಹಗ್ಗ ಸತ್ಯ ಇರುತ್ತೆ. ನಾನು ಹಗ್ಗ ಅಂದಿದ ತಕ್ಷಣ ಅಲ್ಲಿ ಹತ್ತಿ ಗಿತ್ತಿ ಎಲ್ಲ ಬಿಟ್ಟು ಅದರ ರೂಟ್ ಕಾಸ್ಗೆ ಹೋಗ್ಬಿಡ್ಬೇಕು. ಈಗ ಬಟ್ಟೆ ಅಂದ್ರೆ ಬಟ್ಟೆಯಲ್ಲಿ ಏನಿದೆ? ನೂಲು ಯಾತ್ರೆಯಿಂದ ಬಂತು? ಹತ್ತಿ ಯಾತ್ರೆಯಿಂದ ಬಂತು? ಮರ ಯಾತ್ರೆಯಿಂದ ಬಂತು? ಭೂಮಿಗೆ ಹೆಂಗಿಂದ ಬಂತು? ಭೂಮಿಗೆ ನೀರು ಅಗ್ನಿಯಿಂದ, ಅಗ್ನಿಗೆ ಗಾಳಿ ಆಕಾಶ ಎಲ್ಲಿಂದ ಬಂತು? ಆತ್ಮನಿಂದ. ಹಂಗೆ ಹೋಗಕ್ಕೆ ಬರ್ಬೇಕು. ಇಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಬಿಟ್ಟು ನೋಡೋದು ಬರ್ಬೇಕು. ಇನ್ನೇನು ಅದನ್ನೇ ಹೇಳಿದ್ದು 7ನೇ ಅಧ್ಯಾಯದಲ್ಲಿ. ಇದು ಮಾಡ್ಬೇಕು. ಇವಾಗ 2 ಫಲ ಹೇಳಿದ್ವಿ. ಮೊದಲನೇದು ಎತ್ಕೊಂತಾನೆ ನನ್ನ ಒಳಗಡೆ ಯಾರಿದ್ದಾರೆ ತಿಳ್ಕೊಂಬಿಡ್ಬೇಕು. ನೇತಿ ಅಂತ ಹೋಗಿ ತಿಳ್ಕೊಂಬಿಡ್ತೀನಿ. ಇತಿ ಅಂತ ವಾಪಸ್ ಬಂದಾಗ ಹೀಗೆ ನೋಡೋದು ಬರ್ಬೇಕು. ಆ 2 ಫಲಗಳು ಹೇಳಿದ್ದು, ಅದಕ್ಕೆ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ನೋಡ್ರಿ, ಅಂಡರ್ಲೈನ್ ಮಾಡ್ಕೊಳ್ರಿ. ಅದು ಯಾವುದೊಂದು ಅನಾತ್ಮ ರೂಪವಾದ ತೋರಿಕೆಯಾದರೂ ಅದರ ಎಕ್ಸ್ಟ್ರಾ ಫಿಟ್ಟಿಂಗ್ ಬಿಟ್ಟರೆ ಅದು ಆತ್ಮನೇ. ನೀವು ಉಪಾಧಿ ಅಂತ ಕರೀರಿ, ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಕರೀರಿ, ಹೆಂಗ್ ಬೇಕಾದರೂ ಕರೀರಿ. ಹಂಗೆ ತಿಳ್ಕೊಂಡವನು ಸರ್ವಜ್ಞ. ನೀವು ಒಳಗಡೆ ತಿಳ್ಕೊಂಡ್ಮೇಲೆ ಹೊರಗಡೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ಮೊದಲು ಒಳಗಡೆ ತಿಳ್ಕೊಳ್ಳೋದು ಸುಲಭನ, ಹೊರಗಡೆ ಎಲ್ಲ ವಸ್ತುಗಳು ತಿಳ್ಕೊಳ್ಳೋದು ಸುಲಭನ ಹೇಳ್ರಿ? ಅದಕ್ಕೆ ಮತ್ತು ನನ್ನ ಒಳಗಡೆ ತಿಳ್ಕೊಳ್ಳೋದು ಸುಲಭ. ಯಾಕೆ? ನನ್ಗೆ ತುಂಬ ಹತ್ರ ಇರೋದು ಆತ್ಮ ನಾನೇ.
ನಿಜವಾಗಿ ನೋಡಿದ್ರೆ ಆತ್ಮರೊಬ್ಬನೇ ಪರಮಾರ್ಥ ತತ್ವವು ಆತ್ಮನಲ್ಲಿಯೇ ನಮ್ಮ ಸರ್ವ ವ್ಯವಹಾರವು ಕಲ್ಪಿತವಾಗಿರುತ್ತೆ. ಆದರೂ ಇದು ನಮಗೆ ತಿಳಿಯೋದು ಈಗ ಗೊತ್ತಾಯ್ತು. ಅಜ್ಞಾನ ನಿದ್ರೆಯಲ್ಲಿ ನಾವು ನಾನತ್ವದ ಕನಸನ್ನು ಕಾಣ್ತಾ ಇದ್ವಿ. ನೋಡ್ರಿ, ಇವಾಗ ಕನಸು ನೋಡುವಾಗ ನೋಡ್ರಿ ಎಷ್ಟು ವೆರೈಟಿಗಳಿರುತ್ತೆ ಕನಸಿನಲ್ಲಿ. ಏನೇನಿದೆ? ನಾನು ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ಅದರ ಜೊತೆ ದೇಶ ಕಾಲ ಕಾರ್ಯಕಾರಣ ಭಾವ, ಆಮೇಲೆ ಇಲ್ಲಿ ಕಾರ್ಯ ಕಾರಣ, ಆಮೇಲೆ ಸಾಮಾನ್ಯ ವಿಶೇಷ, ಎಲ್ಲ ಥರದ್ದು ವ್ಯವಹಾರ ನಡೀತಾ ಇರುತ್ತೆ. ಇದಕ್ಕೆಲ್ಲ ಆಧಾರ ಯಾವುದು? ಕನಸು. ಕನಸ್ಗೆ ಆಧಾರ ಯಾವುದು? ಆತ್ಮನೇ. ಮುಗಿದು ಅವ್ನು ತಿಳ್ಕೊಂಡ್ಬಿಟ್ರೆ ಆಗೋಯ್ತು. ಸೊ ಜ್ಞಾನವೆಂಬ ಎಚ್ಚರವಾದ ಕೂಡಲೇ ಇದೆಲ್ಲವೂ ಆತ್ಮನೇ. ವ್ಯವಹಾರದ ಎಲ್ಲ ಜ್ಞಾನಗಳಲ್ಲಿಯೂ ನಾವು ನಿಜವಾದ ಆತ್ಮನನ್ನೇ ಅರಿಯುತ್ತಿರುವೆವು ಎಂದು ನಮಗೆ ತಿಳುವಳಿಕೆಯಾಗುವುದು. ಅನಾತ್ಮನ ನೋಡಿದ್ರು ನಾನು ಆತ್ಮನ ನೋಡೋಕೆ ಬರಬೇಕು, ಆ ಕಲೆ ಬರಬೇಕು. ಅದು ಬರದೇ ಇದ್ರೆ ಏನು ಮಾಡಬೇಕು? ಅದನ್ನೇ ಇವಾಗ ಭಾವನೆ ಮಾಡಿಕೊಡ್ರಿ ಅಂತ ಹೇಳೋದು. ಅದನ್ನೇ 7ನೇ ಅಧ್ಯಾಯದಲ್ಲಿ ಇವಾಗ ಶುರು ಮಾಡ್ತಾರೆ. ಮಾಡಿಬಿಟ್ರು ಆವಾಗಲೇ ಹಾಗೆ ಮುಂದಕ್ಕೆ ಹೇಳ್ತಾರೆ ಮುಂದಕ್ಕೆ ನೋಡ. ಬ್ರಹ್ಮಜ್ಞಾನಿಗೆ ಇದು ಅನುಭವದ ಮಾತು, ನಮಗೆ ಭಾವನೆ ಮಾಡ್ಕೊಳ್ಳೋದು. ಹಾಗೆ ಅವನಿಗೆ ಎಫರ್ಟ್ಲೆಸ್, ಚಾಯ್ಸ್ಲೆಸ್. ನಮಗೆ ಎಫರ್ಟ್ ಹಾಕಿ ವಿತ್ ಚಾಯ್ಸಿಂದ ಮಾಡಬೇಕು. ಹಾಗೆ ಪುರುಷ ಪ್ರಯತ್ನ ಇಲ್ಲಿ. ಲೌಕಿಕವಾದ ವಿದ್ಯೆಗಳು ಯಾವ ಕೆಲಸಕ್ಕೆ ಬರೋದಿಲ್ಲ ಅಂತೇನು ತಪ್ಪು ತಿಳ್ಕೊಬಾರ್ದು. ಬರುತ್ತೆ, ಆದರೆ ಸಾಕದು. ರೋಟಿ ಕಪಡ ಮಕ್ಕಳ ಅಷ್ಟಕ್ಕೆ. ನಿಮ್ಮ ವೈದಿಕಕ್ಕೂ ಬರಲ್ಲ ಅದು. ಲೌಕಿಕ ವ್ಯವಹಾರಕ್ಕೆ ಬರುತ್ತೆ ರೋಟಿ ಕಪಡ ಮಕ್ಕಳ, ವೈದಿಕಕ್ಕೂ ಬರಲ್ಲ ಅದು. ಇನ್ನು ಪಾರಮಾರ್ಥಕ್ಕೆ ಎಲ್ಲಿ ಬರುತ್ತದೆ? ಬರೋದಿಲ್ಲ ಅಂತ. ಈ ವಿದ್ಯೆಗಳೆಲ್ಲವೂ ಆತ್ಮನ ನಿಜವಾದ ಸ್ವರೂಪವನ್ನು ತಿಳಿಸುವ ಬ್ರಹ್ಮವಿದ್ಯೆಗೆ ಒಯ್ಯುವಂತಾಗಬೇಕು. ನೀವು ಯಾವುದೇ ತಿಳ್ಕೊಡ್ರಿ, ನಮ್ಮಲ್ಲಿ ಅದು ಒಂದು ಕಲೆ ಇತ್ತು, ಈಗೆಲ್ಲ ಹೊರಟೋಗ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್, ನೀವು ನೃತ್ಯ ಕಲಿತೀರಾ, ಯೋಗ ಕಲಿತೀರಾ, ಕೆಲವು ಪರಮಾತ್ಮನ ಸೇರಿಸ್ತಾರ. ಎಷ್ಟು ಚೆನ್ನಾಗಿದೆ ನೋಡಿ ಪತಂಜಲಗಳು. ಪರಮಾತ್ಮನ ತಿಳ್ಕೊಳ್ಳೋದಕ್ಕೆ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಯಮನಿಯಮಗಳು. ಹಾಗೆ ನೀವು ಡ್ಯಾನ್ಸ್ ಕಲಿತೀರ, ಅದರಲ್ಲಿ ಎಲ್ಲ ದೇವ್ರಿಗೆ ಸಂಬಂಧಪಟ್ಟರೆ. ನೀವು ಕೀರ್ತನೆ ಹಾಡ್ತೀರ, ದೇವ್ರಿಗೆ ಬಿಟ್ಟು ಏನು ಹಾಡ್ತಾರೆ? ಹಿಂಗಿದೆ. ನೀವು ಕಲೆ ಪೇಂಟ್ ಬರೀತೀರ, ಏನು ಎಲ್ಲ ದೇವ್ರದ್ದೇ ಬರೀಬೇಕು. ಅವನ ಚಿತ್ರ ಕೆತ್ತಾನೆ, ಏನು ಕೆತ್ತದ? ಅವನ ಗೋಪುರಗಳು, ದೇವರುಗಳು, ಶಿಲ್ಪಿಗಳು, ಎಲ್ಲ ದೇವಸ್ಥಾನಗಳಲ್ಲಿರೋ ದೇವರುಗಳನ್ನೇ. ಯಾವುದೇ ಕಲೆ ಆರ್ಟ್ ತಗೊಳ್ರಿ, ಹಿಂದೆಗಳೇ ಪರಮಾತ್ಮನ ಸೇರಿಸ್ಕೊಂಡಿರ್ತಾರೆ. ಎಷ್ಟು ಚೆನ್ನಾಗಿ ಇದು ನಮ್ಮ ರಕ್ತಗತವಾಗಿ ಬಂದಿದೆ. ಹೆಂಗೆ? ನಾನು ಪ್ರಶ್ನೆ ಕೇಳ್ತೇನೆ, ನಮಗೆ ರಕ್ತಗತವಾಗಿ ಬಂದಿದೆ ಅಂತ ಯಾವುದು? ಅಧ್ಯಾತ್ಮ. ಹೆಂಗೆ? ಪ್ರಶ್ನೆ ಕೇಳ್ತಾರೆ. ಪ್ರತಿಯೊಂದ್ರಲ್ಲೂ ನಾವು ಗಂಗಾ ತಾಯಿ ಅಂತೀವಿ, ನೀರನ್ನ ಪುಸ್ತಕನ ಸರಸ್ವತಿ ಅಂತೀವಿ. ಇದೆಲ್ಲ ಭಾವನೆ ಮಾಡೋದು ನಮ್ಗೆ ಸಹಜವಾಗಿ ಆಗ್ಬಿಟ್ಟಿದೆ. ಅದು ಬೆಳಗ್ಗೆ ತಂದೆ ತಾಯಿನೋ ದೇವರು. ಸರ್ ಹೇಳಿ ಸರ್. ಅದಾಯ್ತು. ಅದರಿಂದ ನೋಡ್ರಿ, ನಮ್ಮಲ್ಲಿ ಷೋಡಶ ಸಂಸ್ಕಾರ ಹೇಳ್ತಾರೆ. ಮೊದಲನೇ ಸಂಸ್ಕಾರ ತಾಯಿಯ ಗರ್ಭದಲ್ಲಿದ್ದಾಗ, ಅದಕ್ಕೇನಂತಾರೆ? ಅದಕ್ಕೆ ಬೇಬಿ ಶವರ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಅಮೇರಿಕನ್ಸು, ಅಂದ್ರೆ ನಮ್ಮವರೆಲ್ಲ. ಅದಕ್ಕೇನು ಕರೀತಾರೆ? ಶ್ರೀಮಂತಿಕೆ. ಶ್ರೀಮಂತ. ಅಲ್ಲಿಂದ ಶುರುವಾಗುತ್ತೆ ನೋಡಿ 16 ಸಂಸ್ಕಾರಗಳು. ಲಾಸ್ಟ್ ಒನ್ ಯಾವುದು? ಅಂತ್ಯ ಸಂಸ್ಕಾರ. ಅಗ್ನಿಗೆ ಹಾಕೋದು ಆಹುತಿ. ನಮ್ಮಲ್ಲಿ ಪ್ರತಿಯೊಂದಕ್ಕೂ ಅಗ್ನಿ, ಎಲ್ಲವನ್ನೂ ಭಾವನೆ ಮಾಡ್ಕೊಳ್ಳೋದು. ಇದು ಒಂದು ಸವಿಸ್ಸು ಅಥವಾ ತುಪ್ಪ ಇದ್ದಂಗೆ, ಹಾಲಿದ್ದಂಗೆ. ಇದು ಒಂದು ಸವಿತ್ತು ಅಥವಾ ಏನು ಬೇಕಾದ್ರೆ
ಅಗ್ನಿದೇವನಿಗೆ ಅರ್ಪಿಸೋದು. ಇದು ಅಗ್ನಿದೇವನಿಂದನೇ ಬಂದಿತ್ತು, ಅವನಿಗೆ ಅರ್ಪಿಸೋದು. ಎಷ್ಟು ಚೆನ್ನಾಗಿದೆ. 16 ಸಂಸ್ಕಾರಗಳು. ಮತ್ತೆ ಬೆಳಿಗ್ಗೆ ನೀವು ಎದ್ದಾಗ ಬಲಗಡೆ ಹೇಳ್ಬೇಕು, ದೇವ್ರನ್ನ ನೆನೆಸ್ಕೊಂಡು ಸ್ನಾನ ಮಾಡಬೇಕು, ದೇವಸ್ಥಾನಕ್ಕೂ ನಮ್ಮ ಮನೇಲಿ ದೇವ್ರ ಗುಡಿಗೆ ಹೋಗ್ಬೇಕು, ಅವ್ರವ್ರ ಮನೆಯಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಬೇಕು. ಆಮೇಲೆ ಮುಂದಿನ ಕೆಲಸ ಅಡುಗೆ ಮನೆ ಕಡೆ. ಹೆಂಗಿದೆ ಈ ಪದ್ಧತಿ? ಹೆಂಗಿದೆ? ಊಟ ಮಾಡುವಾಗ ಭಗವಂತ ನಿಮ್ ಪ್ರೀತಿ ಆಗಲಿ, ಅಲ್ಲಿ ಅಂಗಡಿ ತೆಗೆಯುವಾಗ ಅದಕ್ಕೆ ನಮಸ್ಕಾರ ಮಾಡಿ ಬೀಗ ತೆಗಿತೀನಿ. ನಾನು ಚೆನ್ನಾಗಿ ನಮ್ಮ ಮನೆಯಲ್ಲಿ ಹೇಳ್ಕೊಟ್ಟಿದ್ದು. ನಾನು ತುಂಬ ಚಿಕ್ಕ ವಯಸ್ಸಿನಲ್ಲೇ ನಾನು ಅಂಗಡಿಗೆ ಹೋಗೋದು, ಆ ಬಾಗಿಲು ತೆಗೆಯೋದು, ಗುಡಿಸೋದು, ಎಲ್ಲ ಮಾಡ್ತಾ ಇದ್ದೆ ಚಿಕ್ಕ ವಯಸ್ಸಿನಲ್ಲಿ. ವ್ಯಾಪಾರಿಗಳು ಹಾಗೆ ಅದು ತೆಗೆಯುವಾಗ ನಮಸ್ಕಾರ ಮಾಡಿ ತೆಗಿಯೋದು. ಮತ್ತೆ ಮೊದಲನೇ ಸಾರಿ ವ್ಯಾಪಾರ ಆಯಿತು, ಅದಕ್ಕೆ ಬೋಣಿ ಅಂತ ನಮಸ್ಕಾರ ಮಾಡ್ಕೊಂಡು ಮಾಡೋದು. ಹೆಂಗಿದೆ? ನಾವು ಈ ದಾರಿಗೆ ಬಂದಮೇಲೆ ಗಿರಾಕಿಗಳು ಆತ್ಮನ ರೂಪದಲ್ಲಿ ಬರ್ತಾರೆ ಅಂತ ಹೇಳಿ ಭಾವನೆ ಮಾಡ್ತಾರೆ. ಅದರ ಜೊತೆಗೆ ತೂಕದಲ್ಲಿ ಹೆಚ್ಚು ಕಡಿಮೆ ಮಾಡಬಾರ್ದು, ರೇಟ್ನಲ್ಲಿ ಹೆಚ್ಚು ಕಡಿಮೆ ಹೇಳಬಾರ್ದು, ಮತ್ತು ಈ ಮೋಸ ವಂಚನೆ ಕಪಟ ಇರಬಾರ್ದು. ಧರ್ಮದಿಂದ ಮಾಡು. ನೀನು ಲಾಭ ಜಾಸ್ತಿ ತಗೋ, ಬೇಡ ಅನ್ನಲ್ಲ, ಅದು ಮೋಸ ಅಲ್ಲ. ನನ್ನ ಅಂಗಡಿಯಲ್ಲಿ ನಾನು ಇಷ್ಟು ಲಾಭ ಇಟ್ಕೊಂಡು ಬೇಕಾದ್ರೆ ಬಾದ್ರೆ ಬೇಡ. ನಾನು ಹೆಂಗೆ ಫೈನಲ್ ಹೇಳ್ತೀನಿ, ಆ ಪ್ಯೂರಿಟಿ ಆಗಿದೆ. ಇದು ನಮ್ಮ ತಂದೆ ಒಂದು ಸಾರಿ ಕೇಳಿದ್ರು, ಗರುಡ ಪುರಾಣ ಓದುವಾಗ, ನಾವೆಲ್ಲ ಮೋಸ ಮಾಡ್ದಂಗೆ ಆಗುತ್ತೆ ಅಂತ. ಯಾರು ಹೇಳ್ತಾರೆ ನಿಮಗೆ ಅಂತ ಅಂದಿದ್ರು ಐನವರು. ಇಲ್ಲಿ ಮೋಸ ತೂಕದಲ್ಲಿ ಮಟ್ಟ ಎಷ್ಟಿದೆ ಅಂತ ಹೇಳೋದು, ಅದಕ್ಕೆಲ್ಲ ಜಾಸ್ತಿ ಹೆಚ್ಚು ಇವೇ ಹೇಳಬೇಡ. ಲಾಭ ಬೇರೆ ಅಂಗಡಿಗಿಂತ ಒಂದು 4 ಆಣೆ ಜಾಸ್ತಿ ಇಟ್ಕೊಳ್ಳಿ. ಅವಾಗೇನು ಮಾಡ್ತಾರೆ, ಇವ್ರ ಅಂಗಡಿಲಿ ಕರೆಕ್ಟ್ ಹಾಕಿರ್ತಾರೆ, ಅವ್ರು ಏನು ಹೇಳ್ತಾರೋ ಹಂಗೆ ಆಗ್ತಾರೆ. ಚಿನ್ನದಂಗಡಿ ಯಾವನ್ ಗೊತ್ತಾಗುತ್ತೆ ಅವನಿಗೆ ಮಟ್ಟ ಗಿಟ್ಟ ಎಲ್ಲ ಏನು ಗೊತ್ತಾಗುತ್ತೆ. ಅದು ನಂಬಿಕೆ ಮೇಲೆ ಹೋಗ್ತಾ ಇರುತ್ತೆ. ಆದ್ದರಿಂದ ಎಲ್ಲವೂ ಅಷ್ಟೇ. ಆದ್ದರಿಂದ ಧರ್ಮದಿಂದ ನಡೀರಿ, ನ್ಯಾಯದಿಂದ ನಡೀರಿ. ನಾವು ಲಾಭ ಇಟ್ಕೊಳ್ದೇ ಇದ್ರೆ ಹೆಂಡತಿ ಮಕ್ಕಳು ಸಾಕತ್ತೆ ಹೆಂಗೆ? ನಾನು ಕಳ್ತನ ಮಾಡ್ಕೊಂಡ್ಬರ್ಬೇಕೇನೋ? ಇಲ್ಲ. ಹೀಗೆ ನೋಡ್ರಿ ಆಧ್ಯಾತ್ಮ ಹೆಂಗೆ ಹಾಸು ಹೋಗ್ತಾ ಇದೆ. ಇದನ್ನ ಈಗ ನಾವು ಫಾರಿನರ್ಸ್ ಇಂದ ಕಲಿಬೇಕು. ಅವರಲ್ಲಿ ಎಷ್ಟು ಚೆನ್ನಾಗಿದೆ ಒಂದು ಸಿಸ್ಟಮ್ಮು, ಒಂದು ಕ್ಲೀನ್ಲಿನೆಸ್. ಎಲ್ಲಾದ್ರೂ ಹೋದರೆ ಕ್ಯೂ ನಿಂತ್ಕೊಂಡ್ರೆ ಅವ್ರಿಗೂ ನಮಗೂ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ನಿಂತ್ಕೊಂತಾರೆ. ನೂಕು ಕಿತ್ತಾಡೋದು, ಅಲ್ಲೋಗಿ ಮುಂದೆ ನಿಂತ್ಕೊಳ್ಳೋದು. ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ, ದೇಶದ ಅಭಾವ, ಕಾಲದ ಅಭಾವ, ಮತ್ತು ಎಲ್ಲರೂ ಅಭಾವ, ಸ್ಥಳದ ಅಭಾವ, ಗಾಳಿ ಶುದ್ಧಿ ಎಲ್ಲ ರಾಮಾಯಣ. ಯಾಕೆಂದರೆ ಜನ ಜಾಸ್ತಿ, ಸ್ಥಳ ಕಡಿಮೆ, ಎಲ್ಲರೂ ಆ ನೀರಿನ ಕೊರತೆ, ಅದು ಕೊರತೆ, ಎಲ್ಲ ಕೊರತೆ ಇದೆ. ಬಿಟ್ಟು ಒಟ್ಟಿನಲ್ಲಿ ನಮ್ಮಲ್ಲಿ ನಮ್ಮ ಹಿಂದೂ ಕಲ್ಚರ್ ಪ್ರಕಾರ ನಮ್ಮ ರಕ್ತಗತವಾಗಿ ಬಂದಿದೆ ಆಧ್ಯಾತ್ಮ. ಅದನ್ನು ತಿಳ್ಕೊಂಡ್ರೆ ಸಾಕು. ಈ ವಿದ್ಯೆಗಳೆಲ್ಲವೂ ಆತ್ಮನ ನಿಜವಾದ ಸ್ವರೂಪವನ್ನು ತಿಳಿಸುವ ಬ್ರಹ್ಮವಿದ್ಯೆಗೆ ಒಯ್ಯುವಂತಾಗಬೇಕು. ಅದು ಹೇಗಿರ್ತದೆ. ಆದ್ದರಿಂದಲೇ ಬ್ರಹ್ಮವಿದ್ಯೆಯನ್ನ ಸರ್ವವಿದ್ಯೆ ಪ್ರತಿಷ್ಠೆ. ಈ ಬ್ರಹ್ಮವಿದ್ಯೆ ಎಲ್ಲ ವಿದ್ಯೆಗಳಿಗೂ ಪ್ರತಿಷ್ಠೆ ಇದ್ದಂಗೆ, ಆಧಾರ ಇದ್ದಂಗೆ, ಸಬ್ಸ್ಟ್ರಾಟರ್. ಎಲ್ಲ ವಿದ್ಯೆಗಳು ಹೋಗಿ ಮುಟ್ಟಬೇಕಾಗಿರೋದು ಈ ವಿದ್ಯೆಯನ್ನೇ ಅಂತ ಉಪನಿಷತ್ನಲ್ಲಿ ಕರೆದಿದೆ. ನಮ್ಮ ತಿಳುವಳಿಕೆ ಎಲ್ಲವೂ ಒಂದಲ್ದಿದ್ರೆ ಒಂದು ದಾರಿಯಿಂದ ಮಹಾಜ್ಞೇಯವಾದ ಆತ್ಮನನ್ನೇ ಮುಟ್ಟಬೇಕು. ಅದಕ್ಕೆ ನಮ್ಮಲ್ಲೆಲ್ಲ ಈ ಥರ ಪದ್ಧತಿ ಮಾಡಿದ್ರು, ಆತ್ಮನನ್ನು ಮುಟ್ಟೋದಕ್ಕೋಸ್ಕರನೇ. ಎಷ್ಟು ಚೆನ್ನಾಗಿದೆ ನೋಡ್ರಿ. ನಮ್ಮ ಹಿಂದೂ ಕಲ್ಚರ್ನಲ್ಲಿ ರಕ್ತಗತವಾಗಿ ಬಂದಿತ್ತು ಆಧ್ಯಾತ್ಮ. ಎಲ್ಲಿ ಫಾರಿನರ್ಸ್ ಮಾಡಲಿ ಇದನ್ನು ನೋಡ, ಗೊತ್ತಿಲ್ಲ ಅವ್ರಿಗೆ, ಹೇಳ್ಕೊಟ್ಟಿಲ್ಲ, ಅವರೆಲ್ಲ ಥರದ್ದಿಲ್ಲ. ವಾರಕ್ಕೊಂದ್ಸಾರಿ ಚರ್ಚ್ಗೆ ಹೋಗ್ಬಿಟ್ರೆ ಆಗೋಯ್ತು ಅಷ್ಟೇ. ಈ ಆತ್ಮಜ್ಞಾನವೇ ನಿಜವಾದ ಯೋಗವು. ಯೋಗ ಅಂತ ಕರ್ಸ್ಕೋಬೇಕಾದ್ರೆ ಆತ್ಮಜ್ಞಾನವನ್ನು ಬಿಟ್ಟು ಮತ್ತೆ ಯಾವ್ದು ಹೇಳಿದ್ರು ಆಗಲ್ಲ. ಈ ಪತಂಜಲಿಗಳಲ್ಲಿ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ 8 ಅಂಗಗಳು ಹೇಳ್ತಾರೆ. ಅವು ಕೂಡ ಆತ್ಮನಿಗೋಸ್ಕರನೇ ಹೇಳಿರೋದು. ಬಟ್ ಅವರು ಹೇಳಿದ್ರು ದ್ವೈತ ಫಿಲಾಸಫಿ, ಇವೆಲ್ಲ ಹೆಚ್ಚು ಕಡಿಮೆ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಇವತ್ತು ಕೂಡ ಅದನ್ನು ಹೇಳಿದ್ವಿ. ನಿಜವಾಗಿ ಯೋಗ ಅಂದರೆ ಏನಪ್ಪಾ ಅಂದರೆ, ಮನಸ್ಸನ್ನ ಆತ್ಯಂತಿಕವಾಗಿ ಪರಮಾರ್ಥದಲ್ಲಿ ನಿಲ್ಲಿಸೋದಿಕ್ಕೆ
ಯೋಗ ಅಂತ ಕರೀತಾರೆ. ಮನಸ್ಸನ್ನ ಆತ್ಮನಲ್ಲೇ ನಿಲ್ಲಿಸ್ಬೇಕು. ಆತ್ಮನಿಗೆ ಆಕಾರ ಇದೆಯೇನೋ, ರೂಪ ಇದೆಯೇನೋ, ಗಂಧ ಇದೆಯೇನೋ, ಕ್ರಿಯೆ ಇದೆಯೇನೋ, ನಾಮ ರೂಪ ಕ್ರಿಯೆಗಳು ಉಂಟೇನೋ ಇಲ್ಲ, ಅದೇ ಕಷ್ಟ ಇರೋದು. ಆದ್ದರಿಂದ ಮತ್ತೇನು ಮಾಡಬೇಕು? ಅನಾತ್ಮವನ್ನು ಬಿಟ್ಟರೆ ಆತ್ಮನಾಗಿರ್ತೀರ. ಮತ್ತು ಇದು ಏಕಾಗ್ರತೆಯಿಂದ ಮಾಡಬೇಕು. ಉಳಿದ ಜ್ಞಾನಗಳನ್ನು ಇನ್ನೂ ತಿಳಿಯಬೇಕೆಂಬ ಬಾಯಾರಿಕೆ ಇದ್ದೇ ಇರುತ್ತೆ. ನೀವು ಯಾವುದೇ ಬೇರೆ ವಿದ್ಯೆಗಳು ತಗೊಳ್ರಿ, ಪೂರ್ತಿ ಆಗೋದಿಲ್ಲ, ಇನ್ಕಂಪ್ಲೀಟ್. ಮತ್ತೆ ನಿಮ್ಗದು ಇದ್ದೇ ಇರುತ್ತೆ, ಇನ್ನೂ ತಿಳ್ಕೊಬೇಕು ಅಂತ. ಬಟ್ ಇದು ಹಂಗಲ್ಲ, ಇದೊಂದನ್ನು ತಿಳ್ಕೊಂಬಿಟ್ರೆ ಮುಗಿದೋಯ್ತು. ಅದಕ್ಕೆ ಇದು ಬೆಸ್ಟ್ ಅಲ್ವಾ? ಅದಕ್ಕೆ ಒಂದು ಸರ್ವಜ್ಞ ಅಂತ ಕರೆಯೋದು. ಸರ್ವಜ್ಞ, ಸರ್ವೇಶ್ವರ, ಯೋನಿ ಹಿಂಗೆಲ್ಲ ಕರೀತಾರೆ. ಉಳಿದ ಜ್ಞಾನಗಳನ್ನ ಏನೇ ತಿಳ್ಕೊಳ್ರಿ, ಅದರ ಜೊತೆನಲ್ಲಿ ದುಃಖ ಕಟ್ಟಿಟ್ಟ ಬುದ್ಧಿ. ಇದು ಎಷ್ಟೆಷ್ಟು ನೀವು ಈ ಕಡೆ ಹೋಗ್ತೀರೋ ಅಷ್ಟೆಷ್ಟು ಆನಂದ ನಿಮ್ದು. ಕಾಸಕ್ಕೆ ತಕ್ಕಂತೆ ಕಜ್ಜಾಯ. ಯಾವ್ದು ಬೇಕು? ಹೆಂಗಿದೆ ನೋಡಿ. ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ, ಬಿಸ್ನೆಸ್ ಚೆನ್ನಾಗಿ ಸೆಟ್ ಆಗಬೇಕಾದ್ರೆ ಎಷ್ಟು ದಿನ ಆಗಬೇಕು? ಇದು ಹಂಗಿಲ್ಲ. ನೀವು ಒಂದು ರೂಪಾಯಿನಷ್ಟು ಸಾಧನೆ ಮಾಡಿದ್ರೆ ಅಷ್ಟು ಆನಂದ ನಿಮ್ಮದು ಇವಾಗಲೇ ಸಿಕ್ಕೋಯ್ತು. ಮತ್ತಿದು ಡೌಟ್ ಇಲ್ಲ, ಅಯ್ಯೋ ಸಿಗುತ್ತೋ ಇಲ್ವನೋ, ಗ್ಯಾರಂಟಿ. ಕಟ್ಟಿಟ್ಟ ಬುತ್ತಿ, ಕಾಸಕ್ಕೆ ತಕ್ಕಂತೆ ಕಜ್ಜಾಯ. ಯಾವ್ದು ಬೇಕು? ಅದರಲ್ಲಿ ಲಾಸು ಆಗ್ಬೋದು, ಇದರಲ್ಲಿ ಲಾಸ್ಟ್ ಕ್ವಶನ್ನೇ ಇಲ್ಲವೇ? ಯಾಕೆ? ನಾನೇ ಅದಾಗಿದ್ದೆ. ಅನಾತ್ಮವನ್ನು ಬಿಡ್ತಾ ಹೋಗೋದು, ಅದರಲ್ಲಿ ಏನು ಹೆಚ್ಚು ಕಡಿಮೆ ಆಗುತ್ತೆ? ಬಿಟ್ಟರೆ ಆಯಿತು ಅಷ್ಟೇ. ನೀವು ಈ ದಾರಿನಲ್ಲಿ ಹೋಗ್ತಾ ಇದ್ರೆ ಒಂದು ದಿವಸ ಹೋಗ್ತೀವಿ. ಇಲ್ಲಿ ಹೆಚ್ಚು ಕಡಿಮೆ ಇಲ್ಲ, ಬಟ್ ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ಆಯಿತು. ಹೇಗಿದೆ ನೋಡಿ. ಅಲ್ಲಿ ದುಃಖ ಇವೆಲ್ಲ ಇರುತ್ತೆ, ಅಶಾಂತಿ ಇವೆಲ್ಲ ಅದರ ಜೊತೆ ಸೇರಿರುತ್ತೆ. ಆದರೆ ಇಲ್ಲಿ ಯಾರೊಬ್ಬರಿಗೂ ಅತೃಪ್ತಿ ಅನ್ನೋದಿರಲ್ಲ. ಎಲ್ಲರಿಗೂ ಒಂದೇ ಬಗೆಯ ತೃಪ್ತಿ ಉಂಟಾಗ್ತಾ ಇರುತ್ತೆ. ಇದಪ್ಪ ಬೇಕಾಗಿರೋದು. ನಿದ್ದೆಗೆ ಹೋದ್ರೆ ನನ್ನ ಆನಂದ ಬೇರೆ, ನನ್ನ ತೃಪ್ತಿ ಬೇರೆ, ನಿಮ್ಮ ತೃಪ್ತಿ ಬೇರೆ. ತೋರಿಸ್ರಿ ನೋಡೋಣ ಹೇಗಿದೆ. ಇಲ್ಲೇ ಸಾಕು ನಿಮಗೆ. ಆದರೆ ಈ ಹೊರಗಡೆ ದೇಶಗಳಲ್ಲಿ, ಪಾಶ್ಚಾತ್ಯ ದೇಶಗಳಲ್ಲಿ ಸಮತಾವಾದ ಅಂತ ಒಂದು ತಗೊಂಡ್ಬರ್ತಾರೆ. ಇದೊಂದು ದೊಡ್ಡ ರಾಮಾಯಣ. ಸಮತಾವಾದ ಅಂದ್ರೆ ಏನು? ಕಮ್ಯುನಿಸ್ಟ್ ಅನ್ಸುತ್ತೆ ಸರ್. ಏನಂದ್ರಿ? ಕಮ್ಯುನಿಸ್ಟ್ ಇದನ್ನ ಸಮತಾವಾದ ಅಂತಾರೆ. ಎಲ್ರೂ ಸಮಾನವಾಗಿರ್ಬೇಕು, ಒಬ್ಬರ ಹತ್ರ ಜಾಸ್ತಿ ಆಸ್ತಿ ಇರಬಾರ್ದು, ಆ ತರ ಎಲ್ಲ ಅವ್ರದ್ದು. ಹಂಗೆಲ್ಲ ಏನಿಲ್ಲ. ಇಲ್ಲಿ ಅಮೇರಿಕನ್ಸ್ದು 300 ವರ್ಷಗಳ ಹಿಂದೆ ಪ್ಲಾನ್ ಏನದು, ನಾನು ಯಾವಾಗಲೂ ಹೇಳ್ತೇನಲ್ಲ ಆ್ಯಪ್ ಅನಾಲಿಸಿಸ್ನಲ್ಲಿ, ಅದು ಜಾಡ್ಮಾಲಿಯಿಂದ ಹಿಡಿದು ಪ್ರೆಸಿಡೆಂಟ್ವರೆಗೂ ಸ್ಪೂನ್ ಟು ಫ್ರಿಜ್ ಕಂಫರ್ಟ್ ಇರಬೇಕು. ಮತ್ತು ಅವ್ರಿಗೆ ಎಂಜಾಯ್ಮೆಂಟ್ಗೆ ದಿನ ಜಾಸ್ತಿ ಇರ್ಬೇಕು. ಇದು ಸಮತಾವಾದ. ಎಲ್ರಿಗೂ ಕೈ ತುಂಬ ಕೆಲಸ ಇರಬೇಕು, ಹೊಟ್ಟೆ ತುಂಬ ಊಟ ಸಿಗ್ಬೇಕು, ಅದರಲ್ಲಿ ಏನು ತೊಂದರೆ ಆಗಬಾರ್ದು. ಎಂಜಾಯಿಂಗ್ ಸ್ಪಾಟ್ಸ್ ಇರಬೇಕು, ಟೈಮ್ ಇರಬೇಕು, ಹೋಗಿ ಮಜಾ ಮಾಡೋದೇ ಅವರು. ಇದು ಮಾಡಬೇಕು ಅಂತ ಪಾಪ 300 ವರ್ಷ ತಗೊಂಡ್ರು, ಬಟ್ ದೇ ರೀಚ್ಡ್ ದಿ ಗೋಲ್. ಇದು ಸಮತಾವಾದ. ಹಾಗೆ ಬಟ್ ಅವ್ರದ್ದು ಪ್ರಾಬ್ಲಮ್ಸ್ ಏನು ಸ್ಟಾರ್ಟ್ ಆಯಿತು? ಗನ್ ಕಲ್ಚರ್, ಸೆಕ್ಸ್ ಅಬ್ಯೂಸ್, ಡ್ರಗ್ ಅಡಿಕ್ಟ್ಸ್, ಡೈವರ್ಸ್. ಇನ್ನೇನು ಬೇಕು? ಒಂದು ಮುಚ್ಚಕ್ಕೆ ಹೋದ್ರೆ ಇನ್ನೊಂದು ತಗೊಳುತ್ತೆ. ಅಂದರೆ ಅನಾತ್ಮಗಳಲ್ಲಿ ರೆಕ್ಟಿಫೈ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅದು ಹೊಂದೋದಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಮತ್ತೇನು ಮಾಡಬೇಕು? ಕೊನೆಗೇನಾಯಿತು? ಗನ್ ಕಲ್ಚರು, ಯುದ್ಧ, ಆಟಮ್ ಬಾಂಬ್. ಇವಾಗ ಆಗ್ತಾ ಇದೆಯಲ್ಲ ಯುದ್ಧ, 1.5 ತಿಂಗಳಾಯ್ತೇನು, ಇನ್ನೂ ನಿಂತಿಲ್ಲ. ಇವ್ರು ನಾಶ ಮಾಡಿಬಿಡ್ತೀವಿ ಇರಾನ್ ಅಂತ ಇವರು ಎಲ್ಲ ಹಿಂಗೆ ಪೈಪೋಟಿ, ಕಾಂಪಿಟೇಷನ್ನು, ಹೊಟ್ಟೆ ಕಿಚ್ಚು, ಮತ್ತು ಜಲಸಿ, ಮತ್ತು ನೀನು ಜಾಸ್ತಿ ನಾನು ಜಾಸ್ತಿ ಅನ್ನೋದು, ಇವನು ಅವನು ಮಟ್ಕೋದು, ಇವನು ಮಟ್ಕೋದು, ಇಲ್ಲಿಗೆ ಹೋಗಿ ಕೂತು ಸಾಯ್ತಾ ಇದೆ. ಬೇಕಾಯಿತು ಸಮತಾವಾದ ಹೆಸರಿನಲ್ಲಿ.
ಎಷ್ಟು ಅಶಾಂತಿ ಎದ್ಕೊಳ್ಳುತ್ತೆ. ನಿಜವಾದ ಸಮತಾವಾದ ಅಂದ್ರೆ ಏನು ಅಂತಂದ್ರೆ ನಮ್ಮ ಇಂಡಿಯನ್ಸ್ನ ಕೇಳ್ರಿ, ನಾವು ಹೇಳ್ತೀವಿ ಆತ್ಮಜ್ಞಾನವನ್ನು ಮುಂದಿಟ್ಕೊಂಡಿರ್ಬೇಕು. ಈ ಜ್ಞಾನ ಬಂದ್ರೆ ಇನ್ನು ಮುಂದಕ್ಕೆ ಅತೃಪ್ತಿ ಅನ್ನೋದಿರೋದಿಲ್ಲ. ಅಲ್ಲಿ ಆತ್ಮತೃಪ್ತಿ ಕಾಸಿರ್ತಕ್ಕಂಥ ಕಜ್ಜಾಯ ಅದು ಸಿಗುತ್ತೆ. ಇನ್ನು ನನಗೆ ಅತೃಪ್ತಿ, ಅಯ್ಯೋ ಯಾಕೋ ನಾನು ತೃಪ್ತಿನೇ ಈ ರಾಮಾಯಣ ಇರೋದೆ ಅಲ್ಲಿ ಸ್ವಲ್ಪ 5% ಸುಖ ಸಿಕ್ತು ಅಂದ್ರೆ 95% ದುಃಖ ಹಿಂದೆಗಡೆ ಇರುತ್ತೆ. ಬೇಗ ಇಲ್ಲಿ ಆನಂದವೇ ಆನಂದ, ಯಾವ್ದು ಬೇಕು ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳೋದು, ನೀವು ಗಿರ್ರನ್ ತಿರುಗ್ತಿರೋ ರಪ್ ಅಂತ ಬೀಳ್ತೀರ, ಮತ್ತೇನ್ ಮಾಡ್ಬೇಕು, ಕಂಬ ಇಟ್ಕೊಂಡು ತಿರುಗ್ರಿ. ಹೇಗಿದೆ ಹಂಗೆ ಪರಮಾತ್ಮ ಅನ್ನೋ ಒಂದು ಕಂಬವನ್ನ ಇಟ್ಕೊಂಡು ನಾವು ಜೀವನ ಮಾಡಬೇಕು. ಇದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಾಸು ಹೊಕ್ಕಾಗಿದೆ, ರಕ್ತಗತವಾಗಿ ಬ್ಲಡ್ ನಲ್ಲಿ ಬಂದ್ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಮತ್ತೆ ನೀವು ವ್ಯವಹಾರದಲ್ಲಿ ಏನ್ ಬೇಕಾದ್ರೂ ಮಾಡ್ರಿ, ಲೌಕಿಕ ವೈದಿಕ ಮತ್ತೆ ಈವನ್ ಉಪವಾಸನೆ. ವೈದಿಕ ಅಂದ್ರೆ ಎರಡು ಬಂದ್ಬಿಡುತ್ತೆ, ಕರ್ಮಕಾಂಡ ಉಪಾಸನ ಕಾಂಡ. ಏನ್ ಮಾಡಿದ್ರು ಏನಂತೆ 0. ಈಗ ಇಲ್ಲಿ ರೋಟಿ ಸಂಪಾದನೆ ಮಾಡಿದೆ, ಹುಟ್ಟಿದೆ 0. ಮತ್ತೇನಾಯ್ತು, ಹುಟ್ಟಿದ ಮೇಲೆ ಜ್ಞಾನವನ್ನ ಸಂಪಾದನೆ ಮಾಡಿದೆ 0. ನಾ ಡಿಗ್ರಿನೇ ಮಾಡ್ಕೊಂಡು ನಿಂತಿಟ್ಕೋ, ಇಂಜಿನಿಯರೋ 0. ಹಣ ಸಂಪಾದನೆ ಮಾಡಿದೆ 0. ಆಮೇಲೆ ಏನು, ಮದುವೆ ಮಾಡ್ಕೊಂಡೆ 0. ಒಂದೊಂದು ಮಗು ಆಯ್ತು, ಒಂದೊಂದು 0, ಒಂದು ಹಳ್ಳಕ್ಕೆ ಬಿದ್ದೆ 0. ಹಂಗೆ ಮತ್ತೆ 0 ಬೆಲೆ ಯಾವಾಗ ಸ್ವಾಮಿ ಬರೋದು? ನೀವು ಪ್ರಶ್ನೆ ಕೇಳ್ತಾ ಇದ್ದೀನಿ, 0 ಬೆಲೆ ಬರೋದು ಯಾವಾಗ ಅಂತ. ಪಕ್ಕದಲ್ಲಿ ಒಂದ್ ಹಾಕ್ಬೇಕು ಸರ್, ಭಗವಂತ ಸೇರ್ಸ್ಬೇಕು ಅಷ್ಟೇ ಸಾರಾಂಶ ನೋಡ್ರಿ. ಅದ್ರ ಹಿಂದೆ ಒಂದು ಹಾಕ್ಬೇಕು. ಹಾಗೆ ನೀವು ಪರಮಾತ್ಮನ್ ಸೇರಿಸ್ಕೊಂಡ್ರೆ ಎರಡು ಒಂದೇ ಅರ್ಥ. ಆದ್ರಿಂದ ನಮ್ಮ ಹಿಂದೂ ಕಲ್ಚರ್ನಲ್ಲಿ ಇದು ರಕ್ತಗತವಾಗಿ ಬಂದಿದೆ. ನೀವು ಯಾವುದೇ ಮೆಥಡ್ ಏನ್ ಮಾಡಿದ್ರು ಅನಾತ್ಮದಲ್ಲೇ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ, ಕತ್ಲೆ ಕೋಣೆಯಲ್ಲಿ ಇಲ್ಲಿರೋ ಸಾಮಾನು ಅಲ್ಲಿಡೋದು, ಅಲ್ಲಿರೋ ಸಾಮಾನು ಇಲ್ಲಿಡೋದು, ಗಾಯ ಮಾಡ್ಕೊಳ್ಳೋದು, ಎಡವೋದು ತಪ್ಪೋದಿಲ್ಲ. ಅಲ್ಲಿ ಬೇಕಾಗಿರೋದೇನು ಲೈಟ್. ಅದು ಲೈಟ್ ಅಂದ್ರೆ ಏನು, ಆತ್ಮ ಅಧ್ಯಾತ್ಮ ಸೇರಿಸ್ಕೊಳ್ತಾರೆ. ಹೆಂಗ್ ಚೆನ್ನಾಗಿದೆ, ಹಿಂಗ್ ಮೆಲ್ಕಾಕ್ಬೇಕು. ಪ್ರವಚನಗಳು ಮಾಡುವಾಗ ಹಿಂಗೆ ಹೇಳ್ಬೇಕು, ಜನಗಳಿಗೆ ನಾಟುತ್ತೆ. ಹಾಗೆ ಭಗವಂತನು ಹೇಳಿದಿರ ಸಾರವಿದು, ನೀನು ನನ್ನನ್ನೇ ನಂಬಿ ನನ್ನನ್ನೇ ಗುರಿಯಾಗಿ ಇಟ್ಕೋ. ನನ್ನನ್ನೇ ಅಂದ್ರೆ ಕೃಷ್ಣನಲ್ಲ, ಆತ್ಮನ, ಎಲ್ಲರ ಒಳಗಡೆ ಇರೋ ಆತ್ಮ ಅವನೇ. ನನ್ನನ್ನೇ ಧ್ಯಾನಿಸು. ಯೋಗವನ್ನ ಅವಲಂಬಿಸಿದರೆ ಅರಿಯತಕ್ಕದ್ದೆಲ್ಲ ಅರ್ಕೊಂಡಂತೆ ಆಗ್ಬಿಡುತ್ತೆ, ಪಡೆಯೋದೆಲ್ಲ ಪಡೆದಂಗ ಆಗ್ಬಿಡುತ್ತೆ, ಸುಖ ದುಃಖದಿಂದ ಪಾರಾಗ್ಬಿಡ್ತೀಯ. ನಿನ್ ಸುಖ ದುಃಖ ಪ್ರಶ್ನೆ ಇಲ್ಲ, ನಿತ್ಯ ತೃಪ್ತನಾಗಿರ್ತೀಯ, ಕೃತಕೃತ್ಯತನಾಗಿರ್ತೀಯ, ಸಾಕು ಬೇಕುಗಳ ಕಾಟ ಇಲ್ಲ, ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ, ಫುಲ್ ಸ್ಟಾಪ್. ಯಾಕೆ? ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ. ಹೆಂಗಿದೆ ಅಲ್ಲಿ? ಅಧ್ಯಾಸವೇ ಇಲ್ಲ, ಬಿಟ್ಕೊಂಡ್ಬಿಟ್ಟಿದೆ. ನಿದ್ದೆಯಲ್ಲಿ ದೇವ್ರು ಬಿಡಿಸ್ತಾನೆ, ನೀವು ಎಚ್ಚರದಲ್ಲಿ ಸಾಧನೆ ಮಾಡಿ ಬಿಡಿಸ್ಕೊಂಡು ಇದ್ಕೊಳ್ಳಿ, ತೋಗ್ತಾ ಇರಲಿ, ನಮ್ಗೇನು ತೊಂದರೆ ಇಲ್ಲ. ನಿಮ್ಗೆ ಅದು ಬೆಳ್ಳಿ ಅಂತ ಹೊಳ್ದಂಗೆ ಹೊಳಿಲಿ, ಬಟ್ ನಿಮಗೆ ಗೊತ್ತಾಗಿದೆ ಅದು ಕಪ್ಪೆ ಚಿಪ್ಪು ಅಂತ. ಹಾಗೆ ಈ ಶರೀರ ಹಂಗೆ ಇರಲಿ, ಪ್ರಪಂಚ ಹಂಗೆ ಇರುತ್ತೆ, ಹೆಂಡತಿ ಮಕ್ಕಳು ಹಂಗೆ ಇರ್ತಾರೆ, ಬಟ್ ನೀವು ಉಪಾಧಿಗಳನ್ನ ಬಿಟ್ಟು ನೋಡೋದು ಬರ್ಬೇಕು. ಹೆಂಗಿದೆ ಇದಪ್ಪ? ಇದು ಸರ್ವ ಸಮತ್ವ ಬುದ್ಧಿ, ಸರ್ವ ಸಮ್ಮತೋಪದೇಶಗಳು, ಸರ್ವ ಸಮತ್ವ ಬುದ್ಧಿ, ಲೋಕೋಪಕಾರಿ. ಇವನ್ ಯಾವಾಗ್ಲೂ ಅವನಿಗೋಸ್ಕರ ಏನು ಬೇಕಾಗಿಲ್ಲ, ಅವನ್ ಏನ್ ಮಾಡಿದ್ರು ಜನಗಳಿಗೆ ಏನು ಉಪಯೋಗ ಮಾಡಲಿ, ನಾನು ಏನ್ ಸಹಾಯ ಮಾಡಲಿ ಹಂಗಿರ್ತಾನೆ. ಎಲ್ರೂ ಹಂಗೆ ಬಂದ್ಬಿಟ್ರೆ ಹೇಗಿರ್ಬೇಕಪ್ಪ? ರಾಮರಾಜ್ಯ ಇಲ್ದಿದ್ರೆ ನರಕ. ರಾವಣನ ರಾಜ್ಯ ಹೆಂಗಿದೆ? ನಿಮ್ ಕೈನಲ್ಲಿದೆ.
ಇಲ್ಲೇ ಸ್ವರ್ಗ ಎಲ್ಲೇ ನರಕ ಮೇಲೆ ನಿಲ್ಲ ಸುಳ್ಳು ಎಲ್ಲ ನಿಮ್ಮ ಕೈನಲ್ಲಿದೆ, ಮಾಡ್ಕೊಡ್ರಿ. ಸ್ವರ್ಗ ಮಾಡ್ಕೊಂತೀರಾ ಮಾಡ್ಕೊಳ್ರಿ, ನರಕ ಮಾಡ್ಕೊಂತೀರಾ ಮಾಡ್ಕೊಳ್ರಿ, ಎಲ್ಲ ನಿಮ್ಮ ಕೈನಲ್ಲಿದೆ. ಆದ್ದರಿಂದ ವಿಷಯಗಳ ಭೋಗ ಅಂತ ಅನ್ನೋದು ಉಪ್ಪು ನೀರು ಕುಡ್ದಂಗೆ. ಕುಡೀರಿ, ನೀವು ಅದನ್ನು ಅನುಭವಿಸಿದಷ್ಟು ಮತ್ತೆ ತಿರ್ಗಾ ಅನುಭವಿಸ್ಬೇಕು ಅಂತ ಬಾಯಾರಿಕೆ ಆಗುತ್ತೆ. ಈ ಆಧ್ಯಾತ್ಮ ಅನ್ನೋದು ಹೆಂಗಿದೆ, ಆತ್ಮನ್ ತಿಳ್ಕೊಳ್ಳೋದು ಅನ್ನೋದು ಅಮೃತ ಕುಡ್ದಂಗೆ. ಮತ್ತೇನಾಗುತ್ತೆ, ಒಂದು ಸಾರಿ ಕುಡಿದ್ರೆ ಆಗಲ್ಲ, ತಿರ್ಗಾ ಕುಡಿತಾ ಇರ್ಬೇಕೇನೋ? ಬೇಕಾಗಿಲ್ಲ. ಒಂದು ಸಾರಿ ಜ್ಞಾನದಿಂದ ನಿತ್ಯ ತೃಪ್ತಿ ಆಗ್ಬಿಡುತ್ತೆ. ಇದು ಯಾರು ಬೇಕಾದರೂ ಪ್ರಯತ್ನ ಮಾಡ್ಬೋದು. ಇದಕ್ಕೇನು ಹಣ ಖರ್ಚು ಮಾಡ್ಬೇಕಾ ಸ್ವಾಮಿ? ಕಾಸು ಖರ್ಚು ಮಾಡ್ಬೇಕಾ? ಓದ್ಬೇಕಾ? ಅಫ್ಕೋರ್ಸ್ ಇದನ್ನ ತಿಳ್ಕೊಬೇಕು, ಕೇಳ್ಕೋಬೇಕು, ಅದು ಬೇರೆ. ಬಟ್ ಯಾರು ದುಡ್ಡು ತಗೊಂತಾರೆ ಈ ವಿದ್ಯೆಗೆ? ಬೆಲೆ ಕಟ್ಟಕ್ಕಾಗುತ್ತೆ ಈ ವಿದ್ಯೆಗೆ. ಈ ಪ್ರಯತ್ನದಲ್ಲಿ ಎಲ್ಲರೂ ಕೃತ್ಯರಾಗಬಹುದು. ಯಾಕೆ ನಾ ಪ್ರಶ್ನೆ ಕೇಳ್ತಾ ಇದ್ದೀನಿ, ಎಲ್ಲರೂ ಸಕ್ಸಸ್ ಆಗ್ಬೋದು. ಹೇಗೆ? ಎಲ್ಲರ ಆತ್ಮನು ಅವನೇ. ಅದಕ್ಕೆ ಹಂಗಲ್ಲ, ಒಬ್ಬನೇ ಅದ್ವೈತ. ಅವನು ಮೊದ್ಲೇ ಇದ್ಬಿಟ್ಟಿದ್ದಾನೆ, ನಾನು ಹೊಸದಾಗಿ ಪಡೆಯೋದೇನಿಲ್ಲ. ಸ್ವತಃ ಸಿದ್ಧ. ಮತ್ತೇನ್ ಮಾಡ್ಬೇಕು? ಜ್ಞಾಪಕ ಮಾಡೋದು ಕಷ್ಟನೇನು? ಜ್ಞಾಪಕ ಮಾಡೋದ? ಅವಳು ಸರ ಹಾಕೊಂಡಿದ್ದಾಳೆ, ತೊಳೆದೋಯ್ತು ಅಂತ ಹುಡುಕ್ತಾ ಇದ್ದಾಳೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಹುಡುಕಿದ್ದೆ. ಯಾರೋ ದೊಡ್ಡವರು ಅಲ್ಲಿ ಮನೇಲಿ ಇದ್ದವರು ಸಾಯಂಕಾಲದಷ್ಟೊತ್ತು ಸೆರಗ್ ಜಾರಿತ್ತು. ಹುಚ್ಚಿ ಇಲ್ಲೇ ಇದೆಯಲ್ಲೇ, ಅಯ್ಯ ನನ್ನ ಸರ ಸಿಕ್ತು ಅಂತ. ಇಷ್ಟು ಸುಲಭವಾಗಿದೆ ಸ್ವಾಮಿ. ಜ್ಞಾಪಕಂ ಕಾರಕಂ, ಕ್ರಿಯೆ ಬೇಕಾಗಿಲ್ಲ. ಹೇಗಿದೆ ಶಾಸ್ತ್ರ ನಮಗೆ ನೆನಪು ಮಾಡಿಕೊಡುತ್ತವ, ನೀನೇ ಒಳಗಡೆ ಇದೆ ನೋಡವ ಅಂತ. ಆ ಒಳಗಡೆ ನೋಡ್ಬೇಕಾದ್ರೆ ಹೊರಗಡೆ ಹೋಗ್ತಾ ಇರೋ ಮನಸ್ಸು ಒಳಗೆ ನುಗ್ಗಬೇಕು. ಅದಕ್ಕೆ ಕರ್ಮಯೋಗ ಮಾಡಿ ಅಂತಕನ್ನ ಶುದ್ಧಿ ಮಾಡಿಕೊಂಡು ಆ ಕರ್ಮಗಳು ಕ್ರಿಯೆಗಳು ಬಿದ್ದೋದ್ರೆ ಒಳಗಡೆ ನಾನೇ ನೋಡ್ತೀನಿ. ನನಗಿದ್ರ ರುಚಿ ಸಿಗ್ಬೇಕು. ಯಾರು ರುಚಿ ಸಿಕ್ಕಿರುತ್ತೋ ಆ ಸಂಸ್ಕಾರ ಬೆಳೆಸ್ಕೊಂಡಿದ್ರೆ ಮುಂದಿನ ಜನ್ಮದಲ್ಲಿ ಅದು ಪೀಠಿಕೆ ಆಗುತ್ತೆ ಅಥವಾ ವ್ಯರ್ಥ ಆಗುತ್ತಿಲ್ಲ. ಇದನ್ನು ಬೆಳೆಸ್ಕೋಬೇಕಷ್ಟೇ. ಮತ್ತೆ ಓದೋದು, ಮಾಡೋದು, ಕೇಳೋದು, ಕೇಳ್ತಾ ಇರಬೇಕು, ಓದ್ತಾ ಇರಬೇಕು, ಮನನ ಮಾಡಿಸ್ತಾ ಇರಬೇಕು. ಇದಪ್ಪ ಇದರಲ್ಲಿ ಪಾಲಿಗಾಗಿ ಇದರಲ್ಲಿ ಯಾರಾದ್ರು ಕಿತ್ತಾಡ್ಬೇಕಾ? ಕಿತ್ತಾಡ್ರೆ ನೋಡೋಣ, ಮತ್ತೆ ಹೊಟ್ಟೆ ಕಿಚ್ಚಪಡ್ರಿ ನೋಡೋಣ. ಅಯ್ಯೋ ನಿನ್ನಲ್ಲಿ ಇದೆ, ನೀನು ಸರಿಯಾಗಿ ನೋಡ್ಕೊ, ನಿನ್ನಲ್ಲೇ ಇದೆ. ಬೇರೆದಾದ್ರೆ ಸಂಪಾದನೆ ಮಾಡಬೇಕು, ಈ ಸಂಪಾದನೆ ಮಾಡೋದು ಅಲ್ವೇ? ನನ್ನಲ್ಲಿ ಇದೆ, ನನ್ಗೆ ಗೊತ್ತಿಲ್ಲ. ಶಾಸ್ತ್ರ ಹಿಂಗೆ ನೋಡ್ಕೊ ಅಂತ ಹೇಳ್ಕೊಡುತ್ತೆ, ನೋಡಿದ್ರೆ ಆಗೋಯ್ತು. ಇದಕ್ಕೆ ಹೊಟ್ಟೆ ಕಿಚ್ಚಾಗ್ಲಿ ಮತ್ತೆ ನಾನು ಜಾಸ್ತಿ ಅವ್ರಿಗೆ ಹೋಗ್ಬಿಡುತ್ತೆ ಅಂತ ಎಲ್ಲರಲ್ಲೂ ಒಂದೇ ಇದೆ. ಹೇಗಿದೆ, ಯಾರು ಕೊಡೋದಲ್ಲ, ಈಸ್ಕೊಳ್ಳೋದಲ್ಲ, ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಎಷ್ಟು ಚೆನ್ನಾಗಿದ್ದಾರೆ, ಕಚ್ಚಾಡಬೇಕಾಗಿಲ್ಲ. ಹೆಂಗಿದೆ ನೋಡ್ರಿ. ಇಲ್ಲಿ ಆಟಮ್ ಬಾಂಬ್ ಭಯ ಏನಿದೆ, ಇಲ್ಲಿ ಅಭಯ ಸ್ವರೂಪ. ಈಗ 50ನೇ ಚಾಪ್ಟರ್ ಆತ್ಮತತ್ವ 7ನೇ ಅಧ್ಯಾಯದಲ್ಲಿ 3ರಿಂದ 5 ಶ್ಲೋಕ. ನಮ್ಮ ವ್ಯವಹಾರವೆಲ್ಲವೂ ಮನಸ್ಸಿನ ಸ್ಥಿತಿಯ ಮೇಲೆ ನಿಂತಿರುತ್ತೆ. ಮನಸ್ಸೇ ಹೇಳ್ತಾರಲ್ಲ, ಮನಸ್ಸು ಹೊಸಲ್ ಮೇಲಿದ್ದಂಗೆ, ಹೊರಕ್ಕೆ ಹೋಗೋದಕ್ಕೂ ಸಿದ್ಧವಾಗಿರುತ್ತೆ, ಈ ಕಡೆ ಒಳಗಡೆ ಬರೋದಕ್ಕೂ ಸಿದ್ಧವಾಗಿರುತ್ತೆ. ನಾವು ಯಾವ ಕಡೆ ಹೋಗೋದು ಅನ್ನೋದು ನಾವು ಡಿಸೈಡ್ ಮಾಡಬೇಕು ಅಷ್ಟೇ. ನೋಡ್ರಿ, ಅದಿರುತ್ತೆ. ವಿಷಯಿಗಳು ಅಂದ್ರೆ 3 ಹೊತ್ತು ಪ್ರಪಂಚದ ಕಡೆ ಇರೋರು ಹೊರಗಡೆಗೆ ಹೋಗ್ತಾರೆ. ವಿಷಯ ಕಡೆ ಹೋಗ್ತಾರೆ. ದೇವರು ಬೇಕು, ಆತ್ಮ ಬೇಕು, ನನಗೆ ಶಾಶ್ವತವಾಗಿರೋ ಆನಂದ ಬೇಕು, ಇನ್ನು ನನ್ನ ಈ ತಿಕ್ಕಾಟ ಇವೆಲ್ಲ ಬೇಜಾರಾಗ್ಬಿಟ್ಟಿದೆ ಅಂದಾಗ ಒಳಗಡೆಗೆ ಹೋಗ್ಬೇಕು. ನಿಮ್ಮ ಕೈನಲ್ಲಿದೆ. ಮನಸ್ಸೆಂಬುದು ಒಂದು ಬಹಳ ಜಟಿಲವಾದ ಯಂತ್ರ. ಮನಸ್ಸನ್ನೋದನ್ನ ಯಂತ್ರಕ್ಕೆ ಹೋಲಿಸ್ತಾ ಇದ್ದಾರೆ ಅಲ್ವಾ? ಆ ಯಂತ್ರ ಇದ್ದಂಗೆ ನಿಮ್ಮ ಹತ್ರ ಇನ್ಸ್ಟ್ರೂಮೆಂಟ್ ಇದೆ, ಚಾಕು ಇದೆ, ನಿಮ್ಮ ಇಷ್ಟ. ಏನು ಮಾಡ್ಬೋದು? ಬೇಕಾದ್ರೆ ನಿಮ್ಮ ಹೊಟ್ಟೆಗೆ ಹಾಕ್ಕೊಳ್ರಿ, ಕೊಂದ್ಕೊಳ್ರಿ. ಇಲ್ದಿದ್ರೆ ಏನು ಮಾಡ್ಬೋದು? ಬೇರೆಯವ್ರಿಗೆ ಆಪರೇಷನ್ ಮಾಡಿ ಕಾಯಿಲೆ ವಾಸಿ ಮಾಡ್ಬೋದು.
ಎರಡಕ್ಕೂ ಒಂದೇ ಇನ್ಸ್ಟ್ರೂಮೆಂಟ್. ಬೇಕಾದ್ರೆ ಕೊಂದ್ಕೋಬಹುದು, ಇಲ್ಲದಿದ್ರೆ ಆಪರೇಷನ್ ಮಾಡಿ ಒಂದು ಜೀವ ಉಳಿಸ್ಬಹುದು. ಆ ಇನ್ಸ್ಟ್ರೂಮೆಂಟ್ ತಪ್ಪೇನು ಇಲ್ಲ, ಚಾಕು ಎರಡಕ್ಕೂ ಆಗತ್ತೆ. ಹಾಗೆ ನಿಮ್ಮ ಮನಸ್ಸು ಕೂಡ ಹೊರಗಡೆ ಹೋಗೋದಕ್ಕೂ ಒಳಗಡೆ ಬರೋದಕ್ಕೂ ಅದೇ ನೀವು ಹೇಗೆ ಉಪಯೋಗಿಸ್ತೀರೋ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಗೊಡ ಹೈ ಮೈದಾನ ಹೈ ಮಾಡ್ಕೊಡ್ರಿ ಏನು ಬೇಕಾದರೂ. ಹಾಗೆ ಈ ಹೊರಗಡೆ ವಿಷಯಗಳ ಕಡೆ ಹೋದವರು ಅದರಲ್ಲಿ ಎರಡು ಥರ, ಸ್ಥೂಲ ವಿಷಯಗಳು, ಸೂಕ್ಷ್ಮ ವಿಷಯಗಳು ಅಂತ ಅದರಲ್ಲಿ ಬೇರೆ ಹೀಗೆಲ್ಲ ಇರುತ್ತೆ. ಇಂದ್ರಿಯಗಳ ಮೂಲಕವಾಗಿ ಆ ವಿಷಯಗಳನ್ನು ಮುಟ್ಟಿ ಉಪಯೋಗಿಸುವುದರಲ್ಲಿ ಕುಶಲರಾಗಿರುತ್ತದಂತೆಲ್ಲ ಅವರಿಗೆ ಹೊಸ ಹೊಸ ರೀತಿಯ ಭೋಗಗಳ ಬಾಯಾರಿಕೆ ಎತ್ಕೊಳ್ಳುತ್ತೆ. ನೀವು ಎಷ್ಟೆಷ್ಟು ಈ ಕಡೆ ಹೋಗ್ತಿರೋ ಅಷ್ಟಷ್ಟು ನಿಮಗೆ ಅದೇ ಉಪ್ಪು ನೀರು ಕುಡ್ದಂಗೆ ಬಾಯಾರಿಕೆ ಜಾಸ್ತಿ ಆಗುತ್ತೆ. ಇದಕ್ಕೆ ಯಾರು ದೃಷ್ಟಾಂತ ಕೊಡ್ಬೋದು ಪುರಾಣಗಳಲ್ಲಿ? ಯಯಾತಿ, ಅವನು ತನ್ನ ಮಗನ ಆಯಸ್ಸನ್ನು ಕೂಡ ತಗೊಂಡು ಅವನು ತನ್ನ ಜೀವನವನ್ನ ಈ ಭೋಗಗಳು ಉಪಯೋಗಿಸ್ಕೊಂಡ ಕೊನೆಗೇನಾಯಿತು? ಅವನ ಒಂದು ಮಾರಲ್, ಅವನಿಂದ ಮಾರಲ್ ಆಫ್ ದಿ ಸ್ಟೋರಿ ಅಂತಾರಲ್ಲ, ನೀವು ಎಷ್ಟೆಷ್ಟು ವಿಷಯಗಳನ್ನ ಅನುಭವಿಸ್ತೀರೋ ಹೇಗೆ ಅಂತಂದ್ರೆ ಬೆಂಕಿಗೆ ತುಪ್ಪ ಹಾಕ್ದಂಗೆ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಅದಕ್ಕೆ ನಿಯಂತ್ರಣ, ಶ್ರಮ, ದಮ, ಅದಕ್ಕೋಸ್ಕರ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಯಾವಾಗ ಮನಸ್ಸು ಈ ಕಡೆ ಇದ್ದರೆ ಆ ಕಡೆ ಹೋಗೋದು ತಪ್ಪುತ್ತೆ. ನಮ್ಮ ಮನಸ್ಸು ಈ ಕಡೆ ಬರೋದಕ್ಕೆ ಉಪಯೋಗಿಸ್ಕೊ. ಅದಕ್ಕೆ ನಮ್ಗೆ ಇದರಲ್ಲಿ ರುಚಿ ಸಿಗಬೇಕು. ಓದೋದ್ರಲ್ಲೋ ಕೇಳೋದ್ರಲ್ಲೋ ಹೇಳೋದ್ರಲ್ಲೋ ಸಿಕ್ತು ಅಂತಂದ್ರೆ ಅವ್ರು ಗೆದ್ರು. ಅದೇ ಸಂಸ್ಕಾರ ಆಗುತ್ತೆ ಮುಂದಕ್ಕೆ. ಅದಕ್ಕೆ ಕೇಳೋದ್ರಲ್ಲಿ, ಓದೋದ್ರಲ್ಲಿ, ಪುಸ್ತಕ ಬರೆಯೋದ್ರಲ್ಲಿ, ಹೇಳೋದ್ರಲ್ಲಿ ನೀವೇನು ಬೇಕಾದ್ರು ನೋಡ್ರಿ, ಅಲ್ಲೇ ಹೇಳ್ತಾ ಇದ್ದಾರೆ. ಇದನ್ನೇನು ಕರೀತಾರೆ? ಸಂಸ್ಕಾರ. ಈಗ ಆ ವಿಷಯಗಳ ಕಡೆ ಹೋಗೋರು ಸ್ಥೂಲ ವಿಷಯಗಳು, ಸೂಕ್ಷ್ಮ ವಿಷಯಗಳು ಅಂತ ಹೋಗ್ಬಿಡ್ತಾರೆ. ಅದೇನದು? ಸಂಸಾರ. ಈಗ ನಾನು ಹೇಳಿದ್ದೇನು? ಸಂಸ್ಕಾರ. ಎಲ್ಲ ಸಾಯಿಂದಾನೇ ಸ್ಟಾರ್ಟ್ ಆಗುತ್ತೆ. ಸಂಸಾರ, ಸಂಸ್ಕಾರ ನಿಮ್ಮ ಕೈನಲ್ಲಿದೆ, ಮನಸ್ಸು ವಸ್ತುವಿನಲ್ಲಿದೆ. ಹಾಗೆ ಕೆಲವರು ಇದೇ ಮನಸ್ಸನ್ನ ಮತ್ತೊಂದು ಬಗೆಯಲ್ಲಿ ಉಪಯೋಗಿಸ್ತಾರೆ. ಅದೇ ಈಗ ಆಧ್ಯಾತ್ಮದ ಕಡೆ, ವಿಷಯಗಳ ಕಡೆ ಉಪಯೋಗಿಸೋರಿಗೆ ಸಂಸಾರ. ಅವರಿಗೆ ಇನ್ನೊಂದು ಕಡೆ ಉಪಯೋಗಿಸ್ತಾರಲ್ಲ, ಅಂದ್ರೆ ಒಳಗಡೆಗೆ ಹೋಗುತ್ತಲ್ಲ ಮನಸ್ಸು, ಅವ್ರಿಗೆ ಏನಂತಾರೆ? ವಿಷಯಗಳಲ್ಲಿ ಯಾವ ನಿತ್ಯವಾದ ನಿಜವಾದ ಸುಖ ಇಲ್ಲ ಅಂತ ನಿಶ್ಚಯಿಸಿ. ಹೆಂಗ್ ನಿಶ್ಚಯಿಸ್ತೀರಾ? ಪ್ರಶ್ನೆ ಕೇಳ್ತಾ ಇದ್ದೀನಿ. ವಿಷಯಗಳಲ್ಲಿ ಸುಖ ಇಲ್ಲ, ಹೆಂಗಪ್ಪ ನಿಶ್ಚಯಿಸ್ತೀರಾ? ಸ್ವಾಮಿಗಳನ್ನ ಹೇಳ್ಬಿಡ್ತಾರೆ. ಹೆಂಗ್ ನಿಶ್ಚಯಿಸ್ತೀರಾ? ಬೇಗ ಯಾರಾದ್ರು? ಅದೇ ಸರ್, ಸಾರ್ವತ್ರಿಕ ಪೂರ್ಣ ಅನುಭವದಿಂದನೇ ಗಾಢ ನಿದ್ರೆಯಲ್ಲಿ ಯಾವ ವಿಷಯನೂ ಇಲ್ದಿರ ನಾವು ಆನಂದವಾಗಿದ್ವಲ್ಲ, ಅದರಿಂದಾನೇ ತೀರ್ಮಾನ ಮಾಡ್ಕೊಬೇಕು. ಅದು ಅನುಭವದ್ದಾಯ್ತು. ನಿತ್ಯ ಒಂದು ಇವಾಗ ಈಗ ಒಂದು ವಸ್ತು ಇರ್ತೈತಿ, ಇವಾಗ ಜಾಮೂನು, ಅದು ಇಷ್ಟ ಇರೋನ್ಗೆ ಶುಗರ್ ಬಂದಾಗ ಅದು ವಿಷ ಆಗೋಗುತ್ತೆ. ಮತ್ತೆ ಮನ್ಸಿಗೆ ಬೇಜಾರಾಗಿದ್ದಾಗ ಬೇಕಾಗೋದಿಲ್ಲ, ಅದು ಬೇಡ ಅಂತಾನೆ. ಯಾರಿಗಾದ್ರೂ ಕೆಲಸ ಒಟ್ಟೋಗಿದ್ದಾಗ ಅವಾಗೆಲ್ಲ ಅದು ಮನಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ. ಅದೆಲ್ಲ ಹ್ಯಾಪಿ ಅನಾಲಿಸಿಸು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಮಾಡ್ಕೊತಾ ಬರ್ತೀವಿ. ನಿತ್ಯ ಅದಕ್ಕೆ ಹೇಳಿದ್ದು ಸಾಧನ ಚತುಷ್ಟಯದಲ್ಲಿ ಮೊದಲನೇ ಸಾಧನ ನಿತ್ಯ ಅನಿತ್ಯ ವಸ್ತುಗಳ ವಿವೇಕ. ಇದಕ್ಕೆ ವಿವೇಕ ಬೇಕು. ವಿವೇಕ ಅಂದ್ರೇನು? ಬುದ್ಧಿ. ಈ ಬುದ್ಧಿ, ಈ ಕಪಿಲ ಸಾಂಖ್ಯರು ಈ ಬುದ್ಧಿಯನ್ನು ಹಿಡ್ಕೊಳ್ತಾರೆ. ಅದಕ್ಕೆ ಕೆಲವರು ಈ ಪಂಚಪಾದಿಕ ಭಾಮತಿಕಾರರು ಬುದ್ಧಿ ಅಂತಂದ ಕಪಿಲ ಸಾಂಖ್ಯರನ್ನ ಕಾಪಿ ಮಾಡ್ತಾರೆ. ಮನಸ್ಸು ಅಂದಿದ ತಕ್ಷಣ ಪಾತಂಜಲಿಗಳನ್ನ ಕಾಪಿ ಮಾಡ್ತಾರೆ. ಹಾಗೆ ಮಾಡ್ಕೊಂಡು ಅವರ ಇದಕ್ಕೆ ಉಪಯೋಗಿಸ್ಕೊಂತಾರೆ ಅಂತ.
ಆದ್ದರಿಂದ ನಾವು ವಿವೇಕ, ಆ ವಿವೇಕದಿಂದ ನಮ್ಗೇನಾಗುತ್ತೆ, ಈ ವಸ್ತುಗಳಲ್ಲಿ ಸುಖ ಇಲ್ಲ. ಹ್ಯಾಪಿ ಅನಾಲಿಸಿಸ್ ಎಲ್ಲ ಸೇರ್ಕೊಳ್ಳುತ್ತೆ. ಅದು ನಾವು ಅನುಭವದಿಂದಲೂ ನೋಡ್ಕೊಂಡು, ಅದೇ ನಿದ್ದೆಗಿದ್ದೆ, ಎಚ್ಚರ, ಕನಸು, ನಿದ್ದೆ ಮೂರರಲ್ಲೂ ಒಂದು ಅನುಭವದಿಂದ ನೋಡ್ಕೊಂಡಿದ್ದು, ಎರಡನೇದು ವಿವೇಕದಿಂದ ವಸ್ತುಗಳು ನೋಡಿದ್ದು. ಈ ಪ್ರಪಂಚದ ಸುಖಗಳು ಯಾವುದೇ ತಗೊಂಡ್ರು 5% ಸುಖ ಇದ್ದರೆ 95% ದುಃಖದಿಂದ ಕೂಡಿರುತ್ತೆ. ಚೆನ್ನಾಗಿ ಮೆಲ್ಕಾಕ್ಬೇಕು. ಮತ್ತು ಯಯಾತಿಕತೆ ಇವನ್ನೆಲ್ಲ ಮೆಲ್ಕಾಕ್ತಾ ಇರಬೇಕು. ಆಗ ಸ್ವಲ್ಪ ಈ ಕಡೆ ಬರುತ್ತೆ. ಹೀಗೆ ನಿತ್ಯ ವಸ್ತು ವಿವೇಕ, ಅದರಿಂದ ವೈರಾಗ್ಯ ಬರಬೇಕು. ಹೀಗೆ ಈ ಒಂದು ನಿತ್ಯ ವಸ್ತು ವಿವೇಕ ವೈರಾಗ್ಯ ಹೇಗೆ ಬರುತ್ತೆ? ಅದಕ್ಕೋಸ್ಕರ ಸತ್ಸಂಗ. ಈಗ ನಾವು ಮಾಡ್ತಾ ಇದ್ದೀವಲ್ಲ ಸತ್ಸಂಗ, ಸತ್ಸಂಗತ್ವೇ ನಿಸ್ಸಂಗತ್ವ. ನಾನು ಈ ವಿಚಾರನ ಕೇಳೋದು, ಓದೋದು, ಬರೆಯೋದು, ಹೇಳೋದು, ಚರ್ಚೆ ಮಾಡೋದು ಮಾಡ್ತಾ ಇದ್ರೆ ಬರ್ತಾ ಏನಾಗುತ್ತೆ, ಅದರಲ್ಲಿ ಆಸಕ್ತಿ ಹೋಗುತ್ತೆ. ನಿಸ್ಸಂಗತ್ವ, ಸಂಘ ಕಳ್ಕೊಂಡು ಕೇಳ್ತಾ ಇದ್ರೇನೆ ಅದ್ರಲ್ಲಿ ಕಡಿಮೆ ಆಗಕ್ಕೆ ಶುರುವಾಗುತ್ತೆ. ಸಾಧನೆನೂ ಹೇಳ್ತಾರೆ ಅದ್ರ ಜೊತೆಯಲ್ಲಿ. ನೋಡಿ, ಕರ್ಮಯೋಗ ಹೇಳ್ತಾರೆ, ಎಲ್ಲನೂ ಹೇಳ್ತಾರೆ, ಧರ್ಮದಿಂದ ನಡ್ಕೊಳ್ಳೋದು ಹೇಳ್ತಾರೆ. ನಿಸ್ಸಂಗತ್ವ, ಯಾವಾಗ ನಿಸ್ಸಂಗತ್ವ ಆಗುತ್ತೋ ನಿರ್ಮೋಹತ್ವ, ಆ ಮೋಹ ಕಡಿಮೆ ಆಗುತ್ತೆ. ಯಾವಾಗ ಮೋಹ ಕಡಿಮೆ ಆಗುತ್ತೋ ನಿಶ್ಚಲ ತತ್ವ, ಆತ್ಮನ್ನ ನಾವು ಕಂಡುಕೊಳ್ಳೋಕೆ ಸಹಾಯ ಆಗುತ್ತೆ. ಅದು ನಿಶ್ಚಲವಾಗಿರೋ ಒಂದು ತತ್ವ. ಗಾಢ ನಿದ್ರೆಯಲ್ಲಿ ನೋಡಲು ಹೇಗಿರುತ್ತೆ. ನಿಶ್ಚಲ ತತ್ವವನ್ನು ಕಂಡಿದ ತಕ್ಷಣ ಅದೇ ಜೀವನ್ ಮುಕ್ತಿ ಅಂತ ಹೇಳ್ತಾರೆ. ಹೀಗೆ ಸತ್ಸಂಗ. ಸ್ವಾಮಿಗಳಲ್ಲೆಲ್ಲೋ ಹೇಳ್ತಾರೆ, ಯಾರು ವಿಚಾರ ಕೇಳಕ್ಕೆ ಬಂದಿರ್ತಾರೋ ಅವ್ರಿಗೇನೋ ಹಿಂದಿನ ಜನ್ಮ ಸಂಸ್ಕಾರ ಇರಬೇಕು ಅಂತ, ಇಲ್ದಿದ್ರೆ ಬರೋದಿಲ್ಲ. ಹೀಗೆ ಒಂದಕ್ಕೊಂದು ನಮ್ಮ ಮನಸ್ಸಿನಲ್ಲಿ ಇಷ್ಟು ಹೊಡೆದ್ಬಿಡ್ಬೇಕು. ಆದ್ದರಿಂದ ನನಗೆ ಹ್ಯಾಪಿ ಅನಾಲಿಸಿಸ್ಗಳೆಲ್ಲ ಮಾಡಿಕೊಂಡಾಗ ವಿಷಯಗಳಲ್ಲಿ ಯಾವ ನಿಜವಾದ ಸುಖ ಇಲ್ಲ ಅಂತ ನಿಶ್ಚಯವಾಗಿಬಿಡೋದ್ರಿಂದ ವಿಷಯಗಳಲ್ಲಿ ವಿರಕ್ತರಾಗಬೇಕು. ಅಂದರೆ ವೈರಾಗ್ಯ ಬರಬೇಕು. ಇಂದ್ರಿಯಗಳು ಮುಂದಕ್ಕೆ ನುಗ್ಗುವುದು ಅವರಿಗೆ ಸ್ವಲ್ಪವೂ ಇಷ್ಟವಿಲ್ಲ. ಆದ್ದರಿಂದ ಅವರು ಅವಳ ಹಿಂದಕ್ಕೆ ಜಗ್ಗಿ ಎಳೆದುಕೊಳ್ತಾರೆ. ಹಿಂದಕ್ಕೆ ಎಳ್ಕೊಂಡು ಆತ್ಮನಲ್ಲಿ ನಿಲ್ಸಕ್ಕೆ ಶುರು ಮಾಡ್ತಾರೆ. ಮನಸ್ಸನ್ನು ಶಾಸ್ತ್ರಾಚಾರ್ಯರ ಉಪದೇಶದಿಂದ ಆತ್ಮಚಿಂತನೆಗೆ ತಿರುಗಿಸ್ಕೊಂಡು ಸತ್ಸಂಗದಿಂದ ಆತ್ಮತತ್ವವನ್ನು ಕಾಣುವುದರಲ್ಲಿ ಅವರು ತತ್ಪರರಾಗ್ತಾರೆ. ಮೂಢರಿಗೆ ವಿಷಯಗಳಲ್ಲಿ ಎಷ್ಟು ಪ್ರೀತಿ ಇರುತ್ತೋ ಇವರಿಗೆ ಆ ಆತ್ಮತತ್ವದಲ್ಲಿ ಅದಷ್ಟೇ ಪ್ರೀತಿ ಇಲ್ಲ, ಅದಕ್ಕಿಂತ ಹೆಚ್ಚಿನ ಪ್ರೀತಿ ಇರುತ್ತೆ. ಇದು ನಾವು ಚೆಕ್ ಮಾಡ್ಕೋಬೇಕು. ಈಗ ನನಗೆ ವಿಷಯಗಳಲ್ಲಿ ಆಸಕ್ತಿ ಜಾಸ್ತಿ ಇದೆಯಾ, ಇದರಲ್ಲಿ ಆಸಕ್ತಿ ಜಾಸ್ತಿ ಇದೆಯಾ? ಈಗ ನಾನು ಫಂಕ್ಷನ್ನು ಅವಕ್ಕೆಲ್ಲ ಹೋಗದೆ ಬಿಟ್ಟು ಇದರಲ್ಲೇ ಇರೋದಕ್ಕೆ ಆಸಕ್ತಿ ಬಂದಿದೆಯಾ ನೋಡ್ಕೋಬೇಕು. ನನಗೂ ನನ್ನ ಹೆಂಡತಿಗೆ ಯಾಕೆ ಜಗಳ ಬರುತ್ತೆ ಅಂದರೆ ಇದಕ್ಕೆ. ಯಾಕೆಂದ್ರೆ ನನಗೆ ಇದರಲ್ಲಿ ಮೋಹ ಆಸಕ್ತಿ ಇದೆ. ನನ್ನ ಇದಕ್ಕೆ ಯಾರಾದರೂ ಡಿಸ್ಟರ್ಬ್ ಮಾಡಿದಾಗ ಕೋಪ ಬರೋ ಚಾನ್ಸಸ್ ಇದೆ. ಮೊದಲು ಅದಕ್ಕೆ ನನಗೇನು ಇದು ಇರಲಿಲ್ಲ, ನನ್ನ ಚಾಯ್ಸ್ ಏನಿರಲಿಲ್ಲ. ಈಗ ನನ್ನ ಚಾಯ್ಸ್ ಆಗಿದೆ, ನನಗಿದು ಬೇಕು ಅನ್ನೋ ಆಸೆ ಆಗಿದೆ. ಬಟ್ ಇದು ಅಫ್ಕೋರ್ಸ್ ಒಳ್ಳೆಯದೇ, ಬಟ್ ಇದು ಕೂಡ ಹೋಗಬೇಕು. ಯಾವಾಗ ಹೋಗುತ್ತೆ? ತತ್ವದಲ್ಲಿ ನಿಂತರೆ ಹೋಗ್ಬಿಡುತ್ತೆ ಅಷ್ಟೇ. ಯಾಕೆ? ಅವಾಗ ನಾನೇನು ಮಾಡೋದೇನಿಲ್ಲ, ಅವಾಗೇನು ಮಾಡಬೇಕಾಗಿಲ್ಲ. ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ. ಆದ್ದರಿಂದ ನೋಡ್ರಿ, ನಾವು ಚೆಕ್ ಮಾಡ್ಕೋಬೇಕು, ನನಗಂಗೆ ಆಗಿದೆಯಾ? ವಿಷಯಗಳಲ್ಲಿ ಎಷ್ಟು ಆಸಕ್ತಿ ಇದೆಯೋ ಅಂತ ಪ್ರೀತಿ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಆ ಆಧ್ಯಾತ್ಮದ ವಿದ್ಯೆ ಇರಬೇಕು ನನಗೆ. ವಿಷಯಗಳ ಚಿಂತೆಯನ್ನು ಮಾಡುವುದಕ್ಕಿಂತಲೂ ಬಲವಾಗಿ ತತ್ಪರತೆಯಿಂದ ಅವರು ಆತ್ಮತತ್ವವನ್ನು ಕುರಿತು ಮನಸ್ಸನ್ನು ಹೊರಳಾಡಿಸಿ
ಏಕಾಗ್ರಗೊಳಿಸಿ ಚಿಂತಿಸ್ತಾ ಇರುವುದು, ಈ ಚಿಂತನೆಯೇ ಧ್ಯಾನ ಯೋಗ ಆಗುತ್ತೆ. ಈ ಧ್ಯಾನ ಯೋಗದ ಬಲದಿಂದ ಅವರಿಗೆ ಧ್ಯಾನದಲ್ಲಿ ಕೌಶಲತೆ ಉಂಟಾಗುತ್ತೆ. ಕೌಶಲತೆ ಅಂದ್ರೆ ಏನು? ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಅದರಲ್ಲಿ ಅವ್ರ ಕುಶಲತೆ ಬರುತ್ತೆ. ಕರ್ಮಸು ಕೌಶಲ. ಆ ಒಂದು ಟ್ರಿಕ್ ಅವ್ರಿಗೆ ಅರ್ಥ ಆಯ್ತು ಅಂತಂದ್ರೆ, ಮೊದಲು ಮಾಡಿದಾಗ ನನಗೆ ಸ್ಟ್ರೈನ್ ಆಗುತ್ತೆ. ಸ್ವಿಮ್ಮಿಂಗ್ ಆಗಲಿ, ಸೈಕ್ಲಿಂಗ್ ಆಗಲಿ, ಅಡುಗೆ ಮಾಡೋದಾಗ್ಲಿ, ಮೊದಲು ಎಷ್ಟು ಸ್ಟ್ರೈನ್ ಆಗ್ತಾ ಇರುತ್ತೆ. ಈಗ ಏನಾಗುತ್ತೆ? ಇಟ್ ಮೇಕ್ಸ್ ಮೀ ಹ್ಯಾಪಿ. ಐ ಎಂಜಾಯ್ ವೈಲ್ ಡೂಯಿಂಗ್ ದಟ್ ವರ್ಕ್. ಪ್ರತಿಯೊಂದರಲ್ಲೂ ನಮಗೆ ಎಂಜಾಯ್ಮೆಂಟ್ ಸಿಗಬೇಕು. ಯಾವಾಗ ಸಿಗುತ್ತೆ? ಅದು ಎಫರ್ಟ್ಲೆಸ್, ಚಾಯ್ಸ್ಲೆಸ್, ಸ್ಪಾಂಟೇನಿಯಸ್ ಆದಾಗ ಆ ಎಂಜಾಯ್ಮೆಂಟ್ ಸಿಗೋದು. ಅಡುಗೆ ಮಾಡೋದು ಅಷ್ಟೇ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಾವು ಮೊದಲು ಮಾಡ್ತಾ ಇದ್ದೀರಾ, ಇವಾಗೆಲ್ಲ ಆ ಹಾಡು ಕೇಳಿಕೊಂಡು ಅಥವಾ ಪ್ರವಚನ ಕೇಳಿಕೊಂಡು ಅಥವಾ ವಿಷಲ್ ಗಿಷಲ್ ಹಾಕ್ಕೊಂಡು ಅಡುಗೆ ಮಾಡ್ತಾ ಇರ್ತೀರ. ಇವಾಗ ಕಷ್ಟನೇ ಇಲ್ಲ, ಮಾಡ್ದಂಗೆ ಅನಿಸಲ್ಲ. ಯಾಕೆ? ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ನಮಗೆ ಈ ಅಧ್ಯಾತ್ಮದಲ್ಲಿ ಹಂಗಾಗ್ಬೇಕು. ನಮಗೆ ನೋಡ್ರಿ, ಅದಾಗ್ಬೇಕು. ಆಗಿದೆಯಾ ಚೆಕ್ ಮಾಡ್ಕೋ. ನಾವು ಮಾಡ್ಕೋಬೇಕು. ಇನ್ನೂ ಎಷ್ಟು ಆಗಿಲ್ಲ. ಇನ್ನೂ ನನಗೆ ಹೊರಗಡೆ ವಿಷಯಗಳೆಲ್ಲ ಆಸಕ್ತಿ ಇದೆಯಾ? ಸುಮ್ಮನೆ ಹೇಳೋದಲ್ಲ, ನನಗೆ ಪ್ರಾಕ್ಟಿಕಲ್ ಆಗಿ ಏನಾಗ್ತಾ ಇದೆ. ಒಂದು ಕಡೆ ಥಿಯರಿ ಬೇರೆ, ಪ್ರಾಕ್ಟಿಕಲ್ ಆಗಿ ನಾನು ಎಷ್ಟು ಈ ಕಡೆ ಬಂದಿದ್ದೀನಿ ಚೆಕ್ ಮಾಡ್ಕೊತಾ ಇರಬೇಕು. ಅದನ್ನೇ ಹೇಳಿದ್ದು ಸೆಲ್ಫ್ ಅನಾಲಿಸಿಸ್, ವಿಶ್ಲೇಷಣೆ, ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಳ್ಳುವುದು. ಇದು ತುಂಬ ಇಂಪಾರ್ಟೆಂಟ್. ರಾತ್ರಿ ಮಲ್ಕೊಳ್ಳುವಾಗ ಮಾಡ್ಕೊ, ಅಥವಾ ಆವಾಗವಾಗ ಇದನ್ನು ಮಾಡ್ಕೊತಾ ಇರ್ತೀನಿ. ಹೊಸ ಹೊಸ ರೀತಿಯ ಅದ್ರಲ್ಲಿ ಬರಲ್ಲ, ಆನಂದ ಕಡಿಮೆ ಆಗ್ತಾ ಬರುತ್ತೆ. ಡಿಮಿನಿಷಿಂಗ್ ಆಫ್ ರಿಟರ್ನ್ಸ್. ಇದರಲ್ಲಿ ಆನಂದ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಅದೇ ಹೇಳಿದ್ದು, ಮೊದಲನೇ ಸಾರಿ ಓದಿದಾಗ ಸಿಕ್ಕಿರೋ ಆನಂದಕ್ಕೂ ಈಗ ನಾನು ಓದುವಾಗ ಸಿಗೋ ಆನಂದಕ್ಕೂ ಅಲ್ಲಿ ಯಾಕೆ? ಮೊದಲು ಬರೀ ಮನೆ ಮುಂದೆ ಮಾತ್ರ ಗೊತ್ತಾಗ್ತಾ ಇತ್ತು. ಇವಾಗ ಎಡ ಬಲ, ಹಿಂದೆ, ಮುಂದೆ, ಮತ್ತೆ ಮೇಲ್ಗಡೆ, ಮತ್ತೆ ಅದರ ಒಳಗಡೆ ಎಲ್ಲ ಗೊತ್ತಾಗ್ತಾ ಇದೆ. ಅದರ ಪೂರ್ತಿ ಸಾರಾಂಶ ಗೊತ್ತಾಗ್ಬಿಡ್ತಾ ಇದೆ. ಈಗ ನೀವೇನು ಹೇಳಿದ್ರು ಅದರ ಅರೆ ಇಷ್ಟೇ ಏನಿದೆ ಇದರಲ್ಲಿ ಅನ್ನಕ್ಕೆ ಶುರುವಾಗುತ್ತೆ. ಹಂಗೆ ಬರಬೇಕು. ಆಗ ಅವರು ಧ್ಯಾನವನ್ನು ಇನ್ನೂ ಬಡವಾಗಿ ಮಾಡ್ತಾರೆ. ಅದನ್ನೇ ಸ್ವಾಮಿಗಳು ಹೇಳ್ತಾ ಇದ್ದಿದ್ದು, ನಿಮ್ಗೆ ಒಂದು ಸಾರಿ ಆ ರುಚಿ ಸಿಕ್ತು ಅಂತಂದ್ರೆ ಆ ರುಚಿ ಸಿಗ್ಬೇಕು. ಅವಾಗ ಏನಾಗ್ಬಿಡುತ್ತೆ? ಮತ್ ಹೋಗಿ ಅದನ್ನು ಕಚ್ಕೊಂಡು ಅದನ್ನು ಎಂಜಾಯ್ ಮಾಡ್ಕೊಂತ ಹಂಗಾಗಬೇಕು, ಆಗುತ್ತೆ ಅಂತಾರೋ. ತತ್ವಜ್ಞಾನವು ಯಾರಿಗೆ ಉಂಟಾಗುವುದೋ ಅವರು ಇನ್ನು ಹೊಸದಾಗಿ ತಿಳ್ಕೊಳ್ಬೇಕಾದ್ರೂ ಏನೂ ಇರೋದಿಲ್ಲ. ಯಾಕೆ? ಮಾಡೋನೇ ಇಲ್ಲ. ಯಾವನಿದ್ದಾನೆ ಮಾಡೋನು? ಮೊದಲಾದರೆ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಪ್ರಮಾತೃತ್ವ ಇವೆಲ್ಲ ಇತ್ತು. ಈಗ ಯಾವನಿದ್ದಾನಲ್ಲಿ? ಮಾಡೋನೇ ಇಲ್ವೇ? ಡೂಪ್ಲಿಕೇಟ್ ಅಯ್ಯ ಇಲ್ವೇ? ಈ ಪಿಬೆಟ್ ಅಂತಿದ್ನಲ್ಲ, ಈಗ ಗೂಟ, ಅವನು ಇಲ್ವೇ? ಇವಾಗ ಈ ವಿಚಾರ ಆತ್ಮನ್ ತಿಳ್ಕೊಂಡ್ಮೇಲೆ ಆಯ್ತು, ಇವನು ಯಾರು? ಇವನು ಕಲ್ಬರ್ಕೆ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ಇವನು ಒತ್ತು ಕಳ್ಸನು ಅಂತ ಅನ್ಬೇಕು. ನಮ್ಗೆ ಗೊತ್ತಿಲ್ಲ. ಅಕ್ಕಿ ಜೊತೆನಲ್ಲಿ ಕಳ್ಳು ಸೇರಿಸ್ಕೊಂಡು ತಿಂತಾ ಇದ್ದೀನಿ. ಕಾಫಿ ಮಾಡ್ಕೊಂಡಾಗ ಸಕ್ಕರೆ ಜೊತೆಲಿ ಮಣ್ಣು ಬೇರಿಸ್ಕೊಂಡು ತಿಂತಾ ಇದ್ದೀನಿ. ದಡ್ಡ. ಯಾರೋ ಬೇರೆ ಹಳ್ಳಿಯಿಂದ ಬಂದವರು ನಾವು ಮಾಡಿದ ಕಾಫಿ ಮತ್ತೆ ಅನ್ನ ತಿಂದಿದ ತಕ್ಷಣ ಹುಚ್ಚ ಮುಂಡೆ ಅವ್ರಂದ್ರಂತೆ, ನಮ್ಮ ಮನೇಲಿ ಇವತ್ತು ನಿಮ್ಗೆ ಎಂತ ಕಾಫಿ ಕೊಡ್ತೀನಿ ನೋಡ್ರಿ ಅಂದ್ರ. ಓಹೋ ಅನ್ಕೊಂಡು, ಏನ್ ಕಾಫಿನು ಅಂತ, ಊಟ ಕೊಡ್ತೀನಿ ನೋಡ್ರಿ, ನೀವೆಲ್ಲೂ ತಿಂದಿರ್ಬಾರ್ದು ಅಂತ ತಿನ್ಸೋದ್ರಂತೆ. ಅವನ ಅನ್ನ ತಿಂತಾ ಇದ್ದಾನೆ, ಕಲ್ ಸಿಗ್ತಾ ಇದೆ. ಕೊನೆಗೆ ಅವನು ಮಣ್ಣು ಇದು ಕಾಫಿ ಕುಡಿತಾ ಇದ್ದಾನೆ, ಅದ್ರ ಮಣ್ಣು ಬೇರ್ಸಾಕಿದ್ದಾರೆ. ಅದಕ್ಕೆ ಅವನು ಬೈದ, ದೊಡ್ಡ ಮುಂಡೆಯವ್ರೇ, ಇದನ್ನೇ ನೀವು ಇಷ್ಟ ಆನಂದ ಅಂತಿರಲ್ಲೋ, ನಮ್ಮ ಕಡೆ ತೋರಿಸ್ತೀನಿ ಅಂತ ಹೇಳಿ ಅವ್ರ ಮನೇಲಿ ಸಕ್ಕರೆ ಗಿಕ್ಕರೆ ಅಕ್ಕಿ ಎಲ್ಲ ತರಿಸಿ ಅದರಲ್ಲಿ ಇದ್ದಿದ್ದ ಕಲ್ಲು ಗಿಲ್ಲು ಎಲ್ಲ ತೆಗೆದಾಕಿ, ಸಕ್ಕರೆನೆಲ್ಲ ಆ ಮಣ್ಗಿನೆಲ್ಲ ತೆಗೆದಾಕಿ ಬರೀ ಸಕ್ಕರೆಯಿಂದ ಕಾಫಿ ಮಾಡಿಕೊಟ್ಟಂತೆ. ಬರೀ ಅನ್ನದಿಂದ ಕಲ್ಲುಗಳೆಲ್ಲ ತೆಗೆದು ಅನ್ನದಿಂದ ಅನ್ನ ಮಾಡಿಕೊಟ್ಟನಂತೆ, ಅಕ್ಕಿಯಿಂದ. ಹೆಂಗಿರುತ್ತೆ ನೋಡಿ. ನಮ್ಗೆ ಹಂಗೆ ಮಾಡ್ತಾ ಇದ್ದಾರೆ. ಅನಾತ್ಮವನ್ನೆಲ್ಲ ಕಿತ್ತಾಕಿ ಬರೀ ಆತ್ಮನ ಆನಂದ ಅನುಭವಿಸ್ರಿ ಅಂತ. ಹೆಂಗಿದೆ ನೋಡ್ರಿ.
ಯಾರಿಗೆ ಬೇಡ ಇದು. ತತ್ವಜ್ಞಾನ ಯಾರಿಗುಂಟಾಗುತ್ತೋ ಅವ್ರೇನು ಹೊಸದಾಗಿ ತಿಳ್ಕೊಬೇಕಾದ್ರೆ ಯಾವುದೂ ಇರಲ್ಲ. ಆದ್ದರಿಂದ ಅವರಿಗೆ ಮನಸ್ಸಿನಲ್ಲಿ ಯಾವ ಅಶಾಂತಿ ಇರೋದಿಲ್ಲ. ಆತ್ಮನೊಬ್ಬನೇ ಪರಮಾತ್ಮ ಎಂಬ ಜ್ಞಾನದಿಂದ ಆತ್ಮನಲ್ಲಿ ಹುಟ್ಟಿ ಹಾಕಿಕೊಂಡಿರುವ ವಿಷಯ ಪ್ರಪಂಚವೋ ಅಸಾರ. ನೀವು ಮೊದಲು ವಿಷಯ ಅಂತ ಅನ್ಕೊಂಡಿದ್ರಲ್ಲ, ಅದೇನದು? ಅನಾತ್ಮ, ಹುಸಿ ತೋರಿಕೆ, ತೋರಿಹಾರ, ಇಲ್ಲದಂಥದ್ದು, ದುಃಖಾಲಯ. ಏನೋ ಆನಂದ ಸಿಗ್ತಾ ಇತ್ತು, 5% ಆನಂದ ಸಿಕ್ಕಿದ್ರೆ 95% ಅದ್ರ ಹಿಂದೆ ದುಃಖ ಬರುತ್ತೆ. ಬೇಕಾ? ನಾವು ತೋರಿಸ್ತೀವಿ ನೋಡಿ. ಅದರಲ್ಲಿ 100% ಆನಂದ. ಏನ್ ಸ್ವಾಮಿ ಏನ್ ಸುಳ್ಳು ಹೇಳ್ತೀರ? ಘಡನಿದ್ರೆ ನೋಡ್ಕೊ ನಿಮ್ಮ ಅಪ್ಪಂದ ಹೆಂಗ್ ತಗೊಂಡು ಹೋಗ್ತಾರೆ ನೋಡ್ರಿ. ಆದ್ದರಿಂದ ಆತ್ಮನೊಬ್ಬನೆಯ ಜ್ಞಾನ, ಆತ್ಮನಲ್ಲಿ ಹುಟ್ಟಿ ಹಾಕಿಕೊಂಡಿರುವ ವಿಷಯ ಪ್ರಪಂಚ ಅಸಾರಕ್ಕಾಗಿ ತೋರ್ಬಿಡೋದ್ರಿಂದ ಅವರು ಹೊಸದಾಗಿ ಅರ್ಥಕೊಳ್ಬೇಕಾಗಿರೋದಾಗ್ಲಿ ಸಂಪಾದನೆ ಮಾಡ್ಕೋಬೇಕಾಗಿರೋದಾಗ್ಲಿ ಇರೋದಿಲ್ಲ. ಸ್ವಾಭಾವಿಕ, ಎಫರ್ಟ್ಲೆಸ್, ಚಾಯ್ಸ್ಲೆಸ್, ಸ್ಪಾಂಟೇನಿಯಸ್, ಅನ್ಕಂಡೀಷನಲ್ ಲವ್. ಯಾರು ಜ್ಞಾನಿಗಳು ಅವರು ಸರ್ವ ವಿಧದಿಂದಲೂ ಕೃತಕೃತ್ಯರು. ಇನ್ನು ಸಾಕು ಬೇಕುಗಳ ಕಾಟ ಇಲ್ಲ, ಅವ್ರನ್ನ ಕೃತಕೃತ್ಯರು ಅನ್ನೋದು. ಅವರು ಕರ್ತೃತ್ವ ಭೋಕ್ತೃತ್ವ ಇಲ್ಲ, ಮಾಡೋನೇ ಇಲ್ಲ. ಆದರೆ ಯಾರು ಜ್ಞಾನಕ್ಕೆ ಪ್ರಯತ್ನ ಮಾಡುವರೋ ಅವರಿಗೆಲ್ಲ ಈ ಜ್ಞಾನವು ಸಿಕ್ಕುವ ಹಾಗಿಲ್ಲ. ಬಟ್ ಯಾರು ಪ್ರಯತ್ನ ಮಾಡೋದು ಸಿಗದೇ ಇರಬಹುದು. ಬಟ್ ಏನ್ ಲಾಭ ಆಗುತ್ತೆ? ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಮನ್ನ. ಮಾಡಿದವ್ರಿಗೆಲ್ಲ ಸಿಗೋಲ್ಲ ಅಂತಾರೆ. ಆಯ್ತು, ನಮ್ಗೇನ್ ಲಾಭ ಆಗೋದು? ಯಾಕೆ ಮಾಡಕ್ ಹೋಗ್ಬೇಕು? ಆನಂದ ಸಿಗ್ತಾ ಇರ್ತಿ, ಎಷ್ಟು ಮಾಡಿದ್ರೆ ಅಷ್ಟು ಕಾಸಿಗೆ ತಕ್ಕಷ್ಟು ಕಜ್ಜಾಯ ಅಂತಿರಲ್ಲ ಸರ್. ಆನಂದ ಸಿಗುತ್ತೆ. ಎರಡನೇದು ಭಗವತ್ಪಾದರಲ್ಲಿ ಏನಮ್ಮ? ಸಂಸ್ಕಾರ ಮೂಡುತ್ತೆ ಅಂತ. ಸಂಸ್ಕಾರ ಹಿಡ್ಕೊಳ್ರಿ. ಭಗವತ್ಪಾದರಲ್ಲಿ ಯಾವಾಗಲೂ ಹೇಳ್ತಾರೆ, ಮೋಕ್ಷ ಆಗದೆ ಇದ್ರೆ ಹೋಗಿ ಒಳ್ಳೆ ಸಂಸ್ಕಾರ ಕೊಡ್ಕೊಳ್ರಿ. ಇದು ಯಾರಪ್ಪಂದು? ಈಗ ನಾವು ಒಂದು ದಿನ 1 ಗಂಟೆ ಪ್ರವಚನ ಕೇಳಿದ್ರೆ ಅದರ ಮೇಲೆ ಸಂಸ್ಕಾರ ಮೂಡಿರಲ್ವ? ವಿಥೌಟ್ ಅವರ್ ನಾಲೆಡ್ಜ್ ನೀವು ಜ್ಞಾಪಕ ಇಟ್ಕೊಳ್ರಿ, ಬಿಡ್ರಿ. ಅದರ ಮೇಲೆ ಒಂದು ಕಾಪಿ ಟಕ್ಕಂತ ಪ್ರಿಂಟ್ ಹೊಡೆದು ಅದು ಇಟ್ಕೊಂಡ್ಬಿಡುತ್ತೆ. ಈ ಸಂಸ್ಕಾರ ಬೆಳೆಸ್ಕೋಬೋದ? ಇದು ಮುಂದಿನ ಜನ್ಮಕ್ಕೆ ಪೀಠಿಗೆ. ಮತ್ತೆ ಪ್ರಾಣ ಹೋಗುವಾಗ ಈ ಸಂಸ್ಕಾರ ಮೇಲೆ ಬರುತ್ತೆ. ಚೆನ್ನಾಗಿ ತಿಳ್ಕೊಡ್ರಿ. ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಅಂತಾರಲ್ಲ, ಇದೆ ಡಬಲ್ ಬೆನಿಫಿಟ್. ಇದು ಸಿಕ್ಕಿದ್ರೆ ವೆಲ್ ಅಂಡ್ ಗುಡ್, ಸಿಗ್ಲಿಲ್ವಾ ಲಾಭ. ನಷ್ಟನ ಕ್ವಶನ್ನೇ ಇಲ್ವಲ್ಲಪ್ಪ ನಿಮ್ಗೆ. ಆದ್ರಿಂದ ಅದಕ್ಕೆ ಸರ್ವ ವಿಧದಿಂದಲೂ ಕೃತಕೃತ್ಯರು. ನೀವು ಹೇಗೆ ತಗೊಂಡ್ರು ಇದರ ಲಾಸ್ ಅನ್ನೋದೇ ಇಲ್ಲಪ್ಪ. ಕಳ್ಕೊಳ್ಳೋದಕ್ಕೆ ಏನಿದೆ? ಮಣ್ಣು ಏನಾದ್ರು ಇದೆಯೇನ? ವ್ಯಾಪಾರ ಮಾಡಿ ಅಯ್ಯೋ ನಾನು ಹಣ ಕಳ್ಕೊಂಡೆ, ಏನಿದೆ ಕಳ್ಕೊಳ್ಳೋಕ್ಕಲ್ಲಿ? ಇರೋದನ್ನ ತಿಳ್ಕೊಂಡ್ರೆ ಆಯ್ತು, ನೆನೆಸ್ಕೊಂಡ್ರೆ ಆಯ್ತು ಅಷ್ಟೇ. ಹೊಸದಾಗಿ ಪಡೆಯೋದು ಇಲ್ಲ, ಕಳ್ಕೊಳ್ಳೋದು ಇಲ್ಲ. ಆದ್ದರಿಂದ ಇನ್ನು ಹಾಗೆ ಪ್ರಯತ್ನ ಮಾಡುವವರಿಗೆಲ್ಲ ಜ್ಞಾನವು ದೊರಕುವುದೇ ಅಂತಂದ್ರೆ ಇಲ್ಲದೆ ಇರ್ಬೋದು, ತೊಂದರೆ ಇಲ್ಲ. ಇಲ್ಲಿ ಕ್ಷರಕ್ಷರ ಕವಿ ಅಂತ ಒಬ್ಬ ಇದ್ನಂತೆ. ಅವನು ಕವಿತೆ ಬಗ್ಗೆ ಹೇಳ್ತಾನೆ. ಇದು ಅವ್ರಿಗಿಂತ ನಮ್ಮ ಆಧ್ಯಾತ್ಮಕ್ಕೆ ಚೆನ್ನಾಗಿ ಹೊಂದುತ್ತೆ ಅಂತ ಹೇಳ್ತಾರೆ. ಅವನೇನ್ ಹೇಳ್ತಾನೆ ಅಂತಂದ್ರೆ, ಈ ಕವಿತೆ ಬರೆಯೋರು ಇರ್ತಾರೆ ನೋಡ್ರಿ, ಅವ್ರ ಕವಿತೆ ಬರೆದ್ಬಿಡ್ತಾರಲ್ಲ, ಅದು ಹೆಂಗಿರುತ್ತೆ ಅಂತಂದ್ರೆ, ಈ ಶಾಸ್ತ್ರ ಕವಿತೆ ಬರೆಯೋದಕ್ಕೆ ಒಂದು ಶಾಸ್ತ್ರ ಇರುತ್ತೆ, ಹಿಂಗೆ ಬರಿಬೇಕು ಅಂತೆಲ್ಲ ಇರುತ್ತೆ. ಇದು ಆ ಹಿಮಾಲಯ ಪರ್ವತದ ಮೇಲ್ ಹತ್ತಿ ಆ ಕೊನೆ ಒಂದು ಮಜಲನ್ನ ಮುಟ್ಟುತ್ತವನಿಗೆ ಏನು ಆನಂದ ಸಿಗುತ್ತೋ ಹಾಗೆ ಈ ಶಾಸ್ತ್ರವೆಂಬ ರೋಹಣ ಪರ್ವತವನ್ನ ಎಷ್ಟು ಜನ ಹತ್ತಕ್ ಬರುತ್ತೆ? ಹಿಮಾಲಯ ಪರ್ವತ ಎಷ್ಟು ಜನ ಹತ್ತುತ್ತಾರೆ? ಹತ್ತಕ್ ಬರೋಲ್ಲ. ಹಂಗೆ ಆದರೆ ಮಾರಾರಿಯ ಕೃಪೆ ಇಲ್ಲದವನಿಗೆ ಆ ಪರ್ವತದ ಮೇಲ್ಗಡೆಯಲ್ಲಿರುವ ಕವಿತೆ ಚಿಂತನೆ ಸಿಗೋದಿಲ್ಲ. ಅಂದ್ರೆ ಪರಮಾತ್ಮನ ಬ್ಲೆಸ್ಸಿಂಗ್ಸ್ ಇರ್ಬೇಕು, ಅವನಿಗೆ ಮಾತ್ರ ಸಿಗೋದು. ಆ ಮೇಲ್ ಹೋಗಿರೋ ಅಂತ ಇದು ಅಂತ ಹತ್ತೋದಿಕ್ಕೆ ಎಲ್ರಿಗೂ ಆಗ್ಬಿಡುತ್ತೇನೋ. ಅದಕ್ಕೆ ಅಲ್ಲಿ ಪರಮಾತ್ಮ ಒಂದು ಆಶೀರ್ವಾದ ಇರಬೇಕು. ಹಂಗೆ ಆ ಕವಿತೆ ಬರಿಬೇಕಾದ್ರೆ, ಹಂಗೆ ಈ ಸಾಧನೆಯಲ್ಲಿ ನಾವು ತತ್ವದಲ್ಲಿ ನಿಲ್ಬೇಕಾದ್ರೆ ಅವನು ಬೇಕು, ಅವನು ಬೇಕು, ಆ ಹೆಲ್ಪ್ ಬೇಕಾಗುತ್ತೆ. ಅದಕ್ಕೋಸ್ಕರನೇ ಯಜಮಾನ್ರೆ ಅಂತ ಕರೆಯೋದು. ಆತ್ಮಜ್ಞಾನದ ವಿಷಯದಲ್ಲಿ ಇನ್ನೂ ಚೆನ್ನಾಗಿ ಹೊಂದುತ್ತೆ.
ಆತನ ವಿಷಯವಾಗಿ ಶ್ರವಣ ಮಾಡುವುದಕ್ಕೆ ಅನೇಕರಿಗೆ ಪುಣ್ಯ ಇದೆ ಸ್ವಾಮಿ. ಆತ ಫಸ್ಟ್ ಆಫ್ ಆಲ್ ನಾವು ಸಾಧನೆ ಮಾಡೋದು ನೆಕ್ಸ್ಟು ಆ ವಿಚಾರ ಕೇಳೋದಿದೆ ನೋಡ್ರಿ, ಅದಕ್ಕೆ ಹಿಂದಿನ ಜನದಲ್ಲಿ ಅದೆಷ್ಟು ಪುಣ್ಯ ಮಾಡಿದ್ವು ಗೊತ್ತಿಲ್ಲ. ಚೆನ್ನಾಗಿ ಅರ್ಥ ಮಾಡಿ. ನೀವು ದಿನ ಎಷ್ಟು ಅರ್ಥ ಆಗುತ್ತೋ ಬಿಡ್ತಾರೆ, ಪರವಾಗಿಲ್ಲ, ತೊಂದರೆ ಇಲ್ಲ. ಬಟ್ ಕೇಳ್ತಾ ಇದ್ದೀರಲ್ಲ ರೆಗ್ಯುಲರ್ ಆಗಿ, ಅದಕ್ಕೆ ಎಷ್ಟೋ ಪುಣ್ಯ ಮಾಡಬೇಕು, ವ್ಯರ್ಥ ಆಗೋದಿಲ್ಲ. ಆದ್ದರಿಂದ ಆದರೆ ಶ್ರವಣ ಮಾಡಿದವರಲ್ಲಿ ಕೂಡ ಬಲು ಮಂದಿ ಆತ್ಮನನ್ನು ಅರ್ಥಕೊಳ್ಳಲಾರದೆ ಇರೋರು, ಅದು ಬೇರೆ ಎಂದು ಶ್ರುತಿಯು ಜ್ಞಾನದ ಬೆಲೆಯನ್ನು ಹೋಳ್ತಾ ಇದೆ. ಹೀಗೆಂದು ನಾವು ನಿರಾಶರಾಗಬೇಕಾಗಿಲ್ಲ. ಶ್ರುತಿಯು ಜ್ಞಾನದ ಬೆಲೆಯನ್ನು ಹೋಗ್ತಾ ಇದೆ, ಹೀಗೆಂದು ನಾವು ನಿರಾಶರಾಗಬಾರದು. ಬಿಡದೆ ಪ್ರಯತ್ನ ಮಾಡ್ತಾ ಇರಬೇಕು. ಇದು ದೃಢ ನಿಶ್ಚಯ. ನಮ್ಮ ಸಂಕಲ್ಪ ಹೆಂಗಿರ್ಬೇಕು? ಟಿಟಿಬಾ ಪಕ್ಷಿ ಬಿಡಬಾರ್ದು, ಹಂಗಿರ್ಬೇಕು ನೋಡ್ರಿ. ಆಗ ನಾನು ಪ್ರಯತ್ನ ಮಾಡ್ತಿರ್ತಾನೆ, ಅವನು ದೇವ್ರ ಸಹಾಯ ಕಲ್ಸೋದು. ನಾನು ಮಾಡದೇ ಇದ್ರೆ ಅವನೇನು ಕಳಿಸ್ತಾನೆ. ಸ್ವಾಮಿಗಳು ಬರ್ತಿದ್ರಲ್ಲ, ಗಾಡಿ ಚಕ್ರ ಊದ್ಕೊಂಡ್ಬಿಟ್ಟಿದ್ದ, ಅವನು ಕೂತ್ಕೊಂಡಿದ್ದ, ಅವನ ಬೀದಿಯಲ್ಲಿ ಹೋಗಿ ಅವನು ಎತ್ತು ಬಿಡ್ತಾನ, ನಾನು ಹೊಡ್ಕೊಂಡು ಹೋಗ್ಬಿಡ್ತೀನಿ. ದೇವರು ಒಂದು ರೂಪದಲ್ಲಿ ಬಂದಿದೆ, ದಡ್ಡ ಎದ್ದಳೋ ಮೇಲಕ್ಕೆ, ನೀನು ಫಸ್ಟ್ ಕೈ ಹಾಕೋ, ಆಮೇಲೆ ಎಲ್ಲರೂ ಹಾಕ್ತಾರೆ ಅಂತ ಹೇಳಿದ್ರು. ಹಂಗೆ ನಾವು ಪ್ರಯತ್ನ ಮಾಡ್ತಾ ಇದ್ರೆ ಟಿಟಿಬಾ ಪಕ್ಷಿ ಹಂಗೆ ಆ ಪರಮಾತ್ಮ ಕೆಲಸ ಮಾಡಿಸ್ತಾನೆ. ನೋಡ್ರಿ ಹೆಂಗೆ ಪರಮಾತ್ಮನ ನೀವು ಒಂದು ಹೆಜ್ಜೆ ಇಡ್ದ, ಅವನು 9 ಹೆಜ್ಜೆ ನಿಮ್ಮ ಕಡೆ ಬರ್ತಾನೆ ಅನ್ನೋದು ನಿಜ. ಅದರಿಂದ ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಪ್ರಯತ್ನವು ನಮ್ಮದು, ಜ್ಞಾನ ಪ್ರಾಪ್ತಿಯು ಭಗವಂತನ ಅನುಗ್ರಹದಿಂದ ಬರತಕ್ಕದ್ದು. ಬರಲಿ, ಏನೇ ಬರಲಿ, ಗೋವಿಂದನ ದಯೆ ಇರಲಿ. ಈ ಒಂದು ದೃಷ್ಟಿಯಿಂದ ಮುಂದಕ್ಕೆ ಹೋಗ್ಬೇಕು. ಇಷ್ಟೊಂದು ಹೊಗಳಿರುವ ಈ ಜ್ಞಾನ ಬಹು ರಹಸ್ಯವಾಗಿರ್ಬೇಕಂತ ಸ್ವಾಮಿ ಇಷ್ಟೆಲ್ಲ ಹೋಗ್ತಾ ಇದ್ದಾರ. ಇದು ವೆರಿ ಸೀಕ್ರೆಟ್ ವಿದ್ಯೆ. ಇದನ್ನ ಇದು ಏನು ಕಬ್ಬಿಣದ ಪೆಟ್ಟಿಯಲ್ಲಿ ಹಾಕಿ ಬೀಗ ಹಾಕಿ ಸೀಕ್ರೆಟ್ ಆಗಿರ್ತಾರೆ. ಮಣ್ಣು ಎಲ್ರಿಗೂ ಆತ್ಮನಾಗಿದ್ಮೇಲೆ ಅದನ್ನೇನು ಸೀಕ್ರೆಟ್ ಮಾಡ್ತೀರಿ ಸ್ವಾಮಿ? ಆದ್ದರಿಂದ ಇದು ಸೀಕ್ರೆಟ್ ವಿದ್ಯೆ ಅಂತ ಯಾಕೆ ಹೇಳ್ತಾರೆ? ಮತ್ತೆ ಸೀಕ್ರೆಟ್ ವಿದ್ಯೆ ಅಂತ ಪ್ರಶ್ನೆ ನಿಮ್ಮನ್ನು ಕೇಳ್ತಾರೆ. ಯಾಕೆ ಹೇಳ್ತಾರೆ ಸೀಕ್ರೆಟ್ ವಿದ್ಯೆ ಅಂತ? ಯಾರಾದ್ರು ಅದೇ ಭಕ್ತಿ ಇಲ್ಲದೆ ಇರೋರ್ಗೆ ಅದು ಅರ್ಥ ಆಗೋದಿಲ್ಲ ಸರಿಯಾಗಿ ಅಂತ. ಅಂತಃಕರಣ ಶುದ್ಧಿ ಇಲ್ಲದೆ ಇರೋರಿಗೆ ತಿಳಿಯೋಲ್ಲ. ಈಗ ಇಂದ್ರನು ಹೋಗಿದ್ದ, ವಿರೋಚನನು ಹೋಗಿದ್ದ, ವ್ಯತ್ಯಾಸ ಒಂದೇ ಅವ್ರಿಗೆ ಇಬ್ಬರಿಗೂ ಒಂದೇ ಆನ್ಸರ್ ಕೊಟ್ಟರು. ಹಂಗೆ ಅರ್ಥ ಮಾಡ್ಕೋಬೇಕು. ಅದರಿಂದ ಇದನ್ನ ಸೀಕ್ರೆಟ್ ಅಂತ ಏನು ಹೇಳಲ್ಲ. ನಮ್ಗೆ ಅಂತಃಕರಣ ನಾವು ಶುದ್ಧಿ ಮಾಡ್ಕೋಬೇಕು, ಅದಕ್ಕೆ ಸಾಧನೆ ಮಾಡಬೇಕು. ಇದು ನಮ್ಮ ಕೈನಲ್ಲಿ. ಅಫ್ಕೋರ್ಸ್ ಸಾಧನೆಯಿಂದ ನಿಮ್ಗೇನು ಆತ್ಮ ಸಿಗೋದಿಲ್ಲ, ಬಟ್ ಅನಾತ್ಮವನ್ನು ಬಿಡೋದಿಕ್ಕೆ ಸಹಾಯ ಆಗುತ್ತೆ. ಅನಾತ್ಮವನ್ನು ಬಿಡೋದಿಕ್ಕೆ ಸಾಧನೆ, ಹಾಗೆ ಏಕಾಗ್ರತೆ ಬರೋದಿಕ್ಕೆ, ನಮ್ಮ ಅಂತಃಕರಣ ಶುದ್ಧಿ ಆಗೋದಿಕ್ಕೆ ಸಾಧನೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇಷ್ಟೊಂದು ಹೊಗಳಿ ಬಹು ರಹಸ್ಯವಾಗಿರ್ಬೇಕು ಅಂತ ಯಾರಾದರೂ ಭಾವಿಸ್ಬೋದು, ಹಾಗೇನೇ ಇಲ್ಲ. ಅದು ಸರಿಯಾದ ಯೋಗ್ಯತೆ ಇರುವ ಯಾರಿಗಾದರೂ ತಿಳಿಯುತ್ತೆ. ಯೋಗ್ಯತೆ ಇರಬೇಕು. ಅದು ಏನು ಯೋಗ್ಯತೆ ಇರಬೇಕು? ಏನು ಯೋಗ್ಯತೆ ಇರಬೇಕು? ಸರಿಯಾದ ಯೋಗ್ಯತೆ. ಏನು? ದುಡ್ಡು ಇರ್ಬೇಕಾ? ಶ್ರೀಮಂತನಾಗಿರ್ಬೇಕಾ? ಏನು ಯೋಗ್ಯತೆ? ಮನಸ್ಸು ಅಂತಕ್ಕ ಒಳಗಡೆ ಹೋಗ್ಬೇಕು, ಬಹಿರ್ಮುಖಾಸಕ್ತರಿಗೆ ದೂರ, ಅಂತರ್ಮುಖ. ಸಾಧನ ಚತುಷ್ಟಯ ಹೇಳ್ಬಿಡ್ರಿ, ಎಲ್ಲ ಮುಗಿದೋಗುತ್ತೆ. ಹೋಲ್ಸೆ ಏನು ಯೋಗ್ಯತೆ ಇರಬೇಕು? ಸಾಧನ ಚತುಷ್ಟಯ ಯೋಗ್ಯತೆ ಇರಬೇಕು. ಅಲ್ವಾ? ಅಥಾತೋ ಬ್ರಹ್ಮ ಜಿಜ್ಞಾಸ. ಯಾವುದು ಯೋಗ್ಯತೆ ಇದ್ದರೆ ಸಾಧನ ಚತುಷ್ಟಯ. ಹೋಲ್ಸೆ ಅದನ್ನು ಹೇಳ್ತಾ ಇದ್ದಾರೆ. ಸರಿಯಾದ ಯೋಗ್ಯತೆ ಇರುವ ಯಾರಿಗಾದರೂ ತಿಳಿಯುತ್ತದೆ. ಆದರೂ ಎಷ್ಟೋ ಜನರಿಗೆ ಅಂತಃಕರಣದ ಸಂಸ್ಕಾರ ಸಾಲದ್ದರಿಂದ ಅದು ಲಭ್ಯ ಆಗೋದಿಲ್ಲ. ಭಗವಂತನು ಜ್ಞಾನದ ಸ್ವರೂಪವನ್ನು ವರ್ಣಿಸುವ ಬಗೆಯನ್ನು ಕೇಳಿರಿ. ಈಗ 7-8 ಮುಂದಕ್ಕೆ ಮಾಡಬೇಕು. ಮಾಡಿ ಇಲ್ಲಿ ನಿಲ್ಲಿಸಿರ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ